ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकम्। वन्देऽहं श्रीगुरो श्रीयुतापदकमलं श्रीगुरो वैष्णवांश्च श्रीरूपं साग्रजातं सहगुणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादां सहगणललिता श्रीविशाखान्वितांश्च नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशकारिणे नमो महावदन्याय कृष्णप्रेमप्रदायते कृष्णाय कृष्णचैतन्य नाम्ने गौरक्षसे नमः। हे कृष्ण करुणा सिंधो दीनबंधो जगत्पते गोपेश गोपिकान्त राधाकान्त नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्यो च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे 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 राम 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 हरे हरे। ಹರೇ ಕೃಷ್ಣ. ಹೋದ್ವಾರ ನಾವು 6ನೇ ಸ್ಕಂದದ 4ನೇ ಅಧ್ಯಾಯವನ್ನು ನಾವು ಪ್ರಾರಂಭಿಸಿದ್ವಿ. ಈ 4ನೇ ಅಧ್ಯಾಯದ ಹೆಸರು ಹಂಸಗುಹ್ಯ ಪ್ರಾರ್ಥನೆಗಳು. ದಕ್ಷ ಪ್ರಜಾಪತಿ ದೇವರಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸಿದ್ದಾನೆ. ಈ ಪ್ರಾರ್ಥನೆಗಳನ್ನ ಹಂಸಗುಹ್ಯ ಅಂತ ಹೇಳ್ತಾರೆ. ಸೊ ಸೊ ದಕ್ಷ ಪ್ರಚೇತರ ಮಗ. 10 ಜನ ಪ್ರಚೇತರು ಕೆರೆ ಆಳದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು. ಭಗವಂತನ ದರ್ಶನ ಪಡೆದು ಹೊರಗಡೆ ಬಂದಾಗ ಅವ್ರು ನೋಡ್ತಾರೆ ಎಲ್ಲಾ ಕಡೆ ವೃಕ್ಷಗಳು ಬೆಳೆದಿವೆ. ಸೊ ಎಲ್ಲೂ ಸೂರ್ಯನ ಕಿರಣ ತರ್ತಾ ಇಲ್ಲ ನೆಲಕ್ಕೆ ಅಂತ ಅವರು ನೋಡಿದಾಗ ನಂತರ ಅವರು ಎಲ್ಲ ಸುಡಕ್ಕೆ ಪ್ರಾರಂಭ ಮಾಡ್ತಾರೆ. ಅವರ ಕಣ್ಣಿನಿಂದ ಬೆಂಕಿ ಬರುತ್ತೆ, ಎಲ್ಲ ಸುಡುತ್ತೆ. ಆಗ ಚಂದ್ರ ಬಂದು ಹೇಳ್ತಾನೆ, ಬೇಡ ಬೇಡ ಎಲ್ಲ ಸುಡಬೇಡಿ, ಯಾಕಂದ್ರೆ ನೀವು ರಾಜರು, ರಾಜಕುಲದವರು, ಕ್ಷತ್ರಿಯರು, ನೀವು ಎಲ್ಲರ ಪಾಲನೆ ಮಾಡಬೇಕು, ರಕ್ಷಣೆ ಮಾಡಬೇಕು, ಅದಕ್ಕಾಗಿ ಸುಡಬೇಡಿ ಅಂತ ಹೇಳ್ತಾರೆ. ಆಗ ಅಲ್ಲಿ ಮಾರೀಷ ಅನ್ನುವ ಯುವತಿ ಇದ್ದು ಅವಳನ್ನ ಮದುವೆಯಾಗಿ ತಾವು ಸಂಸಾರವನ್ನು ಮಾಡಿ ಅಂತ ಹೇಳ್ತಾರೆ. ಆಗ ದಕ್ಷ ಪ್ರಜಾಪತಿ ಬಿಡ್ತಾನೆ. ಹುಟ್ಟಿದ ಮೇಲೆ ದಕ್ಷ ಪ್ರಜಾಪತಿ ತಪಸ್ಸು ಮಾಡೋದಕ್ಕೆ ಹೋಗ್ತಾನೆ. ತಪಸ್ಸು ಮಾಡೋದಕ್ಕೆ ವಿಂಧ್ಯ ಪರ್ವತಕ್ಕೆ ಹೋಗಿ, ವಿಂಧ್ಯ ಪರ್ವತದಲ್ಲಿ ಅಗಮರ್ಷಣ ಅನ್ನೋ ಒಂದು ಸ್ಥಳವಿದೆ, ಅಲ್ಲಿ ಹೋಗಿ ತಪಸ್ಸು ಮಾಡ್ತಾನೆ. ಅಲ್ಲಿ ಭಗವಂತನಿಗೆ ಸ್ತುತಿಯನ್ನ ಸಲ್ಲಿಸ್ತಾನೆ. ಅದೇ ಹಂಸಗುಹ್ಯ ಪ್ರಾರ್ಥನೆ. ಹೋದ್ವಾರ ನಾವು 3 ಪ್ರಾರ್ಥನೆಗಳನ್ನ ನೋಡಿದ್ದೇವೆ. ಅಲ್ಲಿ ಭಗವಂತನ ದೇಹ ದಿವ್ಯವಾದದ್ದು ಅಂತ ಹೇಳಿದ್ದಾರೆ. ಭಗವಂತನೇ ಪರಮ ನಿಯಂತ್ರಕ ಮತ್ತು ಭಗವಂತ ಸರ್ವಜ್ಞ, ಎಲ್ಲವನ್ನು ನೋಡ್ತಾನೆ, ಎಲ್ಲವನ್ನು ತಿಳಿದವನು, ಮತ್ತೆ ಅವನು ಅನಂತ ಅಂತ ಹೇಳಿದ್ದಾರೆ. ಸೊ ಈ 3 ಪ್ರಾರ್ಥನೆಗಳನ್ನು ನಾವು ನೋಡಿದ್ದೇವೆ. ಇವತ್ತು ನಾವು 26ನೇ ಶ್ಲೋಕ, ಸೊ ಇದು 4ನೇ ಪ್ರಾರ್ಥನೆ, 26ನೇ ಶ್ಲೋಕದಿಂದ ಮುಂದುವರಿಯುವ. ಹರೇ ಕೃಷ್ಣ. ಎಲ್ಲ ಧ್ವನಿ ಚೆನ್ನಾಗಿ ಕೇಳಿಸ್ತಾ ಇದೆಯಾ? ಇಸ್ ಇಟ್ ಕ್ಲಿಯರ್? ಓಕೆ. ಸೊ ಯಾರ ಹತ್ರ ಗ್ರಂಥವಿದೆ ಅವರು ಅನುವಾದವನ್ನು ಓದಬಹುದು. ಸೊ 26ನೇ ಶ್ಲೋಕ ಈ ರೀತಿ ಇದೆ. ಪ್ರಭುಜಿ, ಪೂರ್ತಿ ಸ್ಕಂದ ಅಧ್ಯಾಯ ಯಾವುದು ಅಂತ ಹೇಳ್ತೀರಾ? 6ನೇ ಸ್ಕಂದ 4ನೇ ಅಧ್ಯಾಯ, ಶ್ಲೋಕ ಕ್ರಮಾಂಕ 26. ಯದೋಪರಾಮೋ ಮನಸೋ ನಾಮ ರೂಪ ರೂಪಸ್ಯ ದೃಷ್ಟ ಸ್ಮೃತಿ ಸಂಪ್ರಮೋಷಾತ್ ಯಯೇತೆ ಕೇವಲಯಾ ಸ್ವಸಂಸ್ಥಯಾ ಹಂಸಾಯ ತಸ್ಮೈ ಶುಚಿ ಸದ್ಮನೇ ನಮಃ.
ಮಹಾಭಾನಿ ಮಾತಾಜಿ. ಹರೇ ಕೃಷ್ಣ. ಪ್ರಣಾಮ ಸ್ವಾಮಿ. ವ್ಯಕ್ತಿಯ ಪ್ರಜ್ಞೆಯು ಭೌತಿಕ ಅಸ್ತಿತ್ವದ ಸ್ಥೂಲ ಮತ್ತು ಸೂಕ್ಷ್ಮ ಕಲ್ಮಶಗಳನ್ನು ಕಳೆದುಕೊಂಡು ಪರಿಶುದ್ಧವಾದಾಗ ಅವನು ಜಾಗೃತ ಹಾಗೂ ಸ್ವಪ್ನ ಸ್ಥಿತಿಗಳಲ್ಲಿ ಜಾಗರನಾಗದಿರುವಾಗ ಅವನ ಮನಸ್ಸು ಸುಷುಪ್ತಿಯಲ್ಲಿ ಎಂದರೆ ಗಾಢನಿದ್ರೆಯಲ್ಲಿ ಲೀನವಾಗದೇ ಇರುವಾಗ ಸಮಾಧಿ ಸ್ಥಿತಿಯನ್ನು ಹೊಂದುತ್ತಾನೆ. ಆಗ ಅವನ ಲೌಕಿಕ ದೃಷ್ಟಿ ಮತ್ತು ನಾಮ ರೂಪಗಳನ್ನು ವ್ಯಕ್ತ ಮಾಡುವ ಸ್ಮರಣಾಶಕ್ತಿಗಳು ಕಣ್ಮರೆಯಾಗುತ್ತವೆ. ಅಂತ ಸಮಾಧಿ ಸ್ಥಿತಿಯಲ್ಲಿ ಮಾತ್ರ ದೇವೋತ್ತಮ ಪರಮ ಪುರುಷನು ಗೋಚರವಾಗುತ್ತಾನೆ. ಅಂತ ನಿಷ್ಕಲ್ಮಶ ಅತೀಂದ್ರಿಯ ಸ್ಥಿತಿಯಲ್ಲಿ ಮಾತ್ರ ಗೋಚರವಾಗುವ ಆ ದೇವೋತ್ತಮ ಪರಮ ಪುರುಷನಿಗೆ ನಾವು ನಮ್ಮ ಗೌರವಪೂರ್ಣಕ ಪ್ರಣಾಮಗಳನ್ನು ಸಲ್ಲಿಸೋಣ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಇಲ್ಲಿ ಒಂದು ಚೇತನೆಯ ಹಂತವನ್ನ ತಿಳಿಸಿದ್ದಾರೆ, ಅದು ಸುಷುಪ್ತಿ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಸುಷುಪ್ತಿ ಅಂತಂದ್ರೆ ಆಕ್ಚುಲಿ ನಮ್ಮ ಚೇತನೆಯ 4 ಹಂತಗಳಿವೆ: ಜಾಗೃತಿ, ಸ್ವಪ್ನ, ಸುಷುಪ್ತಿ, ತುರ್ಯ. ಜಾಗೃತಿ ಅಂತಂದ್ರೆ ನಾವು ಭೌತಿಕವಾಗಿ ಜಾಗೃತವಾಗಿದ್ದೀವಿ, ಇಂದ್ರಿಯಗಳು ಸಕ್ರಿಯವಾಗಿವೆ, ನಾನು ಇಂದ್ರಿಯಗಳ ಮುಖಾಂತರ ಈ ಜಗತ್ತಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಅದು ಜಾಗೃತ ಅವಸ್ಥೆ, ಮಟೀರಿಯಲಿ ಅವೇಕ್. ಸ್ವಪ್ನ ಅಂತಂದ್ರೆ ನನ್ನ ಚೇತನೆ ಇಂದ್ರಿಯಗಳಿಂದ ಅದು ಮನಸ್ಸಲ್ಲಿ ಕುಂತುಬಿಟ್ಟಿದೆ. ಸಪೋಸ್ ಮಲಗಿದಾಗ ಕನಸು ಕಾಣ್ತೀವಿ, ಕನಸಲ್ಲಿ ನಾನು ರಾಜನಾಗಿದ್ದೀನಿ, ರಾಣಿಯಾಗಿದ್ದೀನಿ, ಅಥವಾ ಬೇರೆ ಒಂದು ದೇಶಕ್ಕೆ ಹೋಗಿದ್ದೀನಿ ಅಂತ ಕನಸು ಕಾಣ್ತೀವಿ. ಅವಾಗ ನನ್ನ ಗುರುತು ಏನಾಗಿದೆ, ಆ ಕನಸಲ್ಲಿರೋ ಒಂದು ವ್ಯಕ್ತಿತ್ವದ ಜೊತೆ ನಾನು ಗುರುತಿಸ್ತೇನೆ, ಅದು ನಾನು ಅಂತ, ಅದು ಸ್ವಪ್ನ. ಆದ್ರೆ ನಾನು ಈ ದೇಹ ಅಲ್ಲ ಅನ್ನೋ ಅರಿವು ಅಲ್ಲಿ ಬಂದಿರುತ್ತೆ. ಐ ಆಮ್ ನಾಟ್ ದಿಸ್ ಬಾಡಿ ಅನ್ನೋ ಒಂದು ಕಾನ್ಶಿಯಸ್ನೆಸ್ ಅಲ್ಲಿದೆ. ಅದಕ್ಕಿಂತ ಆಳವಾದದ್ದು ಡೀಪ್ ಸ್ಲೀಪ್, ಸುಷುಪ್ತಿ. ಸುಷುಪ್ತಿಯಲ್ಲಿ ನಾನು ನನ್ನ ದೇಹವನ್ನ, ನನ್ನ ಮನಸ್ಸನ್ನ ಎಲ್ಲವನ್ನೂ ಮರ್ತು ಬಿಡ್ತೇನೆ, ನನ್ನ ಅಸ್ತಿತ್ವವನ್ನೇ ಮರ್ತು ಬಿಡ್ತೇನೆ. ಅಂತಹ ಒಂದು ಡೀಪ್ ಸ್ಲೀಪ್ ಕಾನ್ಶಿಯಸ್ನೆಸ್, ದಟ್ ಇಸ್ ಕಾಲ್ಡ್ ಸುಷುಪ್ತಿ. ಆದರೆ ಇದಕ್ಕಿಂತ ಮಿಗಿಲಾದದ್ದು ಇನ್ನೊಂದಿದೆ, ಅದು ಸ್ಪಿರಿಚುವಲಿ ಅವೇಕೆಂಡ್ ಸ್ಟೇಟ್, ಆಧ್ಯಾತ್ಮಿಕವಾಗಿ ಜಾಗೃತವಾದ ಅವಸ್ಥೆ, ಅದು ತುರ್ಯ ಅವಸ್ಥೆ. ಅಲ್ಲಿ ನಾನು ಭಗವಂತನ ಸೇವಕ, ಭಗವಂತನ ಅರಿವು ಅಲ್ಲಿ ಮೂಡ್ತದೆ ಆ ಒಂದು ಹಂತದಲ್ಲಿ. ಸೊ ನಾವೇನ್ ಮಾಡಬೇಕು, ಭಗವಂತನನ್ನ ನಾವು ಆ ತುರ್ಯ ಅವಸ್ಥೆಯಲ್ಲಿ ಮಾತ್ರ ನಾವು ಗ್ರಹಿಸಬಹುದು. ಜಾಗೃತಿ, ಸ್ವಪ್ನ, ಸುಷುಪ್ತಿ ಅವಸ್ಥೆಯಲ್ಲಿ ನಾವು ಆ ಪರಮಾತ್ಮನನ್ನ, ಭಗವಂತನನ್ನ ಗ್ರಹಿಸಲು ಸಾಧ್ಯವಿಲ್ಲ. ಸೊ ಭಗವಂತನ ನಾಮರೂಪ ಗುಣಗಳನ್ನ ನಾವು ಆ ಒಂದು ತುರ್ಯ ಅವಸ್ಥೆಯಲ್ಲಿ ನಾವು ಏನಂದ್ರೆ ನಾವು ಅದನ್ನ ಅನುಭವಿಸಬಹುದು. ಸೊ ಮಟೀರಿಯಲ್ ಕಾನ್ಶಿಯಸ್ನೆಸ್ ಅಲ್ಲಿ ಅದನ್ನ ಅನುಭವಿಸಲು ಸಾಧ್ಯವಿಲ್ಲ ಅಂತ ಹೇಳಲಾಗಿದೆ. ಸೊ ಅಂತಹ ಒಂದು ತುರ್ಯ ಅವಸ್ಥೆಗೆ ವಿಶುದ್ಧ ಸತ್ವ ಅಂತ ಕೂಡ ಕರೀತಾರೆ. ರೂಪದಲ್ಲಿ ಹೇಳಿದ್ದಾರೆ, ವಿಶುದ್ಧ ಸತ್ವ, ವಸುದೇವ ಸತ್ವ, ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ. ಆ ಒಂದು ಶುದ್ಧ ಅವಸ್ಥೆಯಲ್ಲಿ, ಪರಿಪೂರ್ಣ ಅವಸ್ಥೆಯಲ್ಲಿ ಮಾತ್ರ ಭಗವಂತ ನಿಮ್ಮ ಮನಸ್ಸಿನಲ್ಲಿ ಗೋಚರವಾಗ್ತಾನೆ, ಇಲ್ಲಂದ್ರೆ ಭಗವಂತನನ್ನು ಕಾಣಲು ಸಾಧ್ಯವೇ ಇಲ್ಲ. ಬಟ್ ಆ ಒಂದು ತುರ್ಯ ಅವಸ್ಥೆಗೆ ಹೇಗೆ ಹೋಗುವುದು? ಸೇವನ್ಮುಖೇ ಜಿಹ್ವಾದೋ ಸ್ವಯಮೇವ ಸ್ಫುರತಿ ಅತಃ. ಈಗ ನಾವು ಭೌತಿಕ ಚೇತನೆಯಲ್ಲಿದ್ದೀವಿ, ನಾವೀಗೇನ್ ಮಾಡ್ಬೇಕಂದ್ರೆ ಭೌತಿಕ ಚೇತನೆಯಲ್ಲಿ ನಾವು ಭಗವಂತನ ನಾಮಸ್ಮರಣೆ ಮಾಡಬೇಕು. ವಿಶೇಷವಾಗಿ ನಾಲಿಗೆಯನ್ನ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು. ಆಗ ನಾವು ಭಗವಂತನನ್ನ ಗ್ರಹಿಸಲು ಸಾಧ್ಯವಾಗ್ತದೆ. ಅತ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಮಿಂದ್ರಿಯೈ ಸೇವೋನ್ಮುಖೇ ಜಿಹ್ವಾದೋ ಸ್ವಯಮೇವ ಸ್ಫುರತ್ಯತಃ. ಸೊ ಯಾವಾಗ ನಾವು ನಾಲಿಗೆಯಿಂದ ಭಗವಂತನ ಸೇವೆಯನ್ನು ಮಾಡ್ತೀವಿ, ಆವಾಗ ಮಾತ್ರ ನಾವು ಭಗವಂತನನ್ನ ಅರಿಯಲು ಸಾಧ್ಯ. ಅದರ್ವೈಸ್ ಇಟ್ಸ್ ವೆರಿ ಡಿಫಿಕಲ್ಟ್, ಭಗವಂತನನ್ನು ನೋಡಲು ಸಾಧ್ಯವಿಲ್ಲ. ಸೊ ನಾಲಿಗೆ 2 ಫಂಕ್ಷನ್ ಇದೆ, ಒಂದು ಹರೇ ಕೃಷ್ಣ ಜಪ ಮಾಡುವುದು, ಇನ್ನೊಂದು ಪ್ರಸಾದವನ್ನು ಸೇವಿಸುವುದು. ಸೊ ನಾಲಿಗೆಯಿಂದ ನಾವು ಹರೇ ಕೃಷ್ಣ ಜಪ ಮಾಡಬೇಕು, ಪ್ರಸಾದವನ್ನು ಸೇವಿಸಬೇಕು. ಇದರಿಂದ ನಾವು ಪರಿಪೂರ್ಣತೆಯನ್ನ ಪಡೆಯಬಹುದಾಗಿದೆ. ಹರೇ ಕೃಷ್ಣ. ಇದು ಈ ಶ್ಲೋಕದ ಅರ್ಥವಾಗಿದೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಸ್ಕ್ರಾಚ್ ಮಾಡಬೇಡಿ, ಅವಾಗ ಅಲ್ಲಿ ಲೈನ್ಸ್ ಮೂಡ್ತದೆ.
27ನೇ ಶ್ಲೋಕ. ಬರ್ತಾ ಇಲ್ಲ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಸ್, 27 ಮತ್ತು 28 ಎರಡು ಒಟ್ಟಿಗೆ ಇದೆ. ಮನೀಷಿಣೋऽन्तರ್ಹೃದि ಸನ್ನಿವೇಶಿತಂ ಸ್ವಶಕ್ತಿಭಿರ್ನವಭೀಷ್ಟತ್ರಿವೃದ್ಭಿಃ ವಹನಿಂ ಯಥಾ ದಾರುಣಿ ಪಂಚದಶ್ಯಾಂ ಮನೀಷಯಾ ನಿಷ್ಕರ್ಷಂತಿ ಗೂಢಂ ಸ ವೈ ಮಮಾಶೇಷ ವಿಶೇಷ ಮಾಯಾ ನಿಷೇಧ ನಿರ್ವಾಣ ಸುಖಾನುಭೂತಿಃ ಸ ಸರ್ವನಾಮ ಸ ಚ ವಿಶ್ವರೂಪ ಪ್ರಸೀದತಾಂ ಅನಿರುಕ್ತಾತ್ಮಶಕ್ತಿಃ. ಎಸ್, ವಿಜಯ ಮಾತಾಡಿ, ಓದ್ತೀರಾ? ಹಾ ಪ್ರಭು, ಓದ್ತೀನಿ. ಓದಿ. ಹರೇ ಕೃಷ್ಣ ಪ್ರಭು, ಓದ್ತೀನಿ. ಅನುವಾದ. ಮಹಾಪ್ರಾಜ್ಞರಾದ ಬ್ರಾಹ್ಮಣರು ವಿದ್ಯುಕ್ತ ಆಚರಣೆಯಲ್ಲಿ ಮತ್ತು ಯಾಗಾದಿಗಳನ್ನು ನೆರವೇರಿಸುವಲ್ಲಿ ಪರಿಣಿತರಾಗಿರುತ್ತಾರೆ. ಆ ಸಂದರ್ಭದಲ್ಲಿ ಅವರು ನಾವು ಈ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಆಗಿದೆ. ಕಂಟಿನ್ಯೂ. ಸಂದರ್ಭದಲ್ಲಿ ಅವರು 15 ಸಾಮಿದೇನಿ ಮಂತ್ರಗಳನ್ನು ಜಪಿಸುವುದರಿಂದ ಕಾಷ್ಟದಿಂದ ಸುಪ್ತಾಗ್ನಿಯನ್ನು ಸುಚೇತನಗೊಳಿಸಬಲ್ಲರು. ಇದರಿಂದ ವೇದ ಮಂತ್ರಗಳ ಸಾಮರ್ಥ್ಯವನ್ನು ಸಿದ್ಧಪಡಿಸಿ ತೋರಿಸುತ್ತಾರೆ. ಹಾಗೆಯೇ ವಾಸ್ತವವಾಗಿ ಉನ್ನತ ಪ್ರಜ್ಞೆ ಹೊಂದಿದವರು ಎಂದರೆ ಕೃಷ್ಣ ಪ್ರಜ್ಞೆಯುಳ್ಳವರು ಪರಮಾತ್ಮನನ್ನು ಕಾಣಬಲ್ಲರು. ಪರಮಾತ್ಮನು ತನ್ನ ಆಧ್ಯಾತ್ಮಿಕ ಶಕ್ತಿಯಿಂದ ಎಲ್ಲರ ಹೃದಯಾಂತರಾಳದಲ್ಲೂ ನೆಲೆಸಿದ್ದಾನೆ. ಹೃದಯವು 3 ಭೌತಿಕ ಪ್ರಕೃತಿ ಗುಣಗಳಿಂದ ಮತ್ತು 9 ಭೌತಿಕ ಮೂಲಾಂಶಗಳಿಂದಲೂ ಪ್ರಕೃತಿ, ಸಮಗ್ರ ಭೌತಿಕ ಶಕ್ತಿ, ಅಹಂಕಾರ, ಮನಸ್ಸು ಮತ್ತು ಪಂಚೇಂದ್ರಿಯ ವಿಷಯಗಳು ಆವೃತವಾಗಿವೆ. ಅಷ್ಟೇ ಅಲ್ಲದೆ ಅದು ಪಂಚಭೂತಗಳಿಂದಲೂ ಮತ್ತು 10 ಇಂದ್ರಿಯಗಳಿಂದಲೂ ಕೂಡಿದೆ. ಭಗವಂತನ ಬಹಿರಂಗ ಶಕ್ತಿಯು ಈ 27 ಮೂಲಾಂಶಗಳನ್ನು ಒಳಗೊಂಡಿದೆ. ಮಹಾಯೋಗಿಗಳು ಹೃದಯದೊಳಗೆ ನೆಲೆಸಿರುವ ಪರಮಾತ್ಮನನ್ನು ಕುರಿತು ಧ್ಯಾನಿಸುತ್ತಾರೆ. ಆ ಪರಮಾತ್ಮನು ನನ್ನ ವಿಷಯದಲ್ಲಿ ಸುಪ್ರೀತನಾಗಲಿ. ಲೌಕಿಕ ಬದುಕಿನ ಅಪಾರ ವೈವಿಧ್ಯಗಳಿಂದ ಮುಕ್ತಿ ಹೊಂದಲು ವ್ಯಕ್ತಿಯು ಉತ್ಸುಕನಾಗಿದ್ದರೆ ಆಗ ಅವನಿಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತದೆ. ಅವನು ಭಗವಂತನ ದಿವ್ಯ ಪ್ರೇಮಯುಕ್ತ ಸೇವೆಯಲ್ಲಿ ತೊಡಗಿದಾಗ ಅಂತಹ ಮುಕ್ತಿಯನ್ನು ನಿಜವಾಗಿಯೂ ಪಡೆಯುತ್ತಾನೆ. ತನ್ನ ಸೇವಾ ಮನೋಭಾವದಿಂದ ಅವನು ಭಗವತ್ ಸಾಕ್ಷಾತ್ಕಾರವನ್ನು ಹೊಂದುತ್ತಾನೆ. ನಮ್ಮ ಭೌತ ಇಂದ್ರಿಯಗಳಿಂದ ನಿಲುಕದಂತಹ ನಾನಾ ದಿವ್ಯ ನಾಮಗಳಿಂದ ಭಗವಂತನನ್ನು ಸಂಬೋಧಿಸಬಹುದು. ಆ ದೇವೋತ್ತಮ ಪರಮ ಪುರುಷನು ನನ್ನ ವಿಷಯದಲ್ಲಿ ಸಂತುಷ್ಟನಾಗುವುದೆಂದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಸೊ ಇಲ್ಲೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅದೇನು, ಹೀಗೆ ಬ್ರಾಹ್ಮಣರು ಮಂತ್ರೋಚ್ಚಾರಣೆಯಿಂದ ಆ ಕಟ್ಟಿಗೆಯಿಂದ ಬೆಂಕಿಯನ್ನ ತರಿಸ್ತಾರೆ. ಕಟ್ಟಿಗೆಯಲ್ಲಿ ಬೆಂಕಿ ಇದೆ, ಅದೇ ರೀತಿ ಭಗವಂತ ಎಲ್ಲಾ ಕಡೆ ಇಲ್ಲ. ಸೊ ಸಾಧನೆ ಮುಖಾಂತರ ಭಕ್ತರು ಭಗವಂತನನ್ನ ಎಲ್ಲ ಕಡೆ ಕಾಣಬಹುದು. ದಟ್ ಇಸ್ ಪಾಸಿಬಲ್. ಸೊ ಅದು ಹೇಗೆ ಹೇಗೆ ಕಟ್ಟಿಗೆ ಬೆಂಕಿಯನ್ನು ಆವರಿಸಿರ್ತದೆ, ಅದೇ ರೀತಿ ಮಾಯಾಶಕ್ತಿ ಎಲ್ಲ ಕಡೆ ಆವರಿಸಿದೆ. ಆದ್ರೆ ಮಾಯಾಶಕ್ತಿಯ ಹಿಂದೆ ಭಗವಂತ ಇದ್ದಾನೆ. ಆ ಭಗವಂತನನ್ನ ಕಾಣುವುದೇ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನ. ಚಾಣಕ್ಯ ಪಂಡಿತರು ಹೇಳ್ತಾರೆ, ತಿಲೇ ತೈಲಂ ಕಾಷ್ಟೇ ಅಗ್ನಿಂ ಪಯಸಿ ಘೃತಂ. ರೈಟ್, ಒಬ್ಬ ಬುದ್ಧಿವಂತ ವ್ಯಕ್ತಿ ಪಂಡಿತ ಏನ್ ನೋಡ್ತಾನೆ? ತಿಲೇ ತೈಲಂ, ತಿಲ ಅಂದ್ರೆ ಎಳ್ಳಿನಲ್ಲಿ ಎಣ್ಣೆ ನೋಡ್ತಾನೆ. ಕಾಷ್ಟೇ ಅಗ್ನಿ, ಕಾಸ್ಟ್ ಅಂತಂದ್ರೆ ಕಟ್ಟಿಗೆಯಲ್ಲಿ ಬೆಂಕಿಯನ್ನು ನೋಡ್ತಾನೆ, ಅದ್ರಲ್ಲಿ ಎಷ್ಟು ಕ್ಯಾಲೋರೀಸ್ ಇದೆ ಅಂತ ನೋಡ್ತಾನೆ. ಕಾಷ್ಟೇ ಅಗ್ನಿ. ನಂತರ ಪುಷ್ಪೇ ಗಂಧಂ,
ಪುಷ್ಪದಲ್ಲಿ ಎಷ್ಟು ಅಮೃತ ಇದೆ, ಎಷ್ಟು ಗಂಧ ಇದೆ ಅಂತ ನೋಡ್ತಾನೆ. ಪುಷ್ಪೇ ಗಂಧಂ ತಿಲೆ ತೈಲಂ ಕಾಷ್ಠಿ ಅಗ್ನಿಂ ಪಯಸಿ ಕೃತಂ, ಹಾಲಿನಲ್ಲಿ ಎಷ್ಟು ತುಪ್ಪ ಬರುತ್ತೆ ಅನ್ನೋದು ನೋಡ್ತಾನೆ. ಇಕ್ಷೌ ಗೂಢಂ, ಕಬ್ಬಿನಲ್ಲಿ ಎಷ್ಟು ಬೆಲ್ಲ ಇದೆ ಅಂತ ಕಾಣ್ತದೆ ಅವನಿಗೆ. ಕರೆಕ್ಟ್. ಇಕ್ಷೌ ಗೂಢಂ ತಥಾ ದೇಹೇ ಪಶ್ಯ ಆತ್ಮಾನಂ ವಿವೇಕದ, ಅದೇ ರೀತಿ ಎಲ್ಲರ ದೇಹದಲ್ಲಿ ಒಬ್ಬ ಬುದ್ಧಿವಂತ ವಿವೇಕಿ ವ್ಯಕ್ತಿ ಆತ್ಮವನ್ನ ಮತ್ತೆ ಪರಮಾತ್ಮನನ್ನ ಹೃದಯದಲ್ಲಿ ನೋಡ್ತಾನೆ ಅಂತ ಹೇಳಲಾಗಿದೆ. ಸೊ ಈ ರೀತಿ ನಾವು ಬುದ್ಧಿವಂತಿಕೆಯಿಂದ ವಿವೇಕದಿಂದ ಭಗವಂತನನ್ನ ಕಾಣಬೇಕಾಗಿದೆ. ಸೊ ನಮ್ಮ ಬರಿಗಣ್ಣಿಗೆ ಭಗವಂತ ಕಾಣಿಸೋದಿಲ್ಲ, ಈ ಜಗತ್ತು ಕಾಣಿಸ್ತದೆ. ಆದ್ರೆ ಈ ಜಗತ್ತಿನ ಹಿನ್ನೆಲೆ ಭಗವಂತ ಅನ್ನೋದು ನಾವು ತಿಳ್ಕೋಬೇಕಾಗಿದೆ. ಸೂರ್ಯ ಸಮಯಕ್ಕೆ ಸರಿಯಾಗಿ ಹೋಗ್ತಾನೆ, ಅಸ್ತವಾಗ್ತಾನೆ. ಚಂದ್ರ ಅದಷ್ಟೇ ವೇಗವಾಗಿ ಸುತ್ತಾ ಇದ್ದಾನೆ, ರೈಟ್. 15 ದಿನ ಸುತ್ತಾನೆ, ರೈಟ್. ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಗ್ರಹಣಗಳು ಕೂಡ ಸರಿಯಾದ ಸಮಯದಲ್ಲಿ ಆಗ್ತಾ ಇರ್ತವೆ, ಋತುಗಳು ಬದಲಾಗ್ತಾ ಇರ್ತವೆ. ಯಾರು ನಿಯಂತ್ರಿಸ್ತಾ ಇದ್ದಾರೆ? ಸೊ ಈ ಒಂದು ಸೃಷ್ಟಿಯ ವ್ಯವಸ್ಥೆಯನ್ನು ನೋಡಿ ಅದರ ಹಿಂದೆ ಭಗವಂತ ಇದ್ದಾನೆ ಅನ್ನೋದು ನೋಡ್ಬೇಕು. ಒಂದು ಬೀಜ ಬಿತ್ತಿದಾಗ ಬೀಜ ಮೊಳಕೆ ಹೊಡೆದು ಗಿಡವಾಗ್ತದೆ, ಹೂವು ಹಣ್ಣುಗಳನ್ನ ಕೊಡ್ತದೆ. ಅದು ಹೇಗೆ ಸಾಧ್ಯವಾಗ್ತಾ ಇದೆ? ಬೈ ಭಗವಂತನ ಮ್ಯಾಜಿಕ್. ಅದು ಭಗವಂತ ಬೀಜದಲ್ಲಿ ಅಷ್ಟು ಶಕ್ತಿಯನ್ನು ತುಂಬಿಟ್ಟಿದ್ದಾನೆ, ಕರೆಕ್ಟ್. ಸೊ ಜೀವರಾಶಿಗಳು ಬೆಳೀತಾ ಇದೆ. 84 ಲಕ್ಷ ಯೋನಿಗಳು, ರೈಟ್. ಅವೆಲ್ಲರೂ ಜನ್ಮ ತಗೊಂತವೆ, ಬೆಳೀತವೆ, ನಿರ್ವಹಣೆ ಮಾಡ್ಕೊಂತಾರೆ, ಸಂತಾನೋತ್ಪತ್ತಿ ಮಾಡ್ತಾರೆ, ಸಾಯ್ತಾರೆ. ಈ ಚಕ್ರವನ್ನು ನಿಯಂತ್ರಣ ಮಾಡ್ತೋದು ಯಾರು? ಭಗವಂತನೇ ಈ ಒಂದು ಸೃಷ್ಟಿಯನ್ನ ಮಾಡಿದ್ದಾನೆ, ಈ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾನೆ ಅಂತ ನಾವು ತಿಳ್ಕೊಬೇಕಾಗಿದೆ. ಸೊ ದಿಸ್ ದ ಪವರ್ ಆಫ್ ಗಾಡ್. ಸೊ ಭಗವಂತ ನಮಗೆ ಕಣ್ಣಿಗೆ ಕಾಣದೇ ಇದ್ರು ಕೂಡ ಎಲ್ಲಾ ಫಿನಾಮಿನ ಹಿಂದೆ ಭಗವಂತನೇ ಇದ್ದಾನೆ ಅನ್ನೋದನ್ನ ತಿಳ್ಕೋಬೇಕಾಗಿದೆ. ಸೊ ದಿಸ್ ಇಸ್ ಸೈನ್ಸ್. ಸೊ ಟು ಅಂಡರ್ಸ್ಟ್ಯಾಂಡ್ ಗಾಡ್ ಇನ್ ನೇಚರ್ ಈಸ್ ರಿಯಲ್ ಸೈನ್ಸ್. ಸೊ ವಿಜ್ಞಾನದ ಒಂದು ಮೂಲ ಗುರಿ ಏನಾಗಿತ್ತು? ಈ ವಿಜ್ಞಾನದಿಂದ ಭಗವಂತನ ಮಹಿಮೆಯನ್ನ ನಾವು ತೋರಿಸ್ಕೊಡ್ಬೇಕು ಅಂತ. ಅದು ವಿಜ್ಞಾನದ ಒಂದು ಮೂಲ ಕರ್ತವ್ಯ. ಆದ್ರೆ ಕೆಲವು ನಾಸ್ತಿಕ ವಿಜ್ಞಾನಿಗಳು ಏನ್ ಮಾಡ್ತಾ ಇದ್ದಾರೆ? ಅವರೆಲ್ಲರೂ ಭಗವಂತನಿಂದ ದೂರ ಕರ್ಕೊಂಡು ಹೋಗ್ತಾ ಇದ್ದಾರೆ, ದೇವರೇ ಇಲ್ಲ ಅಂತ ಹೇಳ್ತಾರೆ. ಸೊ ಅದು ತಪ್ಪು. ಸೊ ವಿ ಶುಡ್ ಟ್ರೈ ಟು ಸಿ ದ ಹ್ಯಾಂಡ್ ಆಫ್ ಗಾಡ್. ಭಗವಂತನ ಒಂದು ಕೈಯನ್ನ ಎಲ್ಲ ಕಡೆ ನೋಡ್ಬೇಕು. ಅದು ವಿಜ್ಞಾನದ ಒಂದು ಪರ್ಪಸ್ ಆಗಿದೆ. ಸೊ ಇಲ್ಲಿ ಕೂಡ ದಕ್ಷ ಪ್ರಜಾಪತಿ ನೀನೇ ಎಲ್ಲದರ ಮೂಲ ಅಂತ ಹೇಳ್ತಾ ಇದ್ದಾನೆ. ಆ ದೇವೋತ್ತಮ ಪರಮಪುರುಷ ನನ್ನ ವಿಷಯದಲ್ಲಿ ಸಂತುಷ್ಟನಾಗುವುದೆಂದು ಪ್ರಸೀದತಾಂ, ವೆನ್ ವಿಲ್ ದ ಲಾರ್ಡ್ ಬಿ ಹ್ಯಾಪಿ ವಿತ್ ಮೀ. ಸೊ ಭಗವಂತನ ಸಂತುಷ್ಟಿಯೇ ನಮ್ಮ ಜೀವನದ ಗುರಿ ಆಗ್ಬೇಕಾಗಿದೆ. ಭಗವಂತ ಸಂತುಷ್ಟ ಆದ್ರೆ ಯಸ್ಮಿನ್ ತುಷ್ಟೇ ಜಗತ್ತುಷ್ಟಂ, ಎಲ್ಲರೂ ಸಂತುಷ್ಟರಾಗ್ತಾರೆ. ಅದ್ ನಾವು ಮಾಡುವ ಕಾರ್ಯದಿಂದ ಭಗವಂತ ಸಂತುಷ್ಟನಾಗ್ಲಿಲ್ಲ ಅಂದ್ರೆ ಏನ್ ಉಪಯೋಗ? ಇಟ್ಸ್ ಆಲ್ ವೇಸ್ಟ್ ಆಫ್ ಟೈಮ್. ಅದಕ್ಕಾಗಿ ವಿ ಶುಡ್ ಮೇಕ್ ಅವರ್ ಲೈಫ್ ಟು ಪ್ಲೀಸ್ ದ ಲಾರ್ಡ್. ಪ್ಲೀಸ್ ದ ಲಾರ್ಡ್ ಅಂಡ್ ಪ್ಲೀಸ್ ವೈಷ್ಣವಸ್. ಯದ್ಯನ್ನಿರುಕ್ತಂ ವಚಸಾ ನಿರೂಪಿತಂ ಧಿಯಾಕ್ಷಭೀರ್ವಾ ಮನಸೋತ ಯಸ್ಯ ಮಾ ಭೂತ್ ಸ್ವರೂಪಂ ಗುಣರೂಪ ಹಿ ತತ್ತತ್ ಸ ವೈ ಗುಣಾಪಾಯ ವಿಸರ್ಗ ಲಕ್ಷಣಃ. ಯಾರು ಅಂತೀರ ಈಗ? ಭಾನುಕುಮಾರಿ ರಾಧಾ ಮಾತಾಡಿ. ಹರಿಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮ್. ಭೌತಿಕ ಶಬ್ದಗಳಿಂದ ಅಭಿವ್ಯಕ್ತವಾದದ್ದಾಗಲಿ, ಐಹಿಕ ಬುದ್ಧಿಯಿಂದ ತೀರ್ಮಾನಿಸಿದ್ದಾಗಲಿ ಮತ್ತು ಭೌತಿಕ ಇಂದ್ರಿಯಗಳು ಅನುಭವಿಸುವುದಾಗಲಿ ಅಥವಾ ಭೌತಿಕ ಮನಸ್ಸು ಕಲ್ಪಿಸಿಕೊಂಡದ್ದಾಗಲಿ ಎಲ್ಲವೂ ಪ್ರಕೃತಿ ಗುಣಗಳ ಪರಿಣಾಮವಲ್ಲದೆ ಬೇರೇನೂ ಅಲ್ಲ. ಆದ್ದರಿಂದ ಅವು ದೇವೋತ್ತಮ ಪರಮ ಪುರುಷನ ನಿಜ ಸ್ವಭಾವದೊಂದಿಗೆ ಯಾವ ಸಂಬಂಧವನ್ನು ಹೊಂದಿಲ್ಲ. ಪರಮಪುರುಷನು ಈ ಐಹಿಕ ಜಗತ್ತಿನ ಸೃಷ್ಟಿಯನ್ನು ಮೀರಿ ನಿಂತವನು, ಏಕೆಂದರೆ ಅವನೇ ಈ ಎಲ್ಲ ಭೌತಿಕ ಗುಣಗಳ ಮತ್ತು ಸೃಷ್ಟಿಯ ಮೂಲಾಧಾರನಾಗಿದ್ದಾನೆ. ಎಲ್ಲ ಕಾರಣನಾಗಿ ಅವನು ಸೃಷ್ಟಿಗೂ ಮೊದಲು ಮತ್ತು ಸೃಷ್ಟಿಯ ಅನಂತರವೂ ಅಸ್ತಿತ್ವವುಳ್ಳವನಾಗಿದ್ದಾನೆ. ನಾನು ಅವನಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಲು ಅಪೇಕ್ಷಿಸುತ್ತೇನೆ. ಹರಿಕೃಷ್ಣ ಪ್ರಭುಜಿ ಧನ್ಯವಾದ. ಸೊ ಭಗವಂತ ಭೌತಿಕ ಶಬ್ದ, ಬುದ್ಧಿಶಕ್ತಿ, ಇಂದ್ರಿಯಗಳು, ಮನಸ್ಸಿನಿಂದ ಖಚಿತವಾಗಿಲ್ಲ. ಸೊ ಭೌತಿಕ ಶಬ್ದದಿಂದ ಭಗವಂತನನ್ನು ಅರಿಯಲು ಸಾಧ್ಯವಿಲ್ಲ. ಅದೇ ಹೇಳ್ತಾ ಇದ್ದಾರೆ. ನಿರುಕ್ತಂ ಅಂದ್ರೆ ಉಕ್ತಿ ಅಂತಂದ್ರೆ ಶಬ್ದಗಳು,
ಭೌತಿಕ ಶಬ್ದಗಳಿಂದ ಭಗವಂತನನ್ನ ವರ್ಣಿಸಲು ಸಾಧ್ಯವಿಲ್ಲ. ಆದರೆ ಭಗವಂತನನ್ನ ಆಧ್ಯಾತ್ಮಿಕ ಶಬ್ದಗಳಿಂದ ವರ್ಣಿಸಬಹುದು. ಆಧ್ಯಾತ್ಮಿಕ ಗುಣಗಳು ಭಗವಂತನಲ್ಲಿವೆ. ರೈಟ್, ಈಸ್ ಗ್ಲೋರಿಫೈಡ್ ಬೈ ಡಿವೈನ್ ವರ್ಡ್ಸ್, ನಾಟ್ ಆರ್ಡಿನರಿ ವರ್ಡ್ಸ್. ಅದಕ್ಕೆ ಭಗವಂತನಿಗೆ ಹೇಳ್ತಾರೆ ಇನ್ನೊಂದು ಹೆಸರು ಉತ್ತಮ ಶ್ಲೋಕ ಅಂತ ಹೇಳ್ತಾರೆ. ನಿರುಕ್ತಂ ವಚಸ ನಿರೂಪಿತಂ. ರೈಟ್, ಧಿಯಾ ಅಕ್ಷಿಭಿ. ಧಿಯಾ ಅಂತಂದ್ರೆ ನಮ್ಮ ಬುದ್ಧಿ, ಅಕ್ಷಿಭಿ ಅಂದ್ರೆ ನಮ್ಮ ಇಂದ್ರಿಯಗಳು ಅಥವಾ ಮನಸ್ಸು. ಸೊ ಮನಸ್ಸಿನಿಂದ ಭಗವಂತನನ್ನು ಖಚಿತಪಡಿಸಲು ಸಾಧ್ಯವಿಲ್ಲ, ಗುರುತಿಸಲು ಸಾಧ್ಯವಿಲ್ಲ. ಸೊ ಹೇಗೆ ಸಾಧ್ಯ? ರೈಟ್, ಸೊ ಕೇವಲ ಆಕ್ಚುಲಿ ಭಗವಂತನ ದಿವ್ಯ ಗುಣಗಳನ್ನು ಕೇವಲ ಭಕ್ತನು ಮಾತ್ರ ಗ್ರಹಿಸಲು ಸಾಧ್ಯ. ಭಕ್ತ್ಯಾಹಂ ಅನನ್ಯ ಶಕ್ತಿಯ. ಕೇವಲ ಅನನ್ಯ ಭಕ್ತಿಯನ್ನು ಯಾರು ಹೊಂದಿದ್ದಾರೆ ಅವರು ಮಾತ್ರ ಭಗವಂತನ ದಿವ್ಯ ಗುಣಗಳನ್ನ ಗುರುತಿಸಲು ಸಾಧ್ಯ. ಸೊ ಕೆಲವು ಆಧ್ಯಾತ್ಮಿಕ ಪಂಥದವ್ರು ಹೇಳ್ತಾರೆ ಭಗವಂತನಿಗೆ ರೂಪ ಇಲ್ಲ, ಭಗವಂತನಿಗೆ ನಾಮ ಇಲ್ಲ, ಭಗವಂತನಿಗೆ ಗುಣ ಇಲ್ಲ, ಭಗವಂತನಿಗೆ ಏನಂತಾರೆ ಚಟುವಟಿಕೆಗಳ ಇಲ್ಲ ಅಂತ ಹೇಳ್ತಾರೆ. ಸೊ ಅದು ನಿಜಾನೇ. ಅಂದ್ರೆ ಭಗವಂತನಿಗೆ ಭೌತಿಕ ನಾಮ ಇಲ್ಲ, ಭೌತಿಕ ರೂಪ ಇಲ್ಲ, ಭೌತಿಕ ಗುಣಗಳು, ಭೌತಿಕ ಚಟುವಟಿಕೆಗಳು ಭಗವಂತನಲ್ಲಿ ಇಲ್ಲವೇ ಇಲ್ಲ. ಆದ್ರೆ ಆಧ್ಯಾತ್ಮಿಕ ಗುಣಗಳು, ಆಧ್ಯಾತ್ಮಿಕ ರೂಪ, ಆಧ್ಯಾತ್ಮಿಕ ಚಟುವಟಿಕೆಗಳು ಭಗವಂತನಲ್ಲಿದೆ. ಸೊ ಆಧ್ಯಾತ್ಮಿಕ ಚಟುವಟಿಕೆಗಳನ್ನ ನಾವು ಭೌತಿಕ ಸ್ಥಿತಿಯಲ್ಲಿ ಅರಿಯಲು ಸಾಧ್ಯವಿಲ್ಲ. ಸೊ ವಿ ಶುಡ್ ಗೋ ಬಿಯಾಂಡ್. ಶುದ್ಧ ಸತ್ವದಲ್ಲಿ ಮಾತ್ರ ಅದನ್ನ ಅರಿಯಲು ಸಾಧ್ಯ. ಸೊ ಅದಕ್ಕೆ ನಾವು ಫಸ್ಟ್ ನಮ್ಮ ಹೃದಯವನ್ನ ಶುದ್ಧ ಮಾಡ್ಕೋಬೇಕು. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತ. ಯಾರು ಎಲ್ಲ ಪಾಪಗಳಿಂದ ಮುಕ್ತರಾಗಿದ್ದಾರೆ ಅವರು ದೃಢ ಭಕ್ತಿಯನ್ನ ಮಾಡಬಹುದು. ಅಂತ ದೃಢ ಭಕ್ತಿಯಿಂದ ಭಗವಂತನನ್ನ ಕಾಣಬಹುದು, ಸಾಧಿಸಬಹುದು. ಆದ್ರೆ ಕೇವಲ ಭೌತಿಕ ಸ್ತರದಲ್ಲಿ ಭಗವಂತನನ್ನ ತಿಳಿಯಲು ಸಾಧ್ಯವಿಲ್ಲ. ರೈಟ್, ರೂಪಾದರು ಭಗವದ್ಗೀತೆಯಿಂದ ಹಲವಾರು ಕೊಟೇಶನ್ಸ್ ಕೊಡ್ತಾ ಇದ್ದಾರೆ. ರೈಟ್, ಎಸ್ಪೆಷಲಿ ಇಂಥ ವಿಷಯ ಬಂದಾಗ ಪ್ರಭುಪಾದರಿಗೆ ಇನ್ನೂ ಉತ್ಸಾಹ ಬರ್ತದೆ. ಯಾವಾಗ ಭಗವಂತನ ದಿವ್ಯ ನಾಮ ರೂಪ ಗುಣ ಲೀಲೆಗಳನ್ನು ವರ್ಣನೆ ಮಾಡಬೇಕು ಆಗ ಪ್ರಭುಪಾದರಿಗೆ ಉತ್ಸಾಹ. ಎಸ್ಪೆಷಲಿ ಮಾಯವಾದ ಖಂಡನ ಮಾಡೋದ್ರಲ್ಲಿ ಮತ್ತೆ ಭಗವಂತ ಕೃಷ್ಣನೇ ಭಗವಂತ ಅನ್ನೋದನ್ನ ಸ್ಥಾಪಿಸೋದ್ರಲ್ಲಿ ಪ್ರಭುಪಾದರಿಗೆ ತುಂಬಾ ಉತ್ಸಾಹ ಬರ್ತದೆ. ಸೊ ಪ್ರಭುಪಾದರು ಕೋಟ್ ಮಾಡ್ತಾರೆ ಭಗವದ್ಗೀತೆಯ ಒಂದು ಮುಖ್ಯವಾದ ಶ್ಲೋಕ, ಅವಜಾನಂತಿ ಮಾಮೂಢ ಮಾನುಷಿಂ ತನುಮಾಶ್ರಿತಃ ಪರಂ ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ಮೂರ್ಖರಿಗೆ ನನ್ನ ದಿವ್ಯ ರೂಪ ತಿಳಿಯೋದಿಲ್ಲ. ನಾನು ಭೂಮಿಗೆ ಬಂದಾಗ ಮನುಷ್ಯ ಅಂತ ತಿಳ್ಕೊಂತಾರೆ. ಬಟ್ ಆ ಒಂದು ರೂಪ, ಮನುಷ್ಯ ರೂಪ, ದಿವ್ಯ ರೂಪ ಅನ್ನೋದು ಅವರಿಗೆ ಗೊತ್ತಿಲ್ಲ. ಅದಕ್ಕೆ ಅವರಿಗೆ ಮೂರ್ಖರು ಅಂತ ಕರೀತಾರೆ. ಸೊ ಬಟ್ ಆದಿಶಂಕರಾಚಾರ್ಯರು ಕೂಡ ಅಫ್ಕೋರ್ಸ್ ಮಾಯಾವಾದವನ್ನ ಅವರು ಪ್ರಚಾರ ಮಾಡಿದ್ರು ಕೂಡ ಕೆಲವೊಂದು ಶ್ಲೋಕದಲ್ಲಿ ಸ್ಪಷ್ಟವಾಗಿ ನಾರಾಯಣ ಅಥವಾ ಕೃಷ್ಣನೇ ಪರಮ ಪುರುಷೋತ್ತಮ ಅನ್ನೋದನ್ನು ವರ್ಣಿಸಿದ್ದಾರೆ. ನಾರಾಯಣ ಪರೋ ಅವ್ಯಕ್ತಾತ್. ನಾರಾಯಣ ಪರೋ ಅವ್ಯಕ್ತಾತ್ ಅಂದ್ರೆ ಅವ್ಯಕ್ತ ಬ್ರಹ್ಮನ್ಗಿಂತಲೂ ಉತ್ತಮನಾದವನು ನಾರಾಯಣ ಅಂತ ಶಂಕರಾಚಾರ್ಯರು ಘೋಷಣೆ ಮಾಡಿದ್ದಾರೆ. ಇಟ್ ಇಸ್ ವೆರಿ ಕ್ಲಿಯರ್. ನಾರಾಯಣ ಇಸ್ ಸುಪ್ರೀಂ ಪರ್ಸನಲ್ ಗಾಡ್ ಅಂತ ಹೇಳಿದ್ದಾರೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಹೇ ಮೂರ್ಖ, ಗೋವಿಂದನ ಭಜನೆ ಮಾಡು, ಗೋವಿಂದನ ಭಜನೆ ಮಾಡು ಅಂತ ಹೇಳ್ತಾರೆ. ಶಂಕರಾಚಾರ್ಯರು ಕೂಡ ವೈಷ್ಣವ ಮತವನ್ನ ಅಂತ್ಯದಲ್ಲಿ, ಜೀವನದ ಅಂತ್ಯದಲ್ಲಿ ಅವರು ವರ್ಣನೆ ಮಾಡಿದ್ದಾರೆ. ಅವರು ಕೂಡ ನಾರಾಯಣನ ಭಕ್ತರೇ. ಸೊ ಈ ರೀತಿ ನಾರಾಯಣನ ದಿವ್ಯ ಗುಣ ರೂಪ ಲೀಲೆಗಳನ್ನ ನಾವು ತಿಳ್ಕೋಬೇಕಾಗಿದೆ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಯಸ್ಮಿನ್ ಯತೋ ಯೇನ ಚ ಯಸ್ಯ ಯಸ್ಮೈ ಯದ್ಯೋ ಯಥಾ ಕುರುತೆ ಕಾರ್ಯತೆ ಚ ಪರಾವರೇಶಂ ಪರಮಂ ಪ್ರಾಕ್ ಪ್ರಸಿದ್ಧಂ ತದ್ಬ್ರಹ್ಮ ತದ್ಧೇತುರನನ್ಯದೇಕಂ. ಓಕೆ, ನೆಕ್ಸ್ಟ್ ಲೈನ್ ಅಲ್ಲಿದ್ದಾರೆ ಪ್ರಭಾ ಮಾತಾಜಿ. ಪ್ರಭಾ ಮಾತಾಜಿ ಇದ್ದೀರಾ? ಹೌದಿ. ಪರಮಬ್ರಹ್ಮನಾದ ಕೃಷ್ಣನು ಅಂತಿಮ ವಿಶ್ರಾಂತಿ ಸ್ಥಳವೂ ಮತ್ತು ಎಲ್ಲದರ ಮೂಲವೂ ಆಗಿದ್ದಾನೆ. ಎಲ್ಲವೂ ಅವನಿಂದಲೇ, ಎಲ್ಲವೂ ಅವನದೇ, ಎಲ್ಲವನ್ನೂ ಅವನಿಗೆ ಅರ್ಪಿತ. ಅವನು ಅಂತಿಮ ಗುರಿಯಾಗಿದ್ದಾನೆ. ತಾನೇ ಕಾರ್ಯನಿರ್ವಹಿಸಲಿ,
ಅಥವಾ ಇತರರು ಕಾರ್ಯನಿರ್ವಹಿಸುವಂತೆ ಮಾಡಲಿ, ಅಂತಿಮವಾಗಿ ಅವನೇ ಕರ್ತೃ. ಉಚ್ಚ ಮತ್ತು ನೀಚವೆಂಬ ಅನೇಕ ಕಾರಣಗಳಿವೆಯಾದರೂ ಎಲ್ಲಾ ಕಾರಣಗಳ ಕಾರಣನಾಗಿರುವುದರಿಂದ ಅವನು ಪರಬ್ರಹ್ಮನೆಂದು ವಿಖ್ಯಾತನಾಗಿದ್ದಾನೆ. ಅವನು ಎಲ್ಲಾ ಕ್ರಿಯಾಶಕ್ತಿಗಳಿಗೂ ಮೊದಲೇ ಅಸ್ತಿತ್ವದಲ್ಲಿದ್ದನು. ಅವನು ಏಕಮೇವ ಅದ್ವಿತೀಯನು. ಅವನಿಗೆ ಕಾರಣನು ಮತ್ತೊಬ್ಬನಿಲ್ಲ. ಹಾಗಾಗಿ ನಾನು ಅವನಿಗೆ ನನ್ನ ಗೌರವವನ್ನು ಸಲ್ಲಿಸುತ್ತೇನೆ. ಹರೇ ಕೃಷ್ಣ ಪ್ರಭು. ಇಲ್ಲಿ 8 ವಿಭಕ್ತಿಗಳನ್ನ ವರ್ಣಿಸಿದ್ದಾರೆ. ಯಸ್ಮಿನ್ ಯಾರಲ್ಲಿ, ಯಥೋ ಯಾರಿಂದ, ಏನ ಬಯೂಂ, ಯಸ್ಯ ಯಸ್ಮೈ, ಸೊ ಈ ರೀತಿ ಎಲ್ಲ, ಯದ್ ಯೋ ಯಥಾ. ಆಲ್ 8 ವಿಭಕ್ತಿಸ್ ಆರ್ ಮೆನ್ಷನ್ಡ್ ಹಿಯರ್ ಸಂಸ್ಕೃತದಲ್ಲಿ. ಸೊ ಎಲ್ಲದಕ್ಕೂ ಕಾರಣ ಭಗವಂತನೇ. ಕೃಷ್ಣ ಇಸ್ ದ ಕಾಸ್ ಆಫ್ ಎವ್ರಿಥಿಂಗ್. ಇನ್ ಹೂಮ್, ಬೈ ಹೂಮ್, ಫಾರ್ ಹೂಮ್, ಫ್ರಮ್ ಹೂಮ್, ಎವ್ರಿಥಿಂಗ್ ಇಸ್ ಫಾರ್ ಕೃಷ್ಣ ಓನ್ಲಿ. ಸೊ ಅದಕ್ಕೆ ಭಗವಂತನೇ ಪರಮ ನಿಯಂತ್ರಕ. ಸೊ ಈ ಒಂದು ಶ್ಲೋಕಕ್ಕೆ ಒಂದು ಸರಿಸಾಟಿಯಾದ ಇನ್ನೊಂದು ಶ್ಲೋಕ ಯಾರಾದ್ರೂ ಹೇಳ್ಬೋದಾ? ಬ್ರಹ್ಮ ಸಂಹಿತೆಯಲ್ಲಿ ಬರ್ತದೆ. ಎಲ್ಲಾ ಕಾರಣ ಇಲ್ಲಿ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಈ ಶ್ಲೋಕದಲ್ಲಿ ಬ್ರಹ್ಮಾಜಿ ಹೇಳ್ತಾರೆ, ಕೃಷ್ಣನೇ ಸರ್ವ ಕಾರಣ ಎಲ್ಲಾ ಕಾರಣಗಳಿಗೆ ಕಾರಣ. ಭಗವಂತನೇ ಆದಿರ್ ಗೋವಿಂದ. ಭಗವಂತನಿಗೆ ಪ್ರಾರಂಭವಿಲ್ಲ, ಮತ್ತೆ ಎಲ್ಲ ಸೃಷ್ಟಿಯ ಪ್ರಾರಂಭ ಭಗವಂತನಿಂದಲೇ ಆಗ್ತದೆ. ಆದಿಹಿ ಗೋವಿಂದ. ಅವನ ಹೆಸರು ಗೋವಿಂದ ಅಥವಾ ಅವನ ಹೆಸರು ಕೃಷ್ಣ. ಈಶ್ವರ ಪರಮಃ ಕೃಷ್ಣ. ಸೊ ಸಚ್ಚಿದಾನಂದ ವಿಗ್ರಹ, ಭಗವಂತನ ದಿವ್ಯ ರೂಪವಿದೆ, ದಿವ್ಯ ಆಕೃತಿ ಇದೆ ಅಂತ ಹೇಳಲಾಗಿದೆ. ಸೊ ಈ ರೀತಿ ಭಗವಂತನೇ ಎಲ್ಲದಕ್ಕೂ ಕಾರಣ ಅಂತ ಇಲ್ಲಿ ವರ್ಣಿಸಿದ್ದಾರೆ. ಯಚ್ಛಕ್ತಯೋ ವದತಾಂ ವಾದಿನಾಂ ವೈ ವಿವಾದ ಸಂವಾದ ಭುವೋ ಭವಂತಿ ಕುರ್ವಂತಿ ಚೈಷಾಂ ಮುಹುರಾತ್ಮಮೋಹಂ ತಸ್ಮೈ ನಮೋ ಅನಂತ ಗುಣಾಯ ಭೂಮ್ನೇ. ನೆಕ್ಸ್ಟ್ ಲೈನ್ ಅಲ್ಲಿ ಇದ್ದಾರೆ ಕಲವತಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅಪರಿಮಿತ ಲೋಕೋತ್ತರ ಗುಣಯುಕ್ತನಾದ ಸರ್ವಂತರ್ಯಾಮಿಯಾದ ದೇವೋತ್ತಮ ಪರಮ ಪುರುಷನಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಅವನು ವಿಭಿನ್ನವಾದವುಗಳನ್ನು ಮಂಡಿಸುವ ದಾರ್ಶನಿಕರೆಲ್ಲರ ಹೃದಯಾಂತರಾಳದೊಳಗಿನಿಂದ ಕೆಲಸ ಮಾಡುತ್ತಾನೆ. ಕೆಲವೊಮ್ಮೆ ಅನುಮೋದಿಸುತ್ತಲೂ ಮತ್ತೆ ಕೆಲವೊಮ್ಮೆ ತಮ್ಮಲ್ಲೇ ಅಭಿಪ್ರಾಯ ಭೇದ ತಾಳುತ್ತಲೂ ಅವರು ತಮ್ಮ ಆತ್ಮವನ್ನೇ ಮರೆಯುವಂತೆ ಮಾಡುತ್ತಾನೆ. ಹಾಗಾಗಿ ಈ ಭೌತಿಕ ಜಗತ್ತಿನಲ್ಲಿ ಅವರು ಒಂದು ನಿರ್ಣಯಕ್ಕೆ ಬರಲು ಸಾಧ್ಯವಿಲ್ಲದಂತಹ ಒಂದು ಸನ್ನಿವೇಶವನ್ನು ಅವನು ಸೃಷ್ಟಿಸಿ ಬಿಡುತ್ತಾನೆ. ಅವನಿಗೆ ನಾನು ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಭಗವಂತ ಅಪರಿಮಿತ ಗುಣಗಳನ್ನ ಹೊಂದಿದ್ದಾನೆ. ಯತ್ ಶಕ್ಯದೋ ವದತಾ ವಾದಿನ ವೈ ಅನಂತ ಗುಣಾಯ ಭೂಮಿ. ಅನಂತ ಗುಣಗಳನ್ನ ಹೊಂದಿದರು ಭಗವಂತ. ಸೊ ಮತ್ತೆ ಭಗವಂತ ಏನ್ ಮಾಡ್ತಾನೆ, ವಿವಿಧ ಜನರ ಹೃದಯದಲ್ಲಿ ಕುತ್ಕೊಂಡು ಹಲವಾರು ವಿವಿಧ ಫಿಲಾಸಫಿಗಳನ್ನ, ತತ್ವಜ್ಞಾನಗಳನ್ನ ಪ್ರಚಾರ ಮಾಡ್ತಾನೆ. ಸೊ ಹಲವಾರು ತತ್ವಗಳಿವೆ. ನಾಸ್ತಿಕವಾದ ಇದೆ, ದೇವರಿಲ್ಲ ಅಂತ ಹೇಳ್ತಾರೆ. ಸಾಂಖ್ಯ ಫಿಲಾಸಫಿ ಇದೆ. ಆಟೋಮೆಟಿಕ್ ಆಗಿ ಈ ಭೌತಿಕ ಪ್ರಕೃತಿ ಕೆಲಸ ಮಾಡ್ತದೆ ಅಂತ ಸಾಂಖ್ಯ ಫಿಲಾಸಫಿ ಹೇಳ್ತದೆ. ಮತ್ತೆ ಇನ್ನೊಂದು ಮೀಮಾಂಸ ಅಂತ ಇದೆ, ಕರ್ಮ ಮೀಮಾಂಸ, ಕರ್ಮವೇ ಶ್ರೇಷ್ಠ ಅಂತ ಹೇಳ್ತಾರೆ. ಭಗವಂತ ಈ ಭೂಮಿಗೆ ಬಂದಾಗ ಅವರು ಕೂಡ ಕರ್ಮಕ್ಕೆ ಬಲಿಯಾಗ್ತಾರೆ ಅಂತ ಅವ್ರು ಹೇಳ್ತಾರೆ. ಸೊ ಈ ರೀತಿ ಹಲವಾರು ತತ್ವಗಳಿವೆ. ಬಟ್ ಎಲ್ಲವೂ ಭಗವಂತನ ಪ್ರೇರಣೆಯಿಂದಲೇ ಸೃಷ್ಟಿ ಆಗಿರೋದು. ಭಗವಂತ ಎಲ್ಲರ ಹೃದಯದಲ್ಲಿ ಕೂತ್ಕೊಂಡು ಆಕ್ಟಿಂಗ್ ವಿತ್ ದ ಕೋರ್ ಆಫ್ ಹಿಸ್ ಹಾರ್ಟ್ಸ್ ಆ ತತ್ವಜ್ಞಾನಿಗಳಿಗೆ ಪ್ರೇರಣೆಯನ್ನು ಕೊಡ್ತಾನೆ ಈ ರೀತಿ ತತ್ವಗಳನ್ನ ಪ್ರಚಾರ ಮಾಡೋದಕ್ಕೆ. ಅಥವಾ ಪ್ರಪದ್ಯಂತೆ, ಯಾವ ರೀತಿ ಜನರ ಭಾವನೆ ಇದೆ, ಯಾವ ರೀತಿ ಅವರು ಜಗತ್ತನ್ನ ನೋಡಲು ಬಯಸ್ತಾರೆ, ಆ ರೀತಿ ಭಗವಂತ ಅವರಿಗೆ ಆ ಒಂದು ನೋಟವನ್ನ ಕೊಡ್ತಾನೆ. ಬಟ್ ಅದು ಉತ್ತಮವಾದ ನೋಟ ಅಲ್ಲ. ಅತಿ ಉತ್ತಮವಾದ ವಿಷನ್ ಅಂತ ಅಂದ್ರೆ ಭಕ್ತಿಯಿಂದ ನೋಡುವುದು. ಎಲ್ಲವೂ ಭಗವಂತನ ಶಕ್ತಿ, ಭಗವಂತ ಕೃಷ್ಣ ಅನ್ನೋ ಒಂದು ದೃಷ್ಟಿಕೋನ ಇದೆ. ಅದು
ಕೇವಲ ಭಕ್ತರಿಗೆ ಮಾತ್ರ ದೊರಕುತ್ತದೆ. ಯಾರು ಹಸಿರು ಕನ್ನಡಕ ಹಾಕೊಂಡಿರ್ತಾರೆ ಎಲ್ಲೋ ಹಸಿರಾಗಿ ಕಾಣಿಸ್ತದೆ, ಯಾರು ನೀಲಿ ಕನ್ನಡಕ ಹಾಕೊಂಡ್ರೆ ಎಲ್ಲೋ ನೀಲಿ ಕಾಣಿಸ್ತದೆ, ಹಳದಿ ಹಾಕೊಂಡ್ರೆ ಹಳದಿ ಕಾಣಿಸ್ತದೆ. ಸೊ ದ ವರ್ಡ್ ಗೆಟ್ಸ್ ಟೇಂಟೆಡ್ ವಿತ್ ದಟ್ ಕಲರ್. ಅದೇ ರೀತಿ ಒಬ್ಬ ಮನುಷ್ಯ ಯಾವಾಗ ಭಕ್ತಿಯ ಕನ್ನಡಕವನ್ನು ಹಾಕೊಂತಾನೆ ಆಗ ಎಲ್ಲ ಕಡೆ ಭಗವಂತನನ್ನ ನೋಡ್ತಾನೆ. ಸ್ಥಾವರ ಜಂಗಮ ದೇಕಿ ನಾಧಿಕಿ ತರ ಮೂರ್ತಿ ಸರ್ವತ್ರ ಇಷ್ಟದೇವ ಸ್ಫೂರ್ತಿ. ಸೊ ಯಾರಿಗೆ ಭಕ್ತಿ ಇದೆ, ಯಾರಲ್ಲಿ ಭಕ್ತಿ ಇದೆ, ಅವರು ಎಲ್ಲ ಕಡೆ ಭಗವಂತನನ್ನ ನೋಡ್ತಾರೆ, ಆ ವಸ್ತುವನ್ನ ನೋಡುವುದಿಲ್ಲ. ಅದಕ್ಕಾಗಿ ನಾವೇನ್ ಮಾಡ್ಬೇಕು, ಆ ಭಕ್ತಿಯ ಕನ್ನಡಕವನ್ನ ಧರಿಸಬೇಕು, ಆ ಭಕ್ತಿಯ ಅಂಜನವನ್ನ ಕಣ್ಣಿಗೆ ಹಚ್ಕೋಬೇಕು. ಪ್ರೇಮಾಂಜನ ಚೂರಿತ ಭಕ್ತಿ ವಿಲೋಚನೇನ, ರೈಟ್? ಪ್ರೇಮಾಂಜನ, ಪ್ರೇಮದ ಅಂಜನವನ್ನ ಕಾಡಿಗೆಯನ್ನ ಕಣ್ಣಿಗೆ ಹಚ್ಕೋಬೇಕು. ಆಗ ಒಂದು ದಿವ್ಯ ನೋಟ ನಮಗೆ ದೊರಕುತ್ತದೆ. ಅದನ್ನ ಯಾರು ಕೊಡ್ತಾರೆ? ಗುರುಗಳು ಕೊಡ್ತಾರೆ. ಗುರುಗಳ ಅನುಗ್ರಹದಿಂದ ಆ ಒಂದು ಪ್ರೇಮ ಚಕ್ಷು ಜಾಗೃತವಾಗಬಹುದು. ಆಗ ಸ್ಥಾವರ ಜಂಗಮ ವಸ್ತುಗಳಲ್ಲಿ ಪರಮಪ್ರಭು ಕೃಷ್ಣನನ್ನ ನಾವು ಕಾಣಲು ಸಾಧ್ಯ. ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ಕೂಡ ಕೃಷ್ಣನ ನಿವಾಸವನ್ನ ನೋಡಲು ಸಾಧ್ಯ. ಸೊ ಈ ರೀತಿ ಆ ಒಂದು ಗುರುಗಳ ಅನುಗ್ರಹದಿಂದ ಇದು ಸಾಧ್ಯವಾಗ್ತದೆ. ಸೊ ಯು ಶುಡ್ ಪ್ರೇ ಫಾರ್ ದಟ್ ಸ್ಪಿರಿಚುವಲ್ ವಿಷನ್, ಪ್ರೇಮ ಚಕ್ಷು. ಓಕೆ. ಅಸ್ತೀತಿ ನಾ ಅಸ್ತೀತಿ ಚ ವಸ್ತುನಿಷ್ಠಯೋರ್ ಏಕಸ್ಥಯೋರ್ ಭಿನ್ನ ವಿರುದ್ಧ ಧರ್ಮಣೋಃ ಅವೇಕ್ಷಿತಂ ಕಿಂಚನ ಯೋಗಶಂಖಯೋ ಸಮಂ ಪರಂ ಹಿ ಅನುಕೂಲಂ ಬೃಹತ್ ತತ್. ನೆಕ್ಸ್ಟ್ ಲೈನ್ ಅಲ್ಲಿದ್ದಾರೆ ಕೀರ್ತಿಲತಾ ಮಾತಾಜಿ. ಓದಿ ಮಾತಾಜಿ. ಓಕೆ, ಕೀರ್ತಿಲತಾ ಮಾತಾಜಿ ಇಲ್ಲ ಅಂದ್ರೆ ರಾಧಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಓಕೆ, ಹರೇ ಕೃಷ್ಣ ಪ್ರಭು. ಪ್ಲೀಸ್. ಓದ್ಲಾ? ಕೀರ್ತಿ ಮಾತಾಜಿ ಓದ್ತಾರೆ. ಹಾ, ಹರೇ ಕೃಷ್ಣ. ಓಕೆ. ಎರಡು ಪಂಗಡಗಳಿವೆ. ಅಭಾವವೆಂದರೆ ಆಸ್ತಿಕರು ಮತ್ತು ನಾಸ್ತಿಕರು. ಪರಮಾತ್ಮನ ಅಸ್ತಿತ್ವವನ್ನು ಒಪ್ಪಿಕೊಳ್ಳುವ ಆಸ್ತಿಕರು ಆಧ್ಯಾತ್ಮಿಕ ಕರ್ತನನ್ನು ಹಠಯೋಗದ ಮುಖೇನ ಕಾಣುತ್ತಾರೆ. ಭೌತಿಕ ಮೂಲಧಾತುಗಳನ್ನು ವಿಶ್ಲೇಷಿಸುವ ಸಂಖ್ಯರಾದರೂ ಮಾಯಾವಾದದ ಸಿದ್ಧಾಂತಕ್ಕೆ ಒಳಪಡುತ್ತಾರೆ. ಅವರು ಒಬ್ಬ ಪರಮ ಕರ್ತನನ್ನು, ಅವನು ಭಗವಂತನಾಗಿರಲಿ ಪರಮಾತ್ಮನಾಗಿರಲಿ ಅಷ್ಟೇಕೆ ಬ್ರಹ್ಮನೇ ಆಗಿರಲಿ, ಒಪ್ಪಿಕೊಳ್ಳುವುದಿಲ್ಲ. ಅದರ ಬದಲಿಗೆ ಮಾಯಾವಾದಿಯು ಭೌತಿಕ ಪ್ರಕೃತಿಯ ಅನಗತ್ಯ ಬಾಹ್ಯ ಕರ್ಮಗಳಲ್ಲಿ ಮಗ್ನನಾಗಿರುತ್ತಾನೆ. ಇಷ್ಟಾದರೂ ಅಂತಿಮವಾಗಿ ಇವರಿಬ್ಬರೂ ಪರಮ ಸತ್ಯವನ್ನೇ ಪ್ರತಿಪಾದಿಸುತ್ತಾರೆ, ಏಕೆಂದರೆ ಅವರು ಪರಸ್ಪರ ವಿರುದ್ಧ ಹೇಳಿಕೆಗಳನ್ನು ನೀಡಿದರೂ ಅವರ ಉದ್ದೇಶವು ಮಾತ್ರ ಪರಮಕರ್ತನನ್ನು ಕುರಿತಾದುದು. ಅವರಿಬ್ಬರೂ ಒಬ್ಬನೇ ಪರಬ್ರಹ್ಮನ ಬಳಿ ಸಾರುತ್ತಿರುತ್ತಾರೆ. ಆ ಪರಬ್ರಹ್ಮನಿಗೆ ನಾನು ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಎರಡು ಪಂಥಗಳಿವೆ, ಒಂದು ಆಸ್ತಿಕ ಪಂಥ, ಒಂದು ನಾಸ್ತಿಕ ಪಂಥ. ಆಸ್ತಿ ಅಂದ್ರೆ ಭಗವಂತ ಇದ್ದಾನೆ, ನಾಸ್ತಿ ಅಂತಂದ್ರೆ ಭಗವಂತ ಇಲ್ಲ ಅಂತಾರೆ. ಸೊ ಆಸ್ತಿಕರು ಆಸ್ತಿಕರು ಭಗವಂತನನ್ನು ನಂಬ್ತಾರೆ, ನಾಸ್ತಿಕರು ಭಗವಂತ ಇಲ್ಲ ಅಂತ ಹೇಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಐ ಸೇ ಓಕೆ ಲೈಟ್ ಎಕ್ಸಿಸ್ಟ್, ಸಂಸೆ ಯಾರು ಕತ್ತಲಲ್ಲಿ ಇದ್ದಾರೆ ಲೈಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತಾರೆ. ಇಬ್ರು ಲೈಟ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ತಾನೆ. ನನ್ನ ರೂಮಲ್ಲಿ ಲೈಟ್ ಇದೆ, ನಾನು ಇದೆ ಅಂತ ಹೇಳ್ತೀನಿ. ಯಾರಾದ್ರೂ ಕತ್ತಲು ರೂಮಲ್ಲಿ ಕೂತಿದ್ರೆ ಅಲ್ಲಿ ಲೈಟ್ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅವರು ಲೈಟ್ ಬಗ್ಗೆನೇ ಮಾತಾಡ್ತಾ ಇದ್ರೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರೆ ಲೈಟ್ ಇಲ್ಲ ಅಂತ. ಅದರ ಅರ್ಥ ಏನು? ಲೈಟ್ ಅಲ್ಲಿಲ್ಲ, ಬೇರೆ ಕಡೆ ಇದೆ ಅಂತ ಅರ್ಥ. ಸಪೋಸ್ ಈಗ ಇಲ್ಲಿ ಕತ್ತಲಾಗಿದೆ, ಸೂರ್ಯ ಇಲ್ಲ ಅಂತ ಹೇಳ್ತೀವಿ, ಇನ್ನೊಂದು ದೇಶದಲ್ಲಿ ಸೂರ್ಯ ಹುಟ್ಟಿದ್ದಾನೆ ಅಂತ ಹೇಳ್ತಾರೆ. ಅದ್ ನಾವಿಬ್ರು ಯಾರ ಬಗ್ಗೆ ಮಾತಾಡ್ತಾ ಇದೀವಿ? ಸೂರ್ಯನ ಬಗ್ಗೆನೇ ಮಾತಾಡ್ತಾ ಇದೀವಿ. ಸೊ ಆಸ್ತಿಕನಾಗಿರ್ಲಿ ಅಥವಾ ನಾಸ್ತಿಕನಾಗಿರ್ಲಿ ಇಬ್ರು ದೇವ್ರ ಬಗ್ಗೆನೇ ಮಾತಾಡ್ತಾರೆ, ಆದ್ರೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಅವರ ಡಿಸ್ಕಷನ್ಗೆ ಆಧಾರ ಏನು? ದೇವರೇ. ಒಬ್ರು ದೇವ್ರು ಇದ್ದಾರೆ ಅಂತ ಹೇಳ್ತಾರೆ, ಇನ್ನೊಬ್ರು ದೇವ್ರು ಇಲ್ಲ ಅಂತ ಹೇಳ್ತಾರೆ ಅಷ್ಟೇ. ಸೊ ಅಲ್ಟಿಮೇಟ್ಲಿ ಗಾಡ್ ಇಸ್ ಅ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಡಿಸ್ಕಷನ್ ಫಾರ್ ಎವ್ರಿ ಒನ್. ಆಸ್ತಿಕರಿಗೂ ನಾಸ್ತಿಕರು ದೇವರೇ ಟಾಪಿಕ್ ಆಫ್ ಡಿಸ್ಕಷನ್. ಆದ್ರೆ ಕ್ರಮೇಣವಾಗಿ ನಾಸ್ತಿಕರು ಅವರು ಆಸ್ತಿಕರಾಗ್ತಾರೆ, ಯಾಕಂದ್ರೆ ದೇರ್ ಇಸ್ ನೋ ಎಥಿಸ್ಟ್ ಇನ್ ದ ಫಾಕ್ಸ್ ಹೋಲ್.
ಒಂದು ಸಮಯದಲ್ಲಿ ಎಲ್ಲರೂ ಭಗವಂತನ ಹತ್ರ ಬರಲೇಬೇಕು. ಒಮ್ಮೆ ಆ ವಿಜ್ಞಾನಿಗಳು ಏನೋ ಕ್ಯಾಲ್ಕುಲೇಷನ್ ಮಾಡಿದ್ರು. ಒಂದು ಮಿಟಿಯೋರ್ಗೆ ಏನಂತಾರೆ, ಕಾಮೆಟ್. ಅದು ಪೃಥ್ವಿ ಕಡೆ ಬರ್ತಾ ಇತ್ತು. ಆಗ ವಿಜ್ಞಾನಿಗಳದ್ರ ಟ್ರಾಜೆಕ್ಟರಿ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅವರು ಘೋಷಣೆ ಮಾಡ್ತಾರೆ, ಒಂದು ಮೀಟಿಯರ್ ಬರ್ತಾ ಇದೆ, ಅದು ಬಂದು ಭೂಮಿಗೆ ತಟ್ಟುತ್ತೆ, ಮೋಸ್ಟ್ ಈ ಭಾಗದಲ್ಲಿ ತಟ್ಟುತ್ತದೆ. ಸೊ ದಯವಿಟ್ಟು ಎಲ್ಲರೂ ಪ್ರಾರ್ಥನೆ ಮಾಡಿ ಭೂಮಿ ಸುರಕ್ಷಿತವಾಗಿರ್ಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ರು. ಇವನು ವಿಜ್ಞಾನಿಗಳು, ಸಾಮಾನ್ಯವಾಗಿ ವಿಜ್ಞಾನಿಗಳು ದೇವರನ್ನು ನಂಬೋದಿಲ್ಲ, ವಿಜ್ಞಾನದ ಮೇಲೆ ಹೆಚ್ಚು ನಂಬಿಕೆ ಇರ್ತದೆ. ಆದ್ರೆ ಅವರು ಪ್ರಾರ್ಥನೆ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಒಂದು ಕಾಮೆಟ್ ಧೂಮಕೇತು ಬಂತು, ಭೂಮಿಗೆ ತಟ್ಟಲಿಲ್ಲ, ಪಾರಾಗಿ ಹೋಯ್ತು. ಸೊ ಆಗ ಎಲ್ಲರೂ ಆಶ್ಚರ್ಯ, ಅದು ಯಾಕೆ ತಟ್ಟಲಿಲ್ಲ ಅಂತ. ಸೊ ಆಗ ಅವರು ಮತ್ತೆ ಕ್ಯಾಲ್ಕುಲೇಟ್ ಮಾಡುವಾಗ ಅದು ಡೆಸಿಮಲ್ ಪಾಯಿಂಟ್ಸ್ ಅಲ್ಲಿ 10 ಡೆಸಿಮಲ್ಸ್ ಅಲ್ಲಿ ಕೇವಲ 3 ಡೆಸಿಮಲ್ ಪಾಯಿಂಟ್ಸ್ ಮಾತ್ರ ತಗೊಂಡಿದ್ರಂತೆ. ಆ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಯ್ತು. ಆ 10 ಡೆಸಿಮಲ್ ಪಾಯಿಂಟ್ಸ್ ತಗೊಂಡಾಗ ಅದು ಕಾಮೆಟ್ ಭೂಮಿಗೆ ತಟ್ಟೋದಿಲ್ಲ, ಅದು ಪಕ್ಕದಿಂದ ಹೋಗ್ತದೆ ಅಂತ ಅವರು ಕ್ಯಾಲ್ಕುಲೇಷನ್ ಬಂತು ಕರೆಕ್ಟ್ ಆಗಿ. ಅದು ಪಾಯಿಂಟ್ ಏನ್ ಹೇಳ್ತಾ ಇದೆ, when there is danger even scientists pray to God, right? ಸೊ ವಿಜ್ಞಾನಿಗಳು ಕೂಡ ಕಷ್ಟದಲ್ಲಿ ಭಗವಂತನ ಪ್ರಾರ್ಥನೆಯನ್ನ ಮಾಡ್ತಾರೆ. ಸೊ ಆಸ್ತಿಕರಾಗ್ಲಿ ನಾಸ್ತಿಕರಾಗ್ಲಿ ಅಲ್ಟಿಮೇಟ್ಲಿ ಎಲ್ಲರೂ ದೇವರ ಹತ್ರ ಬರ್ಲೇಬೇಕು, ದೇವರ ಬಗ್ಗೆ ಮಾತಾಡ್ಲೇಬೇಕು. ಅಥವಾ ಶಿಲಪ್ರಭಾದರು ತುಂಬಾ ವಿಸ್ತಾರವಾಗಿ ಇಲ್ಲಿ 2 ಪೇಜ್ ಪರ್ಫೆಕ್ಟ್ ಬರೆದಿದ್ದಾರೆ. ಸಾಂಖ್ಯ ಯೋಗ ಮತ್ತೆ ಭಕ್ತಿ ಯೋಗದ ಬಗ್ಗೆ ವರ್ಣನೆ ಬರೆದಿದ್ದಾರೆ. ನೀವು ಹೆಚ್ಚು ಡೀಟೇಲ್ಸ್ ನ ಇಲ್ಲಿ ಓದಬಹುದು. ವಸ್ತು ನಿಷ್ಠಯೋ both yogis and Sankhets have faith in reality, but they're arguing about it from different viewpoints of material and spiritual entities. Right? Sankhets ಅಂದ್ರೆ ನಾಸ್ತಿಕರು, ಯೋಗೀಸ್ ಅಂದ್ರೆ ಆಸ್ತಿಕರು. ಇವರಿಬ್ರು ದೇವರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ಆದ್ರೆ ಬೇರೆ ಬೇರೆ ದೃಷ್ಟಿಕೋನ. ಒಬ್ರು ದೇವರು ಇದ್ದಾರೆ ಅಂತಾರೆ, ಇನ್ನೊಬ್ರು ದೇವರು ಇಲ್ಲ ಅಂತ ಅಂತಾರೆ ಅಷ್ಟೇ. ನೋಡಿ, ದಕ್ಷ ತುಂಬಾ ಕಾಂಪ್ಲಿಕೇಟೆಡ್ ಪ್ರಾರ್ಥನೆಗಳನ್ನ, ಸೊ ಪ್ರಾರ್ಥನೆ ಅಂದ್ರೆ ದೇವರ ಹತ್ರ ಹೋಗಿ ಭಗವಂತ ಇದು ಕೊಡು ಅದು ಕೊಡು ಅಂತ ಬೇಡ್ಕೊತೀವಿ ಜನರು. ಬಟ್ ಆಕ್ಚುಲಿ ಇಲ್ಲಿ ನೋಡಿದ್ರೆ ತುಂಬಾ ತತ್ವ ವಿಚಾರವನ್ನ ಇಲ್ಲಿ ಭಗವಂತನ ಮುಂದೆ ಹೇಳ್ತಾ ಇದ್ದಾರೆ. ಸೊ ಅಲ್ಟಿಮೇಟ್ಲಿ ನಾವು ದೇವರ ಮುಂದೆ ಬಂದಾಗ ಕೇವಲ ದೇವರಿಂದ ಬೇಡೋದಷ್ಟೇ ಅಲ್ಲ, ದೇವರ ಗುಣಗಾನವನ್ನು ಮಾಡಬೇಕು, ದೇವರನ್ನ ಹೊಗಳಬೇಕು, ಅವರ ಸ್ಥಾನ, ಅವರ ಪೊಸಿಷನ್ ಏನಿದೆ ಅದನ್ನ ಗುರುತಿಸಬೇಕು, ಹೊಗಳಬೇಕು, ಅವರ ನಾಮರೂಪ ಗುಣ ಲೀಲೆಗಳನ್ನು ವರ್ಣನೆ ಮಾಡಬೇಕು, ಅವನ ನಿಯಂತ್ರಕ, ಪರಮ ಪ್ರಭು ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡಬೇಕು. ಇದೆಲ್ಲ ಮಾಡಿದ ಮೇಲೆ ನಂತರ ಏನಾದ್ರೂ ಒಂದು ಕೋರಿಕೆ ಇದ್ರೆ ಅದನ್ನ ಭಗವಂತನ ಮುಂದೆ ಇಡಬೇಕು. ಕರೆಕ್ಟ್. ಸೊ ಫಸ್ಟ್ ಗ್ಲೋರಿಫೈ. ಈಗ ನಾವು ನೋಡ್ತೀವಿ, ಜನರು ಟೆಂಪಲ್ಗೆ ಹೋಗ್ತಾರೆ, ಲಿಸ್ಟ್ ತಗೊಂಡು ಹೋಗಿರ್ತಾರೆ, ರೈಟ್. ಎಸ್ಪೆಷಲಿ ಭಾರತದಲ್ಲಿ ತೆಂಗಿನಕಾಯಿ ತಗೊಂಡು ಹೋಗ್ತಾರೆ, ತೆಂಗಿನಕಾಯಿ ಹೊಡೆದು ಭಗವಂತ ಈ ಒಂದು ಆಸೆಯನ್ನು ಪೂರೈಸುವಂತ ಬೇಡ್ಕೊಂತಾರೆ. ಸೊ ಬಟ್ ದಟ್ ಇಸ್ ನಾಟ್ true devotion. True devotion means we should offer prayers to the Lord. ಸೊ ಭಗವಂತ ತುಂಬಾ ಕರುಣಾಮಯಿ ಅಂತ ನೆಕ್ಸ್ಟ್ ದಕ್ಷ ಹೇಳ್ತಾನೆ. ಯೋ ಅನುಗ್ರಹಾರ್ಥಂ ಭಜತಾಂ ಪಾದಮೂಲಂ ಅನಾಮರೂಪೋ ಭಗವಾನ್ ಅನಂತಃ ನಾಮಾನಿ ರೂಪಾಣಿ ಚ ಜನ್ಮ ಕರ್ಮಭಿ ಭೇದೇ ಸಮಹ್ಯಂ ಪರಮಃ ಪ್ರಸೀದತು. ಹೆಸರಾದ ಮಾತಾಜಿ ಅವರಿಗೆ. ಹರೇ ಕೃಷ್ಣ ಪ್ರಭು. ನಮ್ಮ ಕಲ್ಪನೆಗೆ ಮೀರಿದ ವೈಭವವುಳ್ಳವನು, ಭೌತಿಕ ನಾಮ ರೂಪ ಲೀಲೆಗಳಿಗೆ ಅತೀತನು, ಸರ್ವಾಂತರ್ಯಾಮಿಯೂ ಆಗಿರುವ ದೇವತಮ ಪರಮಪುರುಷನು ತನ್ನ ಪಾದಕಮಲಗಳನ್ನು ಅರ್ಚಿಸುವ ಭಕ್ತರ ಪಾಲಿಗೆ ವಿಶೇಷವಾಗಿ ದಯಾಮಯನಾಗಿದ್ದಾನೆ. ಅದರಿಂದಲೇ ಅವನು ವಿವಿಧ ಲೀಲೆಗಳೊಂದಿಗೆ ದಿವ್ಯ ರೂಪಗಳನ್ನು, ಹೆಸರುಗಳನ್ನು ಪ್ರದರ್ಶಿಸುತ್ತಾನೆ. ಯಾರ ರೂಪವು ನಿತ್ಯವಾಗಿರುವುದೋ ಮತ್ತು ಜ್ಞಾನ ಮತ್ತು ಆನಂದಗಳಿಂದ ಪರಿಪೂರ್ಣವಾಗಿರುವುದೋ ಅಂತಹ ದೇವತಮ ಪರಮಪುರುಷನು ನನ್ನನ್ನು ಅನುಗ್ರಹಿಸಲಿ. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಭಗವಂತ ತುಂಬಾ ಕರುಣಾಮಯಿ. ಭಗವಂತನಿಗೆ ಹೇಳ್ತಾರೆ, ಅನುಗ್ರಹಾರ್ಥಂ ಭಜತಾಂ ಪಾದಮೂಲಂ. ಯಾರು ಭಕ್ತರ ಮೇಲೆ ಅನುಗ್ರಹವನ್ನ ತೋರಿಸೋದಕ್ಕೆ, ಅನಾಮರೂಪೋ, ಭಗವಂತನಿಗೆ ಭೌತಿಕ ನಾಮರೂಪ ಇಲ್ಲ, ಭಗವಂತ ಅನಂತ. ಅಂತಹ ಭಗವಂತ
ನಾಮಾನಿ ರೂಪಾಣಿ ಚ ಜನ್ಮ ಕರ್ಮವಿ, ನಾಮವನ್ನ ಸ್ವೀಕರಿಸಿ ರೂಪವನ್ನ ಸ್ವೀಕರಿಸಿ ಜನ್ಮ ಕರ್ಮಗಳನ್ನ ಸ್ವೀಕರಿಸಿ ಬರ್ತಾನೆ. ಭೇಜೇಸ ಮಹ್ಯಂ ಪರಮಃ ಪ್ರಸೀದತು, ಭಗವಂತ ಭಗವಂತ ಈ ಭೂಮಿ ಮೇಲೆ ಅವತರಿಸಿ ನಮಗೆ ಕೃಪೆಯನ್ನು ಕೊಡ್ತಾನೆ. ಅಂತಹ ಭಗವಂತ ನನ್ನ ಮೇಲೆ ಅನುಗ್ರಹವನ್ನು ತೋರಲಿ ಅಂತ ದಕ್ಷ ಪ್ರಾರ್ಥನೆ ಮಾಡ್ತಾನೆ. ಸೊ ಭಗವಂತನಿಗೆ ಜನ್ಮವಿಲ್ಲ, ಆದ್ರೂ ಕೂಡ ಭಗವಂತ ಜನ್ಮ ತಗೊಂತಾನೆ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮ್ ಅಧಿಷ್ಠಾಯ ಸಂಭವಾಮಿ ಆತ್ಮಾಯ. ಭಗವಂತನಿಗೆ ಜನ್ಮ ಇಲ್ಲ, ಅದಕ್ಕೆ ಭಗವಂತನಿಗೆ ಅಜ ಅಂತ ಕರೀತಾರೆ. ಸೊ ಅಜನಾದವನು ಈ ಭೂಮಿ ಮೇಲೆ ಅವತರಿಸಿ ಬರ್ತಾನೆ. ಯಾಕೆ? ನಮ್ಮ ಮೇಲೆ ಅನುಗ್ರಹವನ್ನ ತೋರಿಸೋದಕ್ಕೆ. ಕರೆಕ್ಟ್. ಸೊ ಕೃಷ್ಣನಾಗಿ, ರಾಮನಾಗಿ ಅಥವಾ ನರಸಿಂಹನಾಗಿ ಹಲವಾರು ರೂಪದಲ್ಲಿ ಇವೆಲ್ಲ ಶಾಶ್ವತವಾದ ರೂಪಗಳು. ಒಂದೊಂದು ಯುಗದಲ್ಲಿ ಭಗವಂತ ಒಂದೊಂದು ರೂಪದಲ್ಲಿ ಬಂದು ಲೀಲೆಗಳನ್ನು ಮಾಡಿ ನಮ್ಮನ್ನ ಆಕರ್ಷಿಸುತ್ತಾನೆ. ತನ್ನ ಕಡೆ ಆಕರ್ಷಿಸಿ ಬಾ ನನ್ನ ಜೊತೆ ಭಗವದ್ಧಾಮಕ್ಕೆ ಮರಳಿ ಬಾ ಅಂತ ಕರೀತಾ ಇದ್ದಾನೆ ಭಗವಂತ. ಸೊ ಭಗವಂತನ ಅನುಗ್ರಹ ಇದು. ಭಗವಂತ ತನ್ನ ಧಾಮವನ್ನು ಬಿಟ್ಟು ಈ ಭೂಮಿಗೆ ಬಂದು ನಮ್ಮನ್ನ ಆಕರ್ಷಿಸೋದಕ್ಕೆ ಬಂದಿದ್ದಾನೆ, ಮತ್ತೆ ನಮ್ಮನ್ನ ಕರೀತಾ ಇದ್ದಾನೆ. ಸೊ ನಾವು ಆ ಭಗವಂತನ ಕರೆಗೆ ಸ್ಪಂದಿಸಬೇಕು. ವಿ ಶುಡ್ ಗೋ ಬ್ಯಾಕ್ ಟು ಹಿಮ್ ಬೈ ರೆಸ್ಪಾಂಡಿಂಗ್ ಟು ಹಿಮ್. ಸೊ ಈ ರೀತಿ ದಕ್ಷನು ಪ್ರಾರ್ಥನೆ ಮಾಡಿದ ನಂತರ ಅಂತಿಮವಾದ ಒಂದು ಪ್ರಾರ್ಥನೆ. ಯ ಪ್ರಾಪ್ತೈ ಜ್ಞಾನಪಥೇ ಜನಾನಾಂ ಯಥಾಶಯಂ ದೇಹಗತೋ ವಿಭಾತಿ ಯಥಾ ನಿಲಃ ಪಾರ್ಥಿವಂ ಆಶ್ರಿತೋ ಗುಣಂ ಸ ಈಶ್ವರೋ ಮೇ ಕುರುತಾಂ ಮನೋರಥಂ. ನೆಕ್ಸ್ಟ್ ಲೈನಲ್ಲಿದ್ದಾರೆ ರೇಣುಕಾ. ಸೊ ರೇಣುಕಾ ದೇವಿ ಮಾತಾಜಿ. ಹರೇ ಕೃಷ್ಣ. ವಾಯುವು ವಿವಿಧ ಭೌತಿಕ ವಸ್ತುಗಳ ಗುಣಗಳನ್ನು ತನ್ನೊಂದಿಗೆ ಒಯ್ಯುತ್ತದೆ. ಉದಾಹರಣೆಗೆ, ವಾಯುವು ಮಣ್ಣಿನ ಕಣಗಳೊಂದಿಗೆ ಬೆರೆತಾಗ ವಿವಿಧ ಬಣ್ಣಗಳನ್ನು ಪ್ರದರ್ಶಿಸುತ್ತದೆ. ಹಾಗೂ ಅದು ತಾನು ಬೀಸುವ ಕಡೆಗಳಲ್ಲೆಲ್ಲ ಹೂವಿನ ಸುಗಂಧವನ್ನು ಒಯ್ಯುತ್ತದೆ. ಹಾಗೆಯೇ ಒಬ್ಬನ ಇಚ್ಛೆಗೆ ತಕ್ಕಂತೆ ಭಗವಂತನು ಕೆಳಮಟ್ಟದ ಆರಾಧನೆ ಕೂಡ ಒಲಿದು ಆರಾಧಕನ ಕಣ್ಣ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ಆಗ ಅವನು ಆರಾಧಕನಿಗೆ ತನ್ನ ಮೂಲ ರೂಪದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ, ದೇವತೆಯಂತೆ ಕಾಣಿಸಿಕೊಳ್ಳುತ್ತಾನೆ. ಇಂತಹ ರೂಪಗಳಿಂದಾಗುವ ಪ್ರಯೋಜನವಾದರೂ ಏನು? ಮೂಲ ರೂಪಿಯಾದ ದೇವೋತ್ತಮ ಪರಮಪುರುಷನು ಅನುಗ್ರಹಿಸಿ ತನ್ನನ್ನೆಲ್ಲ ಬಯಕೆಗಳನ್ನು ಪೂರೈಸುವಂತಾಗಲಿ. ಹರೇ ಕೃಷ್ಣ ಗುರುಜಿ. ಲಿಟಲ್ ಕಾಂಪ್ಲಿಕೇಟೆಡ್ ವರ್ಸ್. ಇದರಲ್ಲಿ ದಕ್ಷ ಏನ್ ಹೇಳ್ತಾ ಇದ್ದಾನಂದ್ರೆ, ಒಂದು ವಾಯು ಮಣ್ಣಿನ ಕಣದೊಂದಿಗೆ ಬೆರೆತಾಗ ವಿವಿಧ ಬಣ್ಣಗಳನ್ನು ಪ್ರದರ್ಶಿಸುತ್ತದೆ, ಹಾಗೂ ಅದು ತಾನು ಬೀಸುವ ಕಡೆಯಲ್ಲೆಲ್ಲ ಹೂವಿನ ಸುಗಂಧವನ್ನು ಒಯ್ಯುತ್ತದೆ. ಹೇಗೆ ಗಾಳಿ ಒಂದು ಗಾರ್ಡನ್ ನಲ್ಲಿ ಅದು ಹಾರಿ ಬಂದಾಗ ಅದು ಕಮಲ ಅಥವಾ ಪುಷ್ಪದ ಸುಗಂಧವನ್ನು ತರ್ತದೆ. ಅದೇ ಗಾಳಿ ಟಾಯ್ಲೆಟ್ ಇಂದ ಬಂದಾಗ ಗಾಳಿ ದುರ್ಗಂಧವನ್ನ ತರ್ತದೆ. ಸೊ ಕೆಲವೊಮ್ಮೆ ಟ್ರೈನ್ ಅಲ್ಲಿ ಹೋಗುವಾಗ ಶುಗರ್ ಫ್ಯಾಕ್ಟ್ರಿ ಬರ್ತದೆ. ಶುಗರ್ ಫ್ಯಾಕ್ಟ್ರಿ ಬಂದಾಗ ಅಲ್ಲಿ ದುರ್ಗಂಧ ಬರ್ತದೆ, ಆಲ್ಕೋಹಾಲ್ ಫರ್ಮೆಂಟಿಂಗ್ ಸ್ಮೆಲ್ ಬರ್ತದೆ. ಆದ್ರೆ ಅದು ವಾಯುವಿನ ತಪ್ಪಲ್ಲ, ಅದು ವಾಯು ಜೊತೆ ಏನೋ ಮಿಕ್ಸ್ ಆಗಿ ಬಂದಿದೆ, ಏನೋ ಒಂದು ಸುಗಂಧ ದುರ್ಗಂಧ ಮಿಕ್ಸ್ ಆಗಿ ಬರ್ತದೆ. ಅದೇ ರೀತಿ ಭಗವಂತ ಕೆಲವೊಮ್ಮೆ ಉಚ್ಚ ಯೋನಿಯಲ್ಲಿ ಕೆಲವೊಮ್ಮೆ ತುಚ್ಛ ಯೋನಿಯಲ್ಲಿ ಅವತರಿಸ್ತಾನೆ. ಪ್ರಾಣಿಯಾಗಿ, ಪಕ್ಷಿಯಾಗಿ ಅಥವಾ ಬೇರೆ ಬೇರೆ ಗುಣಗಳನ್ನ ಸ್ವೀಕರಿಸಿಕೊಂಡು ಬರ್ತಾನೆ. ದೇವತೆಗಳ ರೂಪದಲ್ಲಿ ಬರ್ತಾನೆ. ಆದ್ರೆ ಅನ್ಯ ದೇವತೆಗಳ ಪೂಜೆ ಮಾಡಿ ಏನೋ ಲಾಭ? ಅವರೆಲ್ಲರೂ ಭಗವಂತನ ಶಕ್ತಿನೇ. ಆದ್ರೆ ಭಗವಂತನ ಶಕ್ತಿಯನ್ನ ಪೂರಿಸುವ ಬದಲಾಗಿ ನಾವು ನೇರವಾಗಿ ಕೃಷ್ಣನನ್ನ ಆರಾಧಿಸಬೇಕು ಅಂತ ಇಲ್ಲಿ ಒಂದು ತತ್ವವನ್ನು ವರ್ಣಿಸಿದ್ದಾರೆ. ಸ ಈಶ್ವರೋಮೇ ಕುರುತಾಂ ಮನೋರಥಂ. ಆ ಪರಮ ಈಶ್ವರ ನನ್ನ ಎಲ್ಲ ಇಚ್ಛೆಗಳನ್ನು ಪೂರೈಸಲಿ ಅಂತ ಇಲ್ಲಿ ಬೇಡ್ಕೊಂತ ಇದ್ದಾನೆ. ಸೊ ಸಾಮಾನ್ಯವಾಗಿ ಜನರು ದೇವಿ ಪೂಜೆ ಮಾಡ್ತಾರೆ, ಗಣಪತಿ ಪೂಜೆ ಮಾಡ್ತಾರೆ, ಸೂರ್ಯನ ಪೂಜೆ ಮಾಡ್ತಾರೆ, ನಂತರ ಸ್ಕಂದನ ಪೂಜೆ ಮಾಡ್ತಾರೆ, ವಿಷ್ಣುವಿನ ಪೂಜೆ ಮಾಡ್ತಾರೆ. ಅದ್ರ ಎಲ್ಲಾ ಪೂಜೆಗಳಲ್ಲಿ ಶ್ರೇಷ್ಠವಾದದ್ದು ವಿಷ್ಣು ಆರಾಧನೆ ಅಂತ ಹೇಳಿ. ಆರಾಧನಾನಾಂ ಸರ್ವೇಷಾಂ ವಿಷ್ಣು ಆರಾಧನೆ ಪರಮೇಶ್ವರ.
ಪಾರ್ಥಿವ ದಾರುಣೋ ಧೂಮಸ್ ತಸ್ಮಾದ್ ಅಗ್ನಿಸ್ತ್ರೀಮಯ. ರೈಟ್. ಸೊ ಕಟ್ಟಿಗೆ ಇದೆ, ಹೊಗೆ ಇದೆ, ಬೆಂಕಿ ಇದೆ. ಈ ಮೂರರಲ್ಲಿ ಯಾವ್ದು ಉಪಯೋಗಕರ? ಬೆಂಕಿಯಿಂದ ಅಡಿಗೆ ಮಾಡುವುದು, ಲೈಟ್ ಕೊಡ್ತದೆ, ಶಾಖೆ ಕೊಡ್ತದೆ. ಸೊ ಸತ್ವಗುಣ, ರಜಗುಣ, ತಮಗುಣ. ಬೆಂಕಿ ಸತ್ವಗುಣ, ಧೂಮ ಹೊಗೆ ರಜಗುಣ, ಕಟ್ಟಿಗೆ ತಮಗುಣ. ಸೊ ತಮಗುಣ ಮತ್ತೆ ರಜಗುಣದಿಂದ ಅಷ್ಟು ಲಾಭ ಸಿಗೋದಿಲ್ಲ, ಆದರೆ ಸತ್ವಗುಣದಲ್ಲಿ ಹೆಚ್ಚು ಲಾಭ ಸಿಗ್ತದೆ. ಸೊ ಪ್ರಥಮ ಸ್ಕಂದದಲ್ಲಿ ಶ್ಲೋಕ ಬರ್ತದೆ. ಸೊ ರಜಸಸ್ತು ತಮಸ್ಸತ್ವ ಸತ್ವಂ ಯದ್ ಬ್ರಹ್ಮ ದರ್ಶನ. ಸತ್ವಗುಣದಲ್ಲಿ ನಾವು ಬ್ರಹ್ಮ ದರ್ಶನ ಪಡೆಯುವ ಸಾಧ್ಯತೆ ಇದೆ, ಆದರೆ ತಮಗುಣದಲ್ಲಿ ರಜಗುಣದಲ್ಲಿ ಬ್ರಹ್ಮ ದರ್ಶನ ಸಾಧ್ಯವಿಲ್ಲ. ಅದಕ್ಕಾಗಿ ರಾಜಸಿಕ ತಾಮಸಿಕ ದೇವತೆಗಳೇ ಆರಾಧನೆ ಮಾಡುವುದ್ರ ಬದಲಾಗಿ ಕೃಷ್ಣನ ಆರಾಧನೆ ಮಾಡಬೇಕು ಅಂತ ಇಲ್ಲಿ ದಕ್ಷ ಹೇಳ್ತಾ ಇದ್ದಾನೆ. ಸೊ ಆ ಕೃಷ್ಣ ನನ್ನ ಮೇಲೆ ಅನುಗ್ರಹವನ್ನ ತೋರಿಸಿ ನನ್ನ ಎಲ್ಲ ಮನೋರಥವನ್ನ ಪೂರೈಸಲಿ ಅನ್ನೋ ಒಂದು ವಿಚಾರವನ್ನು ಇಲ್ಲಿ ಹೇಳಿ ತನ್ನ ಪ್ರಾರ್ಥನೆಗಳನ್ನ ನಿಲ್ಲಿಸಿದ್ದಾನೆ. ಸುಮಾರು 11 ಶ್ಲೋಕಗಳಲ್ಲಿ ದಕ್ಷ ಪ್ರಜಾಪತಿ ಪ್ರಾರ್ಥನೆಗಳನ್ನು ಸಲ್ಲಿಸಿ ಸೊ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಇಲ್ಲಿ ನೋಡಿ ಫೋಟೋದಲ್ಲಿ ನೋಡ್ತಾ ಇದ್ದಾರೆ ಹೇಗೆ ಅಘಮರ್ಷಣ ಭಗವಂತ ಅಷ್ಟಭುಜ ರೂಪದಲ್ಲಿ ಪ್ರತ್ಯಕ್ಷನಾಗಿ ಪ್ರಕಟನಾದ. ದಕ್ಷನಿಗೆ ತುಂಬಾ ಆಶ್ಚರ್ಯವಾಯಿತು ಭಗವಂತನನ್ನ ನೋಡಿ. ಸುತ್ತಮುತ್ತಲೂ ಎಲ್ಲ ದೇವತೆಗಳು ಋಷಿ ಮುನಿಗಳಿದ್ದರು. ಸೊ ಆ 8 ಭುಜಗಳಲ್ಲಿ ಭಗವಂತ ಆಯುಧಗಳನ್ನ ಹಿಡಿದಿದ್ದಾನೆ. ಚಕ್ರ, ಶಂಖ, ಖಡ್ಗ, ಆರ್ಮರ್, ಬಿಲ್ಲು, ಬಾಣ, ಹಗ್ಗ ಮತ್ತು ಗದೆಯನ್ನು ಹಿಡ್ಕೊಂಡಿದ್ದಾನೆ. ಸೀತೆ ಆಯುಧಗಳಿಂದ ಸುಸಜ್ಜಿತನಾಗಿ ಅಷ್ಟಭುಜ ರೂಪದಲ್ಲಿ ದರ್ಶನ ಕೊಟ್ಟ. ಸಾಮಾನ್ಯವಾಗಿ ವಿಷ್ಣು ಚತುರ್ಭುಜ ರೂಪದಲ್ಲಿ ಬರ್ತಾನೆ, ಆದರೆ ಇಲ್ಲಿ ಅಷ್ಟಭುಜ ರೂಪದಲ್ಲಿ ಭಗವಂತ ದರ್ಶನವನ್ನ ನೀಡ್ತಾ ಇದ್ದಾನೆ. ಓಕೆ, ಜಸ್ಟ್ ಅನುವಾದವನ್ನು ಓದೋಣ. ಈ 4 ಸುಂದರಿ ಪ್ರಿಯ ಮಾತಾಜಿ, ಸುಂದರಿ ಪ್ರಿಯ ಮಾತಾಜಿ ಹೋಗ್ತೀರಾ? ಹರೇ ಕೃಷ್ಣ ಪ್ರಭುಜಿ. ದಂಡ ಶುಕಮುನಿಗಳು ಹೇಳಿದರು, ತನ್ನ ಭಕ್ತರಿಗೆ ಅತ್ಯಂತ ವಾತ್ಸಲ್ಯಮಯಿಯಾದ ದೇವೋತ್ತಮ ಪರಮ ಪುರುಷನಾದ ಶ್ರೀಹರಿಯು ದಕ್ಷನು ಮಾಡಿದ ಪ್ರಾರ್ಥನೆಯಿಂದ ತುಂಬಾ ಸುಪ್ರೀತನಾದನು. ಅಘಮರ್ಷಣರೆಂದು ಹೇಳಿದ ಹೆಸರಾದ ಪವಿತ್ರ ಸ್ಥಳದಲ್ಲಿ ಅವರು ಕಾಣಿಸಿಕೊಂಡರು. ಕುರುವಂಶದಲ್ಲಿ ಉತ್ತಮನಾದ ಮಹಾರಾಜ ಪರೀಕ್ಷಿತನ ಭಗವಂತನ ಪಾದಕಮಲಗಳ ಅವನ ವಾಹನವಾದ ಗರುಡನ ಭುಜಗಳ ಮೇಲೆ ವಿಶ್ರಮಿಸಿದನು. ಆಗ ಅವನು ತನ್ನ ಉದ್ದವೂ ಶಕ್ತಿಯುತವೂ ಸುಂದರವೂ ಆದ ಅಷ್ಟಭುಜಗಳಿಂದ ಗೋಚರವಾದನು. ತನ್ನ 8 ಕೈಗಳಲ್ಲಿ ಅವನು ಒಂದೊಂದರಲ್ಲೂ ಚಕ್ರ, ಶಂಖ, ಕತ್ತಿ, ಗುರಾಣಿ, ಬಾಣ, ಬಿಲ್ಲು, ಪಾಶ ಮತ್ತು ಗದೆಯನ್ನು ಆಯುಧಗಳಾಗಿ ಹಿಡಿದಿದ್ದನು. ಅವುಗಳೆಲ್ಲವೂ ಮಿರಿ ಮಿಂಚುತ್ತಿದ್ದವು. ಅವನು ಪೀತಾಂಬರವನ್ನು ಧರಿಸಿದ್ದನು. ಕಡು ನೀಲಿ ಬಣ್ಣದ ಶರೀರವುಳ್ಳವನಾಗಿದ್ದನು. ಅವನ ಕಣ್ಣು ಮತ್ತು ಮುಖಗಳು ಹರ್ಷೋಲ್ಲಾಸದಿಂದ ಕೂಡಿದ್ದವು. ಹರೇ ಕೃಷ್ಣ ಪ್ರಭುಜಿ. ದಂಡ ಪ್ರಣಾಮ. ಕಂಟಿನ್ಯೂ ಮಾಡಿ. ಪ್ರಸಿದ್ಧನಾಗಿದ್ದನು. ಅವನೊಂದಿಗೆ ಮಹಾನ್ ಭಕ್ತರಾದ ನಾರದ, ನಂದ ಮೊದಲಾದವರಿದ್ದರು. ಸ್ವರ್ಗಾಧಿಪತಿ ಇಂದ್ರನನ್ನು ಮುಂದಿಟ್ಟುಕೊಂಡು ಎಲ್ಲಾ ಪ್ರಮುಖ ದೇವತೆಗಳು ಇಲ್ಲಿಂದ ಕುತ್ತಿಗೆಯಿಂದ ಪಾದದವರೆಗೆ ಕಿರೀಟಗಳು ಅವನ ಕಿವಿಗಳಲ್ಲಿ ಮೀನನ್ನು ಸ್ಕ್ರೀನ್ ಕಾಣಿಸ್ತಿರೋದು. ಕುತ್ತಿಗೆಯಿಂದ ಪಾದದವರೆಗೆ ಇಳಿಬಿಟ್ಟ ದೀರ್ಘ ಪುಷ್ಪ ಹಾರವು ಅವನ ಮೈಯನ್ನು ಅಲಂಕರಿಸಿತ್ತು. ಅವನ ಎದೆಯು ಶ್ರೀವತ್ಸ ಚಿಹ್ನೆಯಿಂದ ಕೂಡಿದ್ದು, ಅವನ ತಲೆಯ ಮೇಲೆ ಕೌಸ್ತುಭ ರತ್ನದಿಂದ ಮಾಡಿದ ಅಮೋಘವಾದ ಕಿರೀಟವಿತ್ತು. ಅವನ ಕಿವಿಗಳಲ್ಲಿ ಮೀನನ್ನು ಹೋಲುವಂತಹ ಕರ್ಣಾಭರಣಗಳಿದ್ದವು. ಈ ಎಲ್ಲ ಆಭರಣಗಳಲ್ಲೂ ಅಸಾಮಾನ್ಯ ಸೌಂದರ್ಯದಿಂದ ಕೂಡಿದ್ದವು. ಭಗವಂತನು ಚಿನ್ನದ ನಡುಪಟ್ಟಿಯನ್ನು ಧರಿಸಿದ್ದನು. ಭುಜಗಳಲ್ಲಿ ಬಾಹುರಕ್ಷೆಗಳನ್ನು, ಬೆರಳುಗಳಲ್ಲಿ ಉಂಗುರಗಳನ್ನು, ಪಾದಗಳಲ್ಲಿ ಗೆಜ್ಜೆಗಳನ್ನು ಧರಿಸಿದ್ದನು. ಹಾಗೆ ವಿಧವಿಧವಾದ ಆಭರಣಗಳಿಂದ ಅಲಂಕೃತನಾದ ಶ್ರೀಹರಿಯು 3 ಲೋಕದ ಎಲ್ಲ ಜೀವಿಗಳನ್ನು ಆಕರ್ಷಿಸುವವನಾಗಿ ಪುರುಷೋತ್ತಮ ಎಂದರೆ ಅತ್ಯುತ್ತಮ ವ್ಯಕ್ತಿತ್ವವುಳ್ಳವನೆಂದು ಪ್ರಸಿದ್ಧನಾಗಿದ್ದಾನೆ.
ಅವನೊಂದಿಗೆ ಮಹಾನ್ ಭಕ್ತರಾದ ನಾರದ, ನಂದ ಮೊದಲಾದವರಿದ್ದರು. ಸ್ವರ್ಗಾಧಿಪತಿ ಇಂದ್ರನನ್ನು ಮುಂದಿಟ್ಟುಕೊಂಡು ಎಲ್ಲ ಪ್ರಮುಖ ದೇವತೆಗಳು ಮತ್ತು ಸಿದ್ಧಲೋಕ, ಗಂಧರ್ವ ಲೋಕ ಮತ್ತು ಚಾರಣ ಲೋಕಗಳಂತಹ ವಿವಿಧ ಉನ್ನತ ಗ್ರಹ ಲೋಕಗಳ ನಿವಾಸಿಗಳು ಅವನೊಂದಿಗಿದ್ದರು. ಭಗವಂತನ ಅಕ್ಕಪಕ್ಕಗಳಲ್ಲಿ ಮತ್ತು ಅವನ ಹಿಂದೆ ಇದ್ದ ಈ ಎಲ್ಲ ಭಕ್ತರು ಅವನಿಗೆ ನಿರಂತರವಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದರು. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಹರೇ ಕೃಷ್ಣ. ನೋಡಿ, ಭಾಗವತದಲ್ಲಿ ಎಲ್ಲೆಲ್ಲಿ ಭಗವಂತ ಪ್ರಕಟನಾಗ್ತಾನೆ ಅಲ್ಲಿ ತುಂಬಾ ವಿವರವಾದ ವರ್ಣನೆ ಬರ್ತದೆ. Right? ಭಗವಂತ ಬಂದ ಅಂತ ಹೇಳುದಿಲ್ಲ, ಭಗವಂತನ ರೂಪ ಹೇಗಿದೆ, ಆಭೂಷಣಗಳು, ವಸ್ತ್ರ, ಹಾರ, ಕಿರೀಟ, ಕುಂಡಲ, ಮತ್ತೆ ಅವರ ಜೊತೆ ಬಂದಂತ ಭಕ್ತರು, ದೇವತೆಗಳು ಎಲ್ಲರ ವರ್ಣನೆ ಮಾಡ್ತಾರೆ. ಸೊ ರಾಜ ಬಂದ ಅಂತ ಹೇಳಿದ್ರೆ ರಾಜನ ಜೊತೆ ಮಂತ್ರಿಗಳು, ಆ ಸೈನಿಕರು, right? ಎಲ್ಲರೂ ಬಂದಿರ್ತಾರೆ, ರಾಣಿ ಬಂದಿರ್ತಾರೆ, ಮಕ್ಕಳು ಬಂದಿರ್ತಾರೆ. ಸೊ ರಾಜ ಬಂದ ಅಂತಂದ್ರೆ ಒಬ್ಬನೇ ಬಂದ ಅಂತಲ್ಲ, ಎಲ್ಲರೂ ಸುತ್ತಮುತ್ತ ಇದ್ದಾರೆ ಅಂತ ಅರ್ಥ. ಅದೇ ರೀತಿ ಭಗವಂತ ಬಂದಿದ್ದಾನೆ ಅಂತಂದ್ರೆ ಭಗವಂತ ಒಬ್ಬನೇ ಬಂದಿಲ್ಲ, ಸುತ್ತಮುತ್ತಲು ಹಲವಾರು ಜನ ಇದ್ದಾರೆ. ಭಗವಂತನ ದಿವ್ಯ ರೂಪ ಕೂಡ ಇದೆ, ಅದರ ವರ್ಣನೆ. ಸೊ ಎಲ್ಲಿ ಭಗವಂತ ಅವತರಿಸ್ತಾನೆ ಅಲ್ಲಿ ತುಂಬಾ ವಿವರವಾದ ಡಿಸ್ಕ್ರಿಪ್ಷನ್ ಭಾಗವತದಲ್ಲಿ ಕೊಟ್ಟಿದ್ದಾರೆ. ಯಾಕಂದ್ರೆ ಭಾಗವತದ ಗುರಿ ಅದು, ಭಗವಂತ ಒಬ್ಬ ವ್ಯಕ್ತಿ, ಭಗವಂತ ಭಗವಂತನ ದಿವ್ಯ ನಾಮ ರೂಪಗಳಿವೆ ಅನ್ನೋದನ್ನ ತೋರಿಸುವುದೇ ಭಾಗವತದ ಒಂದು ಮುಖ್ಯ ಗುರಿಯಾಗಿದೆ. ಸೊ ಓಂ ನಮೋ ಭಗವತೆ ವಾಸುದೇವಾಯ. ವಾಸುದೇವ ಕೃಷ್ಣನೇ ಪರಮ ಪುರುಷ ಭಗವಂತ ಅನ್ನೋದು ತೋರಿಸುವುದೇ ಭಾಗವತದ ಒಂದು ಗುರಿಯಾಗಿದೆ. ಅದಕ್ಕಾಗಿ ಇಷ್ಟು ವಿವರಗಳು ಗೊತ್ತಾಗ್ತದೆ. ರೂಪಂತನ್ ಮಹದಾಶ್ಚರ್ಯಂ ವಿಚಕ್ಷ್ಯಾಗತ ಸಾಧ್ವಸಃ ನನಾಮದಂಡವದ್ಭೂಮೋ ಪ್ರಹೃಷ್ಟಾತ್ಮ ಪ್ರಜಾಪತಿ. ಓಕೆ, ಯಶೋಧ ಮಾತಾಜಿ, ಯಶೋಧ ವರ್ಷ ಹರೇ ಕೃಷ್ಣ, ದಂಡೋತ್ ಪ್ರಣಾಮ್ ಪ್ರಭುಜಿ. ಮಾತಾಜಿ. ಅನುವಾದ. ದೇವೋತ್ತಮ ಪರಮಪುರುಷನ ಈ ಅದ್ಭುತವೂ ಪ್ರಕಾಶಮಾನವೂ ಆದ ರೂಪವನ್ನು ನೋಡಿ ಪ್ರಜಾಪತಿ ದಕ್ಷನು ಮೊದಲೇ ಭಯಭೀತನಾದರೂ ಭಗವಂತನನ್ನು ಆ ರೂಪದಲ್ಲಿ ಕಂಡು ಹರ್ಷನಾದನು. ಭಗವಂತನಿಗೆ ತನ್ನ ಗೌರವಯುತ ಪ್ರಣಾಮಗಳನ್ನು ಸಲ್ಲಿಸುವ ಸಲುವಾಗಿ ಅವನು ದೀರ್ಘ ದಂಡವತ್ ಮಾಡಿದನು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ದಂಡವತ್ ಅಂತ ಯಾಕಂತಾರೆ? ದಂಡದಂಗೆ ಅಡ್ಡ ಬೀಳುವುದು. ಒಂದು ದಂಡ ಇಟ್ಬಿಟ್ರೆ ಅದು ಅಡ್ಡ ಬಿದ್ದು ಬಿಡ್ತದೆ. ಅದೇ ರೀತಿ ನಾವು ಕೂಡ ದಂಡ ತರ ಬಿದ್ದು ಬಿಡ್ಬೇಕು, ಅಡ್ಡ ಬಿಡ್ಬೇಕು. ಸದ್ಯ ದಂಡವತ್ ಭೂಮಿ ಮೇಲೆ ದಂಡವತ್ ಪ್ರಣಾಮವನ್ನು ಮಾಡಿದ. ನ ಕಿಂಚನೋದೀರ್ಯತುಂ ಅಶಕತ್ ತೀವ್ರಯಾ ಮುದ ಆಪೂರಿತ ಮನೋದ್ವಾರೈರ್ ಪ್ರದೀನ್ಯಾ ಇವ ನಿರ್ಜರೈಃ. ಪ್ರಭುಜೀಸ್ ಯಾರಾದ್ರೂ ಇದ್ದೀರಾ? ಎನಿ ಪ್ರಭುಜೀಸ್? ಬ್ರು? ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್ ಪ್ರಭುಜಿ. ಓಕೆ, ಓದಿ. ಕೃಷ್ಣಮೂರ್ತಿ ಪ್ರಭು ಓದಿ. ಪರ್ವತದಿಂದ ಹರಿದು ಬರುವ ನದಿಗಳು ಜಲಭರಿತವಾಗಿರುವಂತೆ ದಕ್ಷನ ಇಂದ್ರಿಯಗಳೆಲ್ಲವೂ ಸಂತೋಷಭರಿತವಾಗಿದ್ದವು. ತನ್ನ ಅತಿಯಾದ ಸಂತೋಷದಿಂದಾಗಿ ದಕ್ಷನು ಏನನ್ನೂ ಹೇಳಲಾಗದೆ ಸುಮ್ಮನೆ ನೆಲದ ಮೇಲೆ ಎರಗಿದ್ದನು. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್ ಪ್ರಭುಜಿ. ಸೊ ಧ್ರುವ ಮಹಾರಾಜರು ಕೂಡ ಇದೇ ರೀತಿ ಅನುಭವ ಆಗಿದೆ. ಭಗವಂತ ಪ್ರಕಟನಾದ್ಮೇಲೆ ಧ್ರುವ ಮಹಾರಾಜರು ಭಗವಂತನನ್ನು ನೋಡಿ ತುಂಬಾ ಭಕ್ತಿಯಿಂದ ಹರ್ಷಿತರಾದರು. ಅವರೊಬ್ಬ ಬಾಯಿಯಿಂದ ಏನು ಮಾತುಗಳೇ ಬರಲಿಲ್ಲ. ಕೆಲವು ತುಂಬಾ ಹರ್ಷಿತವಾದ ರೀತಿ ಆಗ್ತದೆ, ಮಾತೇ ಬರಲಿಲ್ಲ. ಆಗ ಭಗವಂತ ತನ್ನ ಶಂಖವನ್ನ ಧ್ರುವನ ತಲೆ ಮೇಲೆ ಸ್ಪರ್ಶ ಮಾಡ್ತಾನೆ. ಸ್ಪರ್ಶ ಮಾಡಿದಾಗ ಧ್ರುವನ ಈ ಎಲ್ಲ ಇಂದ್ರಿಯಗಳು ಎಚ್ಚರಗೊಳ್ತವೆ. ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸೂಕ್ತಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಈ ರೀತಿ
ಹೇ ಭಗವಂತ, ನೀನು ಸ್ಪರ್ಶ ಮಾಡಿರೋ ಕಾರಣದಿಂದ ನನ್ನ ಎಲ್ಲ ಇಂದ್ರಿಯಗಳು ಈಗ ಎಚ್ಚರಗೊಂಡಿವೆ. ಹೇ ಭಗವಂತ, ನನ್ನ ಪ್ರಾಣ ಕೂಡ ಎಚ್ಚರಗೊಂಡಿದೆ. ಪ್ರಾಣ ನಮ್ಮ ಭಗವತಿ ಪುರುಷ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ ಅಂತ ಧ್ರುವ ಮಹಾರಾಜ ಈ ರೀತಿ ಪ್ರಾರ್ಥನೆ ಮಾಡಿಲ್ಲ. ಅದೇ ರೀತಿ ದಕ್ಷನಿಗೆ ಕೂಡ ಅನುಭವ ಆಗ್ತಾ ಇದೆ. ಸೊ ದಕ್ಷನಿಗೆ ಏನು ಪ್ರಾರ್ಥನೆ ಮಾಡೋಕ್ಕಾಗಲಿಲ್ಲ. ಅವಾಗ ಭಗವಂತನೇ ತನ್ನ ಹಿತನುಡಿಯನ್ನ ಇಲ್ಲಿ ಹೇಳ್ತಾರೆ. ತಂ ತಥಾ ಅವನತಂ ಭಕ್ತಂ ಪ್ರಜಾಕಾಮಂ ಪ್ರಜಾಪತಿಂ ಚಿತ್ತಜ್ಞ ಸರ್ವಭೂತಾನಾಂ ವಿದಂ ಆಹ ಜನಾರ್ದನಃ. ಯಾರು ಓದ್ತೀರಾ? ಎನಿ ಪ್ರಭುಜೀಸ್? ಮತ್ತೆ ಯಾರಿದ್ದೀರಾ ಪ್ರಭುಜೀಸ್? ಓದ್ಲಾ ಪ್ರಭುಜಿ? ಮಾತಾಜಿ ಇದ್ದಾರಾ? ಓಕೆ. ಓದ್ಲಾ ಪ್ರಭುಜಿ? ಪ್ರಜಾಪತಿ ದಕ್ಷನು ಮಾತನಾಡಲಾಗದೆ ಹೋದರೂ ಭಗವಂತನು ಎಲ್ಲರ ಹೃದಯಾಂತರಳವನ್ನು ಬಲ್ಲವನಾಗಿ ತನ್ನ ಭಕ್ತನು ಹಾಗೆ ನಮಸ್ಕಾರ ಮಾಡಿದುದನ್ನು ಕಂಡು ಅವನು ಪ್ರಜಾವರ್ಧನೆಯನ್ನು ಬಯಸುತ್ತಿರುವುದನ್ನು ತಿಳಿದು ಅವನಿಗೆ ಹೀಗೆ ಹೇಳಿದನು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಸೊ ದಕ್ಷನ ಇಚ್ಛೆ ಏನಿತ್ತು? ಪ್ರಜಾವರ್ಧನೆ, ಜನಸಂಖ್ಯೆ ಹೆಚ್ಚಾಗ್ಬೇಕು. ಸೊ ಪ್ರಜೆಗಳು ಕಮ್ಮಿ ಇದ್ದಾರೆ. ಸೊ ಆ ಒಂದು ಪ್ರಜೆಗಳ ಸಂಖ್ಯೆ ಹೆಚ್ಚಾಗಬೇಕು, ಅದೇ ಒಂದು ಗುರಿಯಾಗಿತ್ತು. ಸೊ ಅದಕ್ಕಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ಈಗ ಮುಂದಿನ ಶ್ಲೋಕಗಳಲ್ಲಿ ಭಗವಂತ ದಕ್ಷ ಪ್ರಜಾಪತಿಗೆ ತಮ್ಮ ಆದೇಶಗಳನ್ನ ನೀಡ್ತಾ ಇದ್ದಾರೆ. ಸೊ 43ನೇ ಶ್ಲೋಕದಿಂದ ಭಗವಂತನ ಉಪದೇಶಗಳು ಬರ್ತವೆ. ಶ್ರೀ ಭಗವಾನ್ ವಾಚ. ಸೊ ಭಗವಂತ ವಿಷ್ಣುವಿನಲ್ಲಿ ಹೇಳ್ತಾ ಇದ್ದಾರೆ, ಪ್ರಾಚೇತಸ ಮಹಾಭಾಗ ಸಂಸಿದ್ಧಸ್ತಪಸಾ ಭವಾನ್ ಯತ್ ಶ್ರದ್ಧಯಾ ಮತ್ಪರಯಾ ಮಯಿ ಭಾವಂ ಪರಂ ಗತಃ. ಯಾರು ಓದಿಲ್ಲ? ಈಶ್ವರಿ ಮಾತಾಡಿ. ದೇವೋತ್ತಮ ಪರಮ ಪುರುಷನು ನುಡಿದನು, ಹೇ ಮಹಾಭಾಗ್ಯಶಾಲಿಯಾದ ಪ್ರಾಚೇತನಸನೆ, ನಿನಗೆ ನನ್ನಲ್ಲಿರುವ ಅಗಾಧ ಶ್ರದ್ಧೆಯಿಂದಾಗಿ ನೀನು ಭಕ್ತಿಯ ಪರಮೋತ್ಕರ್ಷವನ್ನು ಸಾಧಿಸಿದೆಯೇ. ನಿನ್ನ ಭಕ್ತಿಪೂರ್ವಕ ತಪಸ್ಸಿನಿಂದಾಗಿ ನಿನ್ನ ಜೀವನವು ಯಶಸ್ವಿಯಾಗಿದೆ. ನಿನಗೀಗ ಪರಿಪೂರ್ಣತೆಯನ್ನು ಹೊಂದಿದೆಯೇ. ಪ್ರಚೇತಸನ ಮಗ ಪ್ರಾಚೇತಸ. ಮಹಾಭಾಗ್ಯವಂತ ನೀನು ತಪಸ್ಸಿನ ಸಿದ್ಧಿಯನ್ನ ಪಡೆದುಕೊಂಡಿದ್ದೀಯ. ಸಂಸಿದ್ಧಸ್ತಪಸಾ ಶ್ರದ್ಧೆಯಿಂದ ನನಗೆ ಶರಣಗತನಾಗಿ ನೀನು ತಪಸ್ಸನ್ನು ಮಾಡಿದ್ದೀಯ. ಮೈ ಭಾವಂ ಪರಂಗತಃ, ನೀನು ನನ್ನನ್ನ ಪಡೆದುಕೊಂಡಿದ್ದೀಯ. ಇದು ನಿನ್ನ ಒಂದು ಸೌಭಾಗ್ಯ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ. ಆಕ್ಚುಲಿ ಅಲ್ಟಿಮೇಟ್ ಗುರಿ, ಜೀವನದ ಅಲ್ಟಿಮೇಟ್ ಗುರಿಯನ್ನು ಭಗವಂತನ ಪಡೆಯುವುದು. ಜನರು ಹಲವಾರು ಗುರಿಗಳನ್ನ ಇಟ್ಕೊಂಡಿರ್ತಾರೆ. ನಾನು ಕೆಲವು ಯೋಗರ ಜೊತೆ ಮಾತಾಡ್ತಾ ಇರ್ತೀನಿ. ಅವ್ರು ಹೇಳ್ತಾರೆ, ಮೈ ಗೋಲ್ ಆಫ್ ಲೈಫ್ ಇಸ್ ಟು ಬಿಕಮ್ ರಿಚ್. ನಾನು ಶ್ರೀಮಂತನಾಗಬೇಕು. ಮೈ ಗೋಲ್ ಆಫ್ ಲೈಫ್ ಈಸ್ ಟು ಬಿಕಮ್ ಸಕ್ಸಸ್ಫುಲ್. ನಾನು ಕಂಪನಿ ಓಪನ್ ಮಾಡಬೇಕು, ನಾನು CEO ಆಗಬೇಕು, ಅಥವಾ ನಾನು ವಿದೇಶಕ್ಕೆ ಹೋಗ್ಬೇಕು. ಈ ರೀತಿ ಹಲವಾರು ಗುರಿಗಳನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಇವೆಲ್ಲವೂ ತಾತ್ಕಾಲಿಕ, ಕ್ಷಣಿಕವಾದವು. ನಿಜವಾದ ಗುರಿ ಏನಿರ್ಬೇಕು? ಭಗವಂತನ ದಾಸನಾಗುವುದು. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಭಗವಂತನ ದಾಸನಾಗುವುದೇ ನಮ್ಮ ಜೀವನದ ವಿಶೇಷತೆ. ಅದೇ ಉತ್ತಮ ಒಂದು ಗುರಿಯಾಗಿದೆ. ಸೊ ದಕ್ಷನಿಗೆ ಅದು ದೊರಕಿಬಿಟ್ಟಿದೆ. ಈಗ ಭಗವಂತನ ದರ್ಶನ ಸಿಕ್ಕಿದೆ. ಪ್ರೀತೋಹಂ ತೇ ಪ್ರಜಾನಾಥ ಯತ್ತೇ ಸ್ಯೋದ್ಭ್ರಮಂ ತಪಃ ಮಮೈಷ ಕಾಮೋ ಭೂತಾನಾಂ ಯದ್ಭೂಯಾಸೋ ವಿಭೂತಯಃ. ಹೊಸದಾಗಿ ಯಾರು ಕೈ ಎತ್ತಿಲ್ಲ. ಸೊ ಅದೇನು ಮಹಾಪಾವನಿ ಮಾತಾಡು ಈಗ ಸೈಕಲ್. ನನ್ನ ಪ್ರಿಯ ಪ್ರಜಾಪತಿ ದರ್ಶನೆ, ಜಗತ್ತಿನ ಕ್ಷೇಮ ಮತ್ತು ಏಳಿಗೆಗಾಗಿ ನೀನು ತೀವ್ರವಾದ ತಪಸ್ಸನ್ನು ಆಚರಿಸಿದ್ದೀಯೇ. ಈ ಜಗತ್ತಿನಲ್ಲಿ ಇರುವವರೆಲ್ಲರೂ ಸುಖವಾಗಿರಬೇಕೆಂಬುದು ನನ್ನ ಆಸೆಯೂ ಆಗಿದೆ. ಆದ್ದರಿಂದ ನಾನು ನಿನ್ನ ಬಗ್ಗೆ ಸುಪ್ರೀತನಾಗಿದ್ದೇನೆ, ಏಕೆಂದರೆ ಇಡೀ ಜಗತ್ತಿನ ಕ್ಷೇಮದ ಬಗೆಗಿನ ನನ್ನ ಬಯಕೆಯನ್ನು
ತೀರಿಸುವ ಪ್ರಯತ್ನದಲ್ಲಿ ನೀನು ತೊಡಗಿದ್ದೀಯ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಭಗವಂತನ ಇಚ್ಛೆ ಏನು? ಎಲ್ಲಾ ಪ್ರಜೆಗಳು ಸುಖವಾಗಿರ್ಬೇಕು ಅನ್ನೋದು ಭಗವಂತನ ಇಚ್ಛೆ. ಸೊ ಭಗವಂತನ ಇಚ್ಛೆಯನ್ನ ಪೂರೈಸುವಲ್ಲಿ ಯಾರು ಸಹಾಯ ಮಾಡ್ತಾರೆ ಅವರು ಭಗವಂತನಿಗೆ ತುಂಬಾ ಪ್ರಿಯರಾಗ್ತಾರೆ. ಸೊ ಇಲ್ಲಿ ಭಗವಂತನ ಇಚ್ಛೆಯನ್ನು ಎಲ್ಲ ಪ್ರಜೆಗಳಿಗೆ, ಎಲ್ಲ ಜೀವರಾಶಿಗಳಿಗೆ ಸೂಕ್ತವಾದ ದೇಹ ದೊರಕಬೇಕು, ಅವರ ಇಚ್ಛೆಯನ್ನ ಪೂರೈಸಿಕೊಳ್ಳೋದಿಕ್ಕೆ ಅವರಿಗೆ ಒಂದು ಅವಕಾಶ ಸಿಗಬೇಕು ಅನ್ನೋದು ಭಗವಂತನ ಇಚ್ಛೆ. ಸೊ ದಕ್ಷ ಈ ಒಂದು ಇಚ್ಛೆಯನ್ನು ಪೂರೈಸುವಲ್ಲಿ ಒಂದು ನಿಮಿತ್ತನಾಗಿದ್ದ. ಅದಕ್ಕೆ ಭಗವಂತನಿಗೆ ತುಂಬಾ ಸಂತೋಷ ಆಗ್ತಾ ಇದೆ. ಸೊ ಅದೇ ರೀತಿ ಎಲ್ಲಾ ಜೀವಿಗಳು ಭಗವಂತನ ಹತ್ರ ಮರಳಿ ಬರಬೇಕು ಅನ್ನುವುದು ಕೂಡ ಭಗವಂತನ ಇಚ್ಛೆ. ಅದಕ್ಕಾಗಿ ಭಗವಂತ ಅವತರಿಸ್ತಾನೆ, ಪ್ರಚಾರ ಮಾಡ್ತಾನೆ, ತನ್ನ ಲೀಲೆಗಳನ್ನು ಮಾಡ್ತಾನೆ. ಸೊ ಯಾರು ಭಗವಂತನಿಗೆ ಸಹಾಯವನ್ನು ಮಾಡ್ತಾರೆ, ಜೀವಿಗಳನ್ನ ಕೃಷ್ಣ ಹತ್ರ ಕರ್ಕೊಂಡ್ ಬರೋದಿಕ್ಕೆ, ಅವರು ಭಗವಂತನಿಗೆ ತುಂಬಾ ಪ್ರಿಯರಾಗ್ತಾರೆ. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ. ಈ ಭೂಮಿಯಲ್ಲಿ ನನಗೆ ಅತ್ಯಂತ ಪ್ರಿಯರಾದವರು ಯಾರು ಈ ಗೀತಾ ತತ್ವದ ಬೋಧನೆಯನ್ನು ಮಾಡ್ತಾರೆ, ಅವರು ನನಗೆ ತುಂಬಾ ಪ್ರಿಯರಾದವರು. ಅವ್ರಿಗಿಂತ ಪ್ರಿಯರಾದವರು ಮತ್ತೆ ಯಾರೂ ಇಲ್ಲ ಅಂತ ಕೃಷ್ಣ ಹೇಳ್ತಾರೆ. ಸೊ ಅದಕ್ಕಾಗಿ ನಾವು ಪ್ರಚಾರ ಕಾರ್ಯದಲ್ಲಿ ಸಹಾಯ ಮಾಡಿದರೆ ಭಗವಂತ ತುಂಬಾ ಮೆಚ್ಚುತ್ತಾನೆ. ಯಾಕೆಂದ್ರೆ ಪ್ರಚಾರ ಕಾರ್ಯ ಭಗವಂತನ ಮಿಷನ್, ನಮ್ಮ ಮಿಷನ್ ಅಲ್ಲ. ಸೊ ಭಗವಂತನ ಮಿಷನ್ ಅಲ್ಲಿ ಯಾರು ಕೈ ಜೋಡಿಸ್ತಾರೆ ಅವರು ಭಗವಂತನಿಗೆ ತುಂಬಾ ಪ್ರಿಯರಾಗ್ತಾರೆ. ಅದಕ್ಕಾಗಿ ವಿ ಆಲ್ಸೋ ಶುಡ್. ಪ್ರಭುಪಾದರು ಅದೇ ಹೇಳ್ತಾ ಇದ್ದಾರೆ ಕೊರ್ಪಟ್ಟಲ್ಲಿ. ಸೊ ಅದೇ ಶ್ಲೋಕವನ್ನು ಪ್ರಭುಪಾದರು ಕೂಡ ಕೋಟ್ ಮಾಡ್ತಾ ಇದ್ದಾರೆ. ಸೊ ಪ್ರಭುಪಾದರ ಇಚ್ಛೆ ಕೂಡ ಅದೇ, ಪ್ರಚಾರ ಮಾಡ್ಬೇಕಂತ. ಸೊ ಯಾವ ಇಸ್ಕಾನ್ ಭಕ್ತರು ಪ್ರಚಾರ ಕಾರ್ಯದಲ್ಲಿ ತೊಡಗುತ್ತಾರೆ, ಪುಸ್ತಕ ವಿತರಣೆ ಮಾಡ್ತಾರೆ, ಹೊಸ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಹೆಚ್ಚು ಜನರನ್ನ ಇಸ್ಕಾನ್ಗೆ ಸೇರಿಸ್ತಾರೆ, ಹರಿಕೃಷ್ಣ ಜಪ ಮಾಡಿಸ್ತಾರೆ, ಅಂಥವರು ಭಗವಂತನಿಗೆ ತುಂಬಾ ಪ್ರಿಯರಾಗ್ತಾರೆ. ಸೊ ವಿ ಶುಡ್ ಆಲ್ ಪ್ರೀಚ್. ಸೊ ತಾವು ಕೂಡ ಬರೀ ಕ್ಲಾಸ್ ಅಟೆಂಡ್ ಮಾಡೋದಷ್ಟೇ ಅಲ್ಲ, ಇದ್ರ ಜೊತೆ ಪ್ರಚಾರ ಕೂಡ ಮಾಡಬೇಕು. ಏನು ಕೇಳಿದ್ದೀರಾ ಅದನ್ನ ಇನ್ನೊಬ್ಬರಿಗೆ ತಿಳಿಸಬೇಕು. ಎಷ್ಟು ಗೊತ್ತೋ ಅಷ್ಟು ಹೇಳಬೇಕು. ಸೊ ಎಷ್ಟು ಚೆನ್ನಾಗಿ ಗೊತ್ತಿದೆ ಅಷ್ಟೇ ಹೇಳಿ, ಗೊತ್ತಿಲ್ಲದೆ ವಿಷಯವನ್ನು ಚರ್ಚೆ ಮಾಡಕ್ ಹೋಗಬೇಡಿ. ಎಷ್ಟು ಗೊತ್ತೋ ಅಷ್ಟೇ ಹೇಳಿದೆ ಅವರಿಗೆ. ಸೊ ಈ ರೀತಿ ನಾವು ನಮ್ಮ ಜೀವನವನ್ನ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿದಾಗ ಭಗವಂತ ತುಂಬಾ ಸಂತುಷ್ಟನಾಗ್ತಾನೆ ಅಂತ ಹೇಳಿ ಹೇಳಲಾಗಿದೆ. ಬ್ರಹ್ಮ ಭವೋ ಭವಂತಶ್ಚ ಮನುವೋ ವಿಬುಧೇಶ್ವರಾಃ ವಿಭೂತಯೋ ಮಮ ಕೇತಾ ಭೂತಾನಾಂ ಭೂತಿ ಹೇತವಃ. ಭಾನುಕುಮಾರಿ ಮಕ್ಕಳು, ಭಾನುಕುಮಾರಿ ರಾಧಾ. ಹರೇ ಕೃಷ್ಣ ಪ್ರಭುಜಿ. ಬ್ರಹ್ಮ ಶಿವ ಮನುಗಳು ಮತ್ತು ಉನ್ನತ ಲೋಕದಲ್ಲಿರುವ ಇತರ ಎಲ್ಲಾ ದೇವತೆಗಳು ಮತ್ತು ಪ್ರಜಾವರ್ಧನೆಯಲ್ಲಿ ತೊಡಗಿರುವ ಪ್ರಜಾಪತಿಗಳಾದ ನೀವು ಎಲ್ಲರೂ ಎಲ್ಲಾ ಜೀವಿಗಳ ಹಿತಕ್ಕಾಗಿ ದುಡಿಯುತ್ತಿರುವಿರಿ. ಆದ್ದರಿಂದ ತನ್ನ ತಟಸ್ಥ ಶಕ್ತಿಯ ವಿಸ್ತರಣೆಗಳಾದ ನೀವು ನನ್ನ ವಿವಿಧ ಗುಣಗಳ ಅವತಾರಗಳೇ ಆಗಿದ್ದೀರಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ವಿಭೂತಿ ಅಂತಂದ್ರೇನು? ಈ ಜಗತ್ತಿನಲ್ಲಿ ಏನು ತುಂಬಾ ಆಕರ್ಷಕವಾಗಿದೆ ಅದು ವಿಭೂತಿ. ಸೊ ಎಲ್ಲವೂ ಭಗವಂತನ ಅಂಶವೇ ಆಗಿದೆ ಅಂತ ಇಲ್ಲಿ ಹೇಳಲಾಗಿದೆ. ಸೊ ಭಗವಂತನ ಹೇಳ್ತಾರೆ ಎಲ್ಲರೂ ವಿಭೂತಿಗಳು. ಜೀವತತ್ವ, ಎಲ್ಲ ತತ್ವಗಳು, ಶಕ್ತಿ ತತ್ವ, ಮತ್ತೆ ಈ ಜಗತ್ತಿನಲ್ಲಿ ಕಾಣುವ ಗುಡ್ಡ, ಬೆಟ್ಟಗಳು, ಸೂರ್ಯ, ಚಂದ್ರ, ರಾಜ, ಇವರೆಲ್ಲರೂ ವಿಭೂತಿಗಳಿವೆ. ರಾಜನು ಕೂಡ ಭಗವಂತನ ಒಂದು ವಿಭೂತಿಯಾಗಿದ್ದ. ಸೊ ಭಗವಂತ ಈಗ ತನ್ನ ಸ್ವರೂಪವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಸೊ ಕರ್ಮಯೋಗದ ಪ್ರಕಾರ ಭಗವಂತನ ರೂಪ ಹೇಗಿದೆ ಅಂತ 46ನೇ ಶ್ಲೋಕದಲ್ಲಿ, ತಪೋ ಮೇ ಹೃದಯಂ ಬ್ರಹ್ಮನ್ ಸ್ತನೂರ್ ವಿದ್ಯಾ ಕ್ರಿಯಾಕೃತಿ ಅಂಗಾನೀಕೃತವೋ ಜಾತ ಧರ್ಮ ಆತ್ಮಾ ಸವಸುರಾಹ. ಹರೇ ಕೃಷ್ಣ. ಓದ್ಲಾ? ಓಕೆ ಪ್ರಭಾ ಮಾತಾಜಿ. ನನ್ನ ಪ್ರಿಯ ಬ್ರಾಹ್ಮಣನೇ. ಪ್ರಭು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಹರೇ ಕೃಷ್ಣ ಪ್ರಭು. ಕೇಳಿಸ್ತಾ ಇದೆ. ನನ್ನ ಧ್ಯಾನ ರೂಪದಲ್ಲಿ ಮಾಡುವ ತಪಸ್ಸು
ನನ್ನ ಹೃದಯವಾಗಿದೆ. ಶ್ರೋತ್ರ ಗೀತೆಗಳು ಮತ್ತು ಮಂತ್ರಗಳು ರೂಪದಲ್ಲಿರುವ ವೈದಿಕ ಜ್ಞಾನವು ನನ್ನ ಶರೀರವಾಗಿದೆ. ಆಧ್ಯಾತ್ಮಿಕ ಚಟುವಟಿಕೆಗಳು ಮತ್ತು ಭಾವಾತಿರೇಕಗಳು ನನ್ನ ನಿಜ ರೂಪವಾಗಿದೆ. ಯೋಗ್ಯ ರೀತಿಯಲ್ಲಿ ಆಚರಿಸುವ ವಿದ್ಯುಕ್ತ ಆಚರಣೆಗಳು ಮತ್ತು ಯಜ್ಞಗಳು ನನ್ನ ಶರೀರದ ವಿವಿಧ ಅವಯವಗಳಾಗಿವೆ. ಸಾತ್ವಿಕ ಅಥವಾ ಆಧ್ಯಾತ್ಮಿಕ ಕಾರ್ಯಗಳ ಫಲವಾದ ಅದೃಷ್ಟ ಭಾಗ್ಯವು ನನ್ನ ಮನಸ್ಸಾಗಿದೆ. ನನ್ನ ಆಜ್ಞೆಯನ್ನು ವಿವಿಧ ಭಾಗಗಳಲ್ಲಿ ನೆರವೇರಿಸುವ ದೇವತೆಗಳು ನನ್ನ ಜೀವ ಮತ್ತು ಆತ್ಮಗಳಾಗಿದ್ದಾರೆ. ಇದು ಭಗವಂತನ ವ್ಯಕ್ತಿತ್ವ ಟೇಬಲ್ ಅಲ್ಲಿ ಕೊಟ್ಟಿದ್ದಾರೆ. ತಪೋಮಯ ಹೃದಯ, ನನ್ನ ಹೃದಯ ಧ್ಯಾನ ರೂಪದಲ್ಲಿ ಮಾಡುವ ತಪಸ್ಸು ಅದು. ಹೃದಯ ಈ ರೀತಿ ಶರೀರ, ನಿಜ ರೂಪ, ಅಂಗಗಳು, ಮನಸ್ಸು, ಸಾಸವ ಸುರಾಹ, ನನ್ನ ಜೀವಗಾಳಿ. ಸೊ ಇದೆಲ್ಲವೂ ಭಗವಂತನ ಸ್ವರೂಪ ಅಂತ ಹೇಳಲಾಗಿದೆ. ಸೊ ಆಕ್ಚುಲಿ ಎಲ್ಲ ತಪಸ್ಸನ್ನು ಏನ್ ಮಾಡ್ತೀವಿ ನಾವು, ವ್ರತಗಳನ್ನ, ಅದೆಲ್ಲವೂ ಭಗವಂತನ ಪ್ರಸನ್ನತೆಗೋಸ್ಕರ ಮಾಡಬೇಕು ಅನ್ನೋದು ನಾವಿದು ತಿಳ್ಕೋಬೇಕಾಗಿದೆ. ಎವ್ರಿಥಿಂಗ್ ಶುಡ್ ಬಿ ಡನ್ ಫಾರ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಲಾರ್ಡ್ ವಿಷ್ಣು. ಈಗ ಇಲ್ಲಿ ಸೃಷ್ಟಿಯ ಮೊದಲಲ್ಲಿ ನಾನು ಮಾತ್ರ ಇದ್ದೆ. ಚತುಶ್ಲೋಕಿ ಭಾಗವತದ ಪ್ರಥಮ ಶ್ಲೋಕದ ಒಂದು ತತ್ವವನ್ನು ಇಲ್ಲಿ ವರ್ಣಿಸಿದ್ದಾರೆ. ಅಹಂ ಏವಾಸಮೇವಾಗ್ರೇ ನಾಣ್ಯದ್ ಕಿಂಚಾಂತರಂ ಬಹಿ ಸಂಜ್ಞಾನ ಮಾತ್ರಂ ಅವ್ಯಕ್ತಂ ಪ್ರಸುಪ್ತಂ ಇವ ವಿಶ್ವತಃ. ಹರೇ ಕೃಷ್ಣ ಪ್ರಭು. ಓದ್ಲ ಪ್ರಭು. ಓಕೆ, ಉತ್ತರ ಮಾತಾಡಿ. 100 ಪ್ರಣಾಮ್ಸ್. ಈ ಪ್ರಕಟಿತ ವಿಶ್ವದ ಸೃಷ್ಟಿಗೂ ಮುನ್ನ ನಾನೊಬ್ಬನು ಮಾತ್ರ ನನ್ನ ವಿಶಿಷ್ಟ ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ಇದ್ದೆನು. ನಿದ್ರಾವಸ್ಥೆಯಲ್ಲಿರುವಾಗ ವ್ಯಕ್ತಿಯ ಜಾಗೃತಿಯು ಹೇಗೆ ಅಪ್ರಕಟಿತವಾಗಿರುತ್ತದೆಯೋ ಹಾಗೆ ಆ ಸಮಯದಲ್ಲಿ ಜಾಗೃತಿಯು ಪ್ರಕಟವಾಗಿರಲಿಲ್ಲ. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಸೊ ಏನು ಇಲ್ಲದೆ ಇದ್ದಾಗ ಭಗವಂತನಿದ್ದ. ಅಹಂ ಏವ ಆಸಂ ಏವಾಗ್ರೆ. ಪ್ರಥಮದಲ್ಲಿ ಭಗವಂತ ಒಬ್ಬನೇ ಇದ್ದ, ಮತ್ತೆ ಯಾರು ಇರ್ಲಿಲ್ಲ. ನನ್ನ ಶಕ್ತಿಗಳ ಜೊತೆ ಇದ್ದೆ ಅಂತ ಹೇಳ್ತಾರೆ ಇಲ್ಲಿ. ನಾ ಅನ್ಯತ್ ಕಿಂಚನಾರ್ಥಂ ಬಹಿ ಸಂಜ್ಞಾನ ಮಾತ್ರಂ ಅವ್ಯಕ್ತಂ ಪ್ರಸುಪ್ತಂ ಇವ ವಿಶ್ವದ. ಇಡೀ ಜಗತ್ತಿನ ಚೇತನ ಅಥವಾ ಈ ಭೌತಿಕ ಜಗತ್ತು ಅವ್ಯಕ್ತವಾಗಿತ್ತು. ಅವ್ಯಕ್ತಂ. ಸೊ ಹೇಗೆ ನಿದ್ರೆ ಸಮಯದಲ್ಲಿ ಇಡೀ ಜಗತ್ತು ಮರೆತು ಬಿಡ್ತೀವಿ ನಾವು, ಅದೇ ರೀತಿ ಸೃಷ್ಟಿಯ ಪ್ರಾರಂಭದಲ್ಲಿ ಯಾವುದೇ ಜಗತ್ತು ಇರಲೇ ಇಲ್ಲ, ಕೇವಲ ಭಗವಂತ ಮಾತ್ರ ಇದ್ದ. ಅದು ಸೃಷ್ಟಿಯ ಪ್ರಾರಂಭದ ಹಂತ. ಸೊ ಭಗವಂತನಿಂದ ಎಲ್ಲವೂ ಬಂತು. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ. ತೈತ್ರಿ ಉಪನಿಷದಲ್ಲಿ ಭಗವಂತನ ಡೆಫಿನಿಷನ್ ಇದೆ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ. ಯಾರಿಂದ ಈ ಜೀವಿಗಳು ಹುಟ್ಟುತ್ತವೆ. ಏನ ಜಾತಾನಿ ಜೀವಂತಿ. ಯಾರಿಂದ ಈ ಹುಟ್ಟಿದ ಜೀವಿಗಳು ಅವರ ಪಾಲನೆ ಆಗ್ತದೆ. ಯದ್ ಅಭಿಸಂವಿಶಂತಿ ಯತ್ ಪ್ರಯಾಂತಿ. ಯಾರಿಂದ ಆ ಜೀವಿಗಳ ಪ್ರಳಯವಾಗ್ತದೆ. ಅದು ಇಡೀ ಜಗತ್ತು ಪ್ರಳಯವಾದಾಗ ಯಾರಲ್ಲಿ ಎಲ್ಲ ಜೀವಿಗಳು ಪ್ರವೇಶವಾಗ್ತವೆ. ತದ್ ಬ್ರಹ್ಮ ತದ್ ವಿಜಿಜ್ಞಾಸವ. ಅದೇ ಬ್ರಹ್ಮನ್, ಅವರೇ ದೇವರು. ಅವರನ್ನ ತಿಳಿದುಕೋ ಅಂತ ತೈತ್ರಿ ಉಪನಿಷತ್ತಲ್ಲಿ ಗುರುಗಳು ಶಿಷ್ಯನಿಗೆ ಹೇಳ್ತಾ ಇದ್ದಾರೆ. ಆಗ ಶಿಷ್ಯ ಹುಡುಕ್ತಾನೆ, ಎಲ್ಲಿದೆ ಬ್ರಹ್ಮ, ಹೂ ಇಸ್ ಇಸ್ ಬ್ರಹ್ಮ. ಸೊ ಆಗ ಆ ಶಿಷ್ಯ ನೋಡ್ತಾನೆ, ಜೀವಿಗಳು ಊಟ ಮಾಡ್ತಾ ಇದ್ದಾರೆ, ಅನ್ನದಿಂದ ಅವರ ಜೀವನ ಏನಂತಾರೆ ಹುಟ್ಟಿ ಬರ್ತಾ ಇದೆ, ರೈಟ್. ಮತ್ತೆ ಅನ್ನದಿಂದ ಅವರ ಪಾಲನೆ ಆಗ್ತಾ ಇದೆ. ಮತ್ತೆ ಅವರು ಸತ್ತಾಗ ಮತ್ತೆ ಅವರು ಅನ್ನವಾಗ್ತಾರೆ. ಸೊ ಅನ್ನದಿಂದ ಎಲ್ಲರೂ ಹುಟ್ಟಿದ್ದಾರೆ, ಅನ್ನದಿಂದ ಎಲ್ಲರೂ ಪಾಲನೆ ಆಗ್ತಾ ಇದ್ದಾರೆ, ನಂತರ ಎಲ್ಲವೂ ಅನ್ನದಲ್ಲಿ ಹೋಗ್ತದೆ. ಅದಕ್ಕಾಗಿ ಅನ್ನವೇ ಬ್ರಹ್ಮನ್. ಅನ್ನಾದೇವ ಭೂತಾನಿ ಜಾಯಂತೆ, ರೈಟ್. ಏನು ಜಾತಾನಿ ಜೀವಂತಿ. ಅನ್ನಾದೇವ ಭೂತಾನಿ ಜೀವಂತಿ ತತ್ ಪ್ರಯಾಂತಿ ತಪ್ ಅಭಿಷಂತಿ. ಅನ್ನ ಅಂತ ಹೇಳ್ತಾರೆ. ಸೊ ಗುರುಗಳಿಗೆ ಬಂದು ತಿಳಿಸ್ತಾನೆ, ಗುರುಗಳೇ ಅನ್ನವೇ ಬ್ರಹ್ಮನ್. ಇನ್ನೊಮ್ಮೆ ಹೋಗು, ಇನ್ನೊಮ್ಮೆ ಹುಡುಕು, ಸಿಗ್ತಾನೆ. ಸೊ ದೆನ್ ಮತ್ತೆ ಹೋಗ್ತಾನೆ, ನೋಡ್ತಾನೆ
ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ ಪ್ರಭು, ಈಗ ಕೇಳಿಸ್ತಾ ಇದೆ. ಹಾ, ಸಾರಿ, ನೆಟ್ವರ್ಕ್ ಫೇಲ್ ಆಯ್ತು. ಸೊ ಅನ್ನದ ಬಗ್ಗೆ ಹೇಳ್ತಾ ಇದೆ, ಗೊತ್ತಾಯ್ತಲ್ಲ? ಹೇಳ್ತಿದ್ರಿ ಪ್ರಭು ಅನ್ನದ ಬಗ್ಗೆ. ಇನ್ನೊಂದ್ಸರಿ ಪ್ರಭು, ಅದು ಇದು ಕೇಳಿಸ್ತಾ ಇರ್ಲಿಲ್ಲ. ಆ ಶಿಷ್ಯ ಹೋಗಿ ಹುಡುಕ್ತಾನೆ, ಅನ್ನದಿಂದ ಎಲ್ಲವೂ ಸೃಷ್ಟಿಯಾಗಿದೆ ಅಂತ ಅವರ ನಿಷ್ಕರ್ಷ ಆಗ್ತದೆ. ಕರೆಕ್ಟ್? ಅದು ಕೇಳಿಸ್ತಾ ನಿಮ್ಗೆಲ್ಲ? ಕೇಳಿಸ್ತಿಲ್ಲ ಪ್ರಭು. ಕೇಳಿಸ್ತಿದೆ. ಓಕೆ. ಮತ್ತೆ ಹೋಗ್ತಾರೆ ಅವರು, ಮತ್ತೆ ಮತ್ತೆ ಹೋಗ್ತಾನೆ. ಮತ್ತೆ ನೋಡಿದಾಗ ಪ್ರಾಣದಿಂದ ಎಲ್ಲ ಜೀವಗಳು ಹುಟ್ಟುತ್ತಾ ಇದಾವೆ. ಪ್ರಾಣಾದೇವ ಭೂತಾನಿ ಜಾಯಂತಿ ಅಂತ ಪ್ರಾಣ ಬಗ್ಗೆ ಹೇಳ್ತಾನೆ. ಮತ್ತೆ ಗುರುಗಳು ಹೇಳ್ತಾರೆ, ಇಲ್ಲ ಮತ್ತೆ ಹೋಗು, ಮತ್ತೆ ಹುಡುಕು ಅಂತಾರೆ. ನಂತರ ಮತ್ತೆ ಹೋಗ್ತಾನೆ. ಅವನು ಹೇಳ್ತಾನೆ, ಮನಸ್ಸೇ ಎಲ್ಲದಕ್ಕೂ ಕಾರಣ. ರೈಟ್? ಮನಸ್ಸಿನಿಂದ ಎಲ್ಲವೂ ಸೃಷ್ಟಿ ಆಗ್ತಾ ಇದೆ, ಮನಸ್ಸಿನಿಂದ ಎಲ್ಲವೂ ನಿರ್ವಹಣೆ ಆಗ್ತದೆ, ಪ್ರಳಯ ಆಗ್ತದೆ. ಮನಸ್ಸೇ ಬ್ರಹ್ಮನ್ ಅಂತ ಹೇಳ್ತಾನೆ. ಇಲ್ಲ ಇಲ್ಲ ಇಲ್ಲ, ಮತ್ತೆ ಹುಡುಕಂತಾರೆ. ದೆನ್ ವಿಜ್ಞಾನ ಬುದ್ಧಿಯಿಂದ ಎಲ್ಲವೂ ಆಗ್ತಾ ಇದೆ. ಇಲ್ಲ ಇಲ್ಲ, ಮತ್ತೆ ಹುಡುಕು ಅಂತ ಹೇಳ್ತಾನೆ. ನಂತರ ಮತ್ತೆ ಹುಡುಕ್ತಾನೆ, ಹೋಗ್ತಾನೆ. ಅವಾಗ ಹೇಳ್ತಾನೆ, ಓ ಬ್ರಹ್ಮನ್ ದೇವರಿಂದ ಎಲ್ಲವೂ ಸೃಷ್ಟಿ ಆಗ್ತಾ ಇದೆ. ರೈಟ್? ಬ್ರಹ್ಮಾದೇವ ಭೂತಾನಿ ಜಾಯಂತೆ, ಬ್ರಹ್ಮನಿಂದ ಎಲ್ಲವೂ ಸೃಷ್ಟಿ ಆಗ್ತದೆ. ಬ್ರಹ್ಮ ಅಂತಂದ್ರೆ ಪರಬ್ರಹ್ಮನ್. ಸೊ ಅವರಿಂದ ಎಲ್ಲವೂ ನಿರ್ವಹಣೆ ಆಗ್ತದೆ, ಎಲ್ಲ ಪ್ರಳಯವಾಗ್ತದೆ. ಅದಕ್ಕೆ ಬ್ರಹ್ಮನ್ ಪರಮತತ್ವ ಅಂತ ಅವರು ತೀರ್ಮಾನ ಮಾಡ್ತಾರೆ. ಸೊ ಈ ರೀತಿ ಅವು ಹುಡುಕಬೇಕು, ಯಾರಿಂದ ಎಲ್ಲವೂ ಸೃಷ್ಟಿಯಾಗಿದೆ ಅವರನ್ನು ಹುಡುಕಬೇಕು. ಅವರೇ ದೇವರು, ಅವನೇ ಕೃಷ್ಣ. ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಕೃಷ್ಣನೇ ಪರಮ ಪುರುಷ. ಕೃಷ್ಣನಿಗೆ ಸೃಷ್ಟಿ ಇಲ್ಲ, ಎಲ್ಲಾ ಜಗತ್ತಿನ ಸೃಷ್ಟಿಕರ್ತ ಭಗವಂತನೇ ಅಂತ. ಸೊ ತೈತ್ರಿಯೋಪನಿಷದಲ್ಲಿ ಇದನ್ನ ಸ್ಥಾಪಿಸೋದಕ್ಕೆ ಪಂಚಕೋಶ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶ. ಸೊ ಆನಂದ ಅಂದ್ರೆ ಬ್ರಹ್ಮನ ಆನಂದ. ಸೊ ಆನಂದಮಯ ಅಭ್ಯಾಸ. ಆತ್ಮಕ್ಕೆ ಆನಂದ ಬೇಕು. ಆನಂದ ಎಲ್ಲಿ ಸಿಗ್ತದೆ? ಬ್ರಹ್ಮನ್, ದೇವರ ಸಾನ್ನಿಧ್ಯದಲ್ಲಿ. ಅದಕ್ಕಾಗಿ ಆಗ ಶಿಷ್ಯ ಸರಿಯಾದ ನಿಷ್ಕರ್ಷಕ್ಕೆ ಬರ್ತಾನೆ. ಸೊ ಭಗವಂತನೇ ಎಲ್ಲದರ ಸೃಷ್ಟಿಕರ್ತ ಅಂತ. ಈಗ ನೆಕ್ಸ್ಟ್ ಕೇವಲ ಅನುವಾದಗಳನ್ನು ಓದೋಣ, ಸಮಯ ಸ್ವಲ್ಪ ಕಮ್ಮಿ ಇದೆ. ಓಕೆ, 48ನೇ ಶ್ಲೋಕದ ಅನುವಾದ ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭು, ಓದ್ಲಾ? ನಾನು ಓದ್ತೀನಿ ಪ್ರಭು. ನಾನು ಅಪರಿಮಿತ ಶಕ್ತಿಯ ಆಗರವಾಗಿದ್ದೇನೆ, ಆದ್ದರಿಂದಲೇ ನನ್ನನ್ನು ಅಪರಿಮಿತ ಅಥವಾ ಸರ್ವವ್ಯಾಪಿ ಎನ್ನುತ್ತಾರೆ. ನನ್ನ ಭೌತಿಕ ಶಕ್ತಿಯಿಂದ ನನ್ನೊಳಗೆ ವಿಶ್ವವು ಪ್ರಕಟವಾಯಿತು. ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ನಿನ್ನ ಮೂಲನಾದ ಬ್ರಹ್ಮನು ಪ್ರಮುಖ ಜೀವಿಯಾಗಿ ಗೋಚರಿಸಿದನು. ಅವನು ಒಬ್ಬ ಐಹಿಕ ಮಾತೆಯಿಂದ ಹುಟ್ಟಿದವನಲ್ಲ. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಸೊ ಬ್ರಹ್ಮ ಆಕ್ಚುಲಿ ಭಗವಂತನ ಕೃಷ್ಣನಿಂದ ಹಲವಾರು ಅವತಾರಗಳು ಬರ್ತವೆ. ಫೈನಲಿ ಕಾರಣದಕ್ಷ ವಿಷ್ಣುವಿಂದ ಬ್ರಹ್ಮಾಂಡ ನಿರ್ಮಾಣ ಆಯಿತು. ಬ್ರಹ್ಮಾಂಡದಲ್ಲಿ ಗರ್ಭದಕ್ಷ ವಿಷ್ಣು ಬರ್ತಾನೆ. ಗರ್ಭದಕ್ಷ ವಿಷ್ಣುವಿನಿಂದ ಬ್ರಹ್ಮ ಹುಡ್ತಾನೆ. ಕರೆಕ್ಟ್? ಸೊ ಸ್ವಯಂಭೂ ಸಮಭೂತ್ ಅಜಃ. ಸ್ವಯಂಭೂ ಅಂದ್ರೆ ಬ್ರಹ್ಮ. ಸೊ ನನ್ನಿಂದ ಬ್ರಹ್ಮ ಹುಟ್ಟಿದ್ದಾನೆ. ಸೊ ಬ್ರಹ್ಮನ ತಂದೆ ಯಾರು? ಗರ್ಭದಕ್ಷ ವಿಷ್ಣು. ತಾಯಿ ಯಾರು? ಗರ್ಭದಕ್ಷ ವಿಷ್ಣು. ಸೊ ಬ್ರಹ್ಮನ ತಂದೆ, ಬ್ರಹ್ಮ ತಾಯಿ, ಗರ್ಭದಕ್ಷ ವಿಷ್ಣು. ಸೊ ಭಗವಂತನಲ್ಲಿ ಅನಂತ ಶಕ್ತಿಗಳಿವೆ. ಭಗವಂತ ಏನಾದ್ರೂ ಮಾಡಲು ಸಮರ್ಥನಾಗಿದ್ದಾನೆ. ಸೊ ಕ್ಯಾನ್ ಡು ಎನಿಥಿಂಗ್. ಸಾಮಾನ್ಯವಾಗಿ ಮಗುವನ್ನ ತರಬೇಕಂದ್ರೆ ಗಂಡು ಹೆಣ್ಣು ಇಬ್ರು ಬೇಕಾಗ್ತದೆ. ಬಟ್ ಭಗವಂತನ ಶಕ್ತಿ ಅಪರಿಮಿತವಾದದ್ದು, ಅನ್ಲಿಮಿಟೆಡ್. ಸೊ ಗಾಡ್ ಕ್ಯಾನ್ ಡು ಎನಿಥಿಂಗ್. ಸೊ ಹಿ ಕ್ಯಾನ್ ಮೇಕ್ ಎ ಬಾಡಿ ಲೈಕ್ ಬ್ರಹ್ಮ ವಿದೌಟ್ ಎನಿ ಮದರ್ ಅಂಡ್ ಫಾದರ್. ಅದು ಸಾಧ್ಯವೇ. ಈಗ 49 ಮತ್ತು 50. ಹರೇ ಕೃಷ್ಣ, ಓದ್ಲಾ ಪ್ರಭು? ಓದಿ ಮಾತಾಡಿ. ಬ್ರಹ್ಮಾಂಡದ ಪ್ರಮುಖ ಪ್ರಭುವಾದ ಬ್ರಹ್ಮನು ಸ್ವಯಂಭೂ ನನ್ನ ಶಕ್ತಿಯಿಂದ ಸ್ಫೂರ್ತಿಯನ್ನು ಪಡೆದು ಸೃಷ್ಟಿಯಲ್ಲಿ ತೊಡಗಿದಾಗ ನಾನು ಆ ಕಾರ್ಯವನ್ನು ಮಾಡಲು ಅಸಮರ್ಥನೆಂದು ಭಾವಿಸಿದನು. ಆಗ ನಾನು ಅವನಿಗೆ ಬುದ್ಧಿವಾದ ಹೇಳಿದೆನು. ನನ್ನ ಸಲಹೆಯಂತೆ ಅವನು ತುಂಬಾ ಕಷ್ಟಕರವಾದ ತಪಸ್ಸನ್ನು ಆಚರಿಸಿದನು.
ಈ ತಪಸ್ಸುಗಳಿಂದ ಮಹಾಪುರುಷನಾದ ಬ್ರಹ್ಮನು ತನ್ನ ಸಹಾಯಕ್ಕಾಗಿ 9 ಪುರುಷರನ್ನು ಸೃಷ್ಟಿಸಲು ಸಮರ್ಥನಾದನು. ಅದರಲ್ಲಿ ನೀನು ಒಬ್ಬನಾಗಿದ್ದೀಯೆ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು. ಹರೇ ಕೃಷ್ಣ. So, ಭಗವಂತ ತನ್ನ ಸೃಷ್ಟಿ ಕಾರ್ಯಕ್ಕಾಗಿ ಬ್ರಹ್ಮ ಹಲವಾರು ಋಷಿ ಮುನಿಗಳನ್ನ ದೇವತೆಗಳನ್ನ ಸೃಷ್ಟಿ ಮಾಡಿದ, ಅವರಲ್ಲಿ ದಕ್ಷನು ಕೂಡ ಒಬ್ಬನಾಗಿದ್ದಾನೆ. ಹೌದು, ಹಿಂದಿನ ಜನ್ಮದ ಮಾತು. ಓಕೆ, ರೈಟ್. ಹಿಂದಿನ ಜನ್ಮದಲ್ಲಿ ಸ್ವಯಂಭೂಮನಂತರದಲ್ಲಿ ಬ್ರಹ್ಮನ ಮಗನಾಗಿ ಹುಟ್ಟಿದ್ದ, ಆದ್ರೆ ಅವನೇ ಮತ್ತೆ ಪ್ರಚೇತರ ಮಗನಾಗಿ ಹುಟ್ಟ. ನೆಕ್ಸ್ಟ್ ಶ್ಲೋಕ ಯಾರು ಓದ್ತೀರಾ? ಯಾರು ಓದಿಲ್ಲ? ನಾನು ಓದ್ತೀನಿ ಪ್ರಭು. ಓದದೇ ಇರೋರು ಯಾರಾದ್ರೂ? ಓಕೆ, ಭಗವತಿ ಹರಿಣಿ ಮಾತಾಡಿ. ನಾನು ಓದ್ಲಾ ಪ್ರಭು? ಭಗವತಿ ಹರಿಣಿ. ನನ್ನ ಪ್ರಿಯ ಪುತ್ರ ದಕ್ಷನೇ, ಪ್ರಜಾಪತಿ ಪಂಚಜನನ ಮಗಳಾದ ಆಶಿಕ್ಷೆಯನ್ನು ನಾನು ನಿನಗೆ ಅರ್ಪಿಸುತ್ತೇನೆ. ನೀನು ಅವಳನ್ನು ನಿನ್ನ ಹೆಂಡತಿಯಾಗಿ ಸ್ವೀಕರಿಸು. ಹರೇ ಕೃಷ್ಣ. ಪ್ರಜಾ ಉತ್ಪತ್ತಿಗೆ ದಕ್ಷನಿಗೆ ಒಬ್ಬ ಪಾರ್ಟ್ನರ್ ಬೇಕಿತ್ತು, ಹೆಂಡತಿ ಬೇಕಿದ್ಲು. ಭಗವಂತನೇ ಹೇಳಿದ, ಓಕೆ, ನೀನ್ ಯಾರನ್ನ ಮದುವೆ ಆಗು? ಅಸಿಕ್ನಿ ಪಂಚಜನಿಯ ಮಗಳು. ಅವಳನ್ನ ಮದುವೆ ಆಗಿ ನೀನು ಈ ಪ್ರಜಾ ಸೃಷ್ಟಿಯನ್ನು ಮಾಡು ಅಂತ ಹೇಳ್ತಾರೆ. ಈ ರೀತಿ ಪ್ರಜಾ ಸೃಷ್ಟಿಯನ್ನ ಮಾಡೋದಕ್ಕೆ ಆದೇಶವನ್ನ ದಕ್ಷನಿಗೆ ನೀಡಲಾಗ್ತದೆ. ಇಲ್ಲಿ ಭಗವಂತನು ದಕ್ಷನಿಗೆ ತನ್ನ ರೂಪವನ್ನು ತೋರಿಸಿದರು. ಅವನು ದಕ್ಷನನ್ನು ತನ್ನ ಪ್ರೇಮದ ಸಿಹಿ ಸಾಗರಕ್ಕೆ ಅಲ್ಲ, ಕರ್ಮ ಮತ್ತು ಭೌತಿಕ ಸುಖದ ಮಾರ್ಗಕ್ಕೆ ತಳ್ಳಿದನು. ಏಕೆಂದರೆ ಅವನು ಮಹಾನ್ ಭಕ್ತ ಶಿವನ ಮೇಲೆ ಮಾಡಿದ ಅಪರಾಧದ ಪ್ರಭಾವ ಸಂಪೂರ್ಣವಾಗಿ ನಿವಾರಣೆಯಾಗಿರಲಿಲ್ಲ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ವಿಶ್ವನಾಥ ಠಾಕೂರ್ ಹೇಳ್ತಾರೆ, ದಕ್ಷ ಪೂರ್ವ ಜನ್ಮದಲ್ಲಿ ಶಿವನ ಪ್ರತಿ ಅಪರಾಧವನ್ನು ಮಾಡಿದ್ದನು. ಆದ ಕಾರಣ ಪ್ರೇಮ ಭಕ್ತಿಗೆ ಅರ್ಹನಾಗಿರ್ಲಿಲ್ಲ ದಕ್ಷ ಪ್ರಜಾಪತಿ. ಅದಕ್ಕೆ ಭಗವಂತ ಏನ್ ಮಾಡ್ತಾನೆ, ಇನ್ನು ಸಂಸಾರದಲ್ಲಿ ಮತ್ತೆ ನೋಡುದು, ಸಂಸಾರದಲ್ಲಿ ಕರ್ಮಕಾಂಡವನ್ನು ಮಾಡುದು, ಆ ಮಾರ್ಗದಲ್ಲಿ ತಳ್ಳಿಬಿಟ್ಟದು. ಪ್ರೇಮ ಭಕ್ತಿಯನ್ನು ಕೊಡ್ಲಿಲ್ಲ. ಇದರ ಅರ್ಥ ಏನು? ಯಾರು ಅಪರಾಧವನ್ನ ಮಾಡ್ತಾರೆ, ಭಕ್ತರ ಪ್ರತಿ ಅಪರಾಧವನ್ನು ಮಾಡ್ತಾರೆ, ಅವರು ಪ್ರೇಮ ಭಕ್ತಿಯನ್ನು ಸಾಧಿಸಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಭಗವಂತ ಅವರ ಮೇಲೆ ಆ ಅನುಗ್ರಹವನ್ನ, ವಿಶೇಷ ಅನುಗ್ರಹವನ್ನ ತೋರಿಸುವುದಿಲ್ಲ. ಭಗವಂತ ಪ್ರತ್ಯಕ್ಷನಾಗಿದ್ದಾನೆ, ಪ್ರಕಟನಾಗಿದ್ದಾನೆ. ಪ್ರೇಮ ಭಕ್ತಿಯನ್ನು ಕೊಡಬಹುದು, ಪ್ರೇಮ ಭಕ್ತಿಯ ಸಿಹಿ ಅಮೃತವನ್ನ ಕೊಡಬಹುದು, ಆದ್ರೆ ಭಗವಂತ ಕೊಡ್ತಾ ಇಲ್ಲ, ಹೇಳಿದ್ರು ಕೊಡೋದಿಲ್ಲ. ಯಾಕೆ? ದಕ್ಷ ಅಪರಾಧದಿಂದ ಮುಕ್ತನಾಗಿಲ್ಲ, ಶಿವನಿಗೆ ಕ್ಷಮೆಯನ್ನಿನ್ನು ಕೇಳಿಲ್ಲ, ಅಪರಾಧದಿಂದ ಸೇವೆಯನ್ನು ಮಾಡಿಲ್ಲ, ಕ್ಷಮೆ ಕೇಳಿದ್ರು ಕೂಡ ಸೇವೆಯನ್ನು ಮಾಡಿಲ್ಲ. ಹಾಗಾಗಿ ಯಾವಾಗ ಅಪರಾಧ ಆಗುತ್ತೆ, ಅಪರಾಧಿ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಕ್ಷಮೆ ಕೇಳ್ಬೇಕು, ತಪ್ಪಾಯ್ತು ಕ್ಷಮಿಸಿ ಅಂತ, ನಂತರ ಸೇವೆ ಮಾಡ್ಬೇಕು. ಸೇವೆ ಮಾಡಿ ಆ ಅಪರಾಧದಿಂದ ಕಂಪ್ಲೀಟ್ಲಿ ನಿರ್ಮೂಲನೆ, ಕಂಪ್ಲೀಟ್ಲಿ ಫ್ರೀ. ಫಸ್ಟ್ ಅಪರಾಧ ಮಾಡದೇ ಇರೋ ತರ ನೋಡ್ಕೋಬೇಕು, ಆಗದೇ ಇರೋ ತರ ನೋಡ್ಕೋಬೇಕು. ದಟ್ಸ್ ಇಂಪಾರ್ಟೆಂಟ್. ಒಂದ್ ವೇಳೆ ಅಕಸ್ಮಾತ್ ಆಗಿ ಅಪರಾಧ ಆಗಿಬಿಟ್ರೆ ನಾವು ತುಂಬಾ ಎಚ್ಚರಿಕೆಯಿಂದ ಕ್ಷಮೆಯನ್ನು ಕೇಳಿ ಸೇವೆಯನ್ನು ಮಾಡಿದಾಗ ಅಪರಾಧ ಕಂಪ್ಲೀಟ್ಲಿ ನಿರ್ಮೂಲನೆ ಆಗ್ತದೆ. ಅದರ ದಕ್ಷ ಪ್ರಜಾಪತಿ ಅಂತ ಕ್ಷಮೆಯನ್ನ, ಸೇವೆಯನ್ನು ಕೇಳಿರ್ಲಿಲ್ಲ, ಅದಕ್ಕಾಗಿ ಅದು ಅಪರಾಧ ಇನ್ನೂ ಇತ್ತು. ಭಗವಂತ ಅದನ್ನು ಸೀರಿಯಸ್ ಆಗಿ ತಗೊಂಡಿದ್ರು. ಅದಕ್ಕೆ ಪ್ರೇಮ ಭಕ್ತಿಯನ್ನ ಕೊಡಲಿಲ್ಲ, ಕರ್ಮ ಮತ್ತು ಜ್ಞಾನದ ಮಾರ್ಗಕ್ಕೆ ಅವರನ್ನ ತಳ್ಳುತ್ತಾರೆ. ಓಕೆ, ನೆಕ್ಸ್ಟ್ ಯಾರು? ಲತಾ ಮಾತಾಡಿ. ಅದು ಹರೇ ಕೃಷ್ಣ ಪ್ರಭು. ಪ್ರಭು ಪಾದರಿಗೆ ಜಯವಾಗಲಿ. ಓದ್ಲ ಪ್ರಭು? ಓದಿ. ಪತಿ ಪತ್ನಿಯರಾದ ನೀವು ಒಂದಾಗಿ ರತಿಯಲ್ಲಿ ತೊಡಗಿ ಪ್ರಜಾವರ್ಧನೆಯ ಸಲುವಾಗಿ ಈಕೆಯ ಗರ್ಭದಲ್ಲಿ 100 ಮಕ್ಕಳನ್ನು ಪಡೆಯಲು ನೀನು ಸಮರ್ಥನಾಗುತ್ತೀಯೇ. ಹರೇ ಕೃಷ್ಣ. ಎಸ್,
ನೆಕ್ಸ್ಟ್ ನಾನು ಓದ್ಲಮ್ಮ ಪ್ರಭು. ಓದಿ ವಿಜಯ ಮಂತ್ರ. ಹರೇ ಕೃಷ್ಣ. ಅನುವಾದ. ನೀನು ನೂರಾರು ಸಾವಿರಾರು ಮಕ್ಕಳಿಗೆ ಜನ್ಮ ಕೊಟ್ಟ ಮೇಲೆ ಅವರು ಕೂಡ ನನ್ನ ಮಾಯಾಶಕ್ತಿಗೆ ಸೆರೆಯಾಗಿ ನಿನ್ನಂತೆಯೇ ಕಾಮಜೀವನದಲ್ಲಿ ತೊಡಗುತ್ತಾರೆ. ಆದರೆ ನೀನು ಅವರು ನನ್ನ ಅನುಗ್ರಹಕ್ಕೆ ಪಾತ್ರರಾಗಿರುವುದರಿಂದ ಅವರು ಕೂಡ ನನಗೆ ಭಕ್ತಿಪೂರ್ವಕ ಕಾಣಿಕೆಗಳನ್ನು ನೀಡಲು ಸಮರ್ಥರಾಗಿರುತ್ತಾರೆ. ಹರೇ ಕೃಷ್ಣ. ಸೊ ಇಲ್ಲಿ ಸಾವಿರಾರು ನೂರಾರು ಮಕ್ಕಳನ್ನ ಪಡೆಯುವ ಒಂದು ವರದಾನವನ್ನ ಕೊಟ್ಟಿದ್ದಾರೆ ಭಗವಂತರು. ಸೊ ಪ್ರಭುಪಾದರು ಇಲ್ಲಿ ವಿವರವಾಗಿ ದಕ್ಷಿಣ ಪೂರ್ವ ಜನ್ಮದ ಬಗ್ಗೆ ಹೇಳ್ತಾರೆ. ಸೊ ಪೂರ್ವ ಜನ್ಮದಲ್ಲಿ ಅವ್ರ ಅಪರಾಧವನ್ನು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ದೆನ್ ದಕ್ಷ ಗೇವ್ ಅಪ್ ಹಿಸ್ ಲೈಫ್ ಬಿಕಾಸ್ ಆಫ್ ಹಿಸ್ ಡಿಗ್ರೇಡೆಡ್ ಕಂಡೀಷನ್. ದಕ್ಷನಿಗೆ ಒಂದು ಆಡಿನ ತಲೆಯನ್ನು ಕೊಟ್ಟಿದ್ರು. ತಲೆ ವೀರಭದ್ರ ದಕ್ಷನ ರುಂಡ ಕತ್ತರಿಸಿದ್ದ, ಆಡಿನ ತಲೆಯನ್ನು ಕೂಡಿಸಿದ್ರು. ಸೊ ದಕ್ಷನಿಗೆ ಅದು ಸಹಿಸ್ಕೊಳ್ಳೋರಾಗ್ಲಿಲ್ಲ. ಹೇಗೆ ಬ್ಯಾ 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 ಅನ್ನೋದಕ್ಕೆ. ಸೊ ಇಟ್ ವೆರಿ ಡಿಫಿಕಲ್ಟ್ ಟು ಲಿವ್ ವಿತ್ ದಟ್ ಕೈಂಡ್ ಆಫ್ ಥಿಂಗ್. ಸೊ ಅದಕ್ಕೆ ಸರಿ ಆಗ್ಲಿಲ್ಲ. ಸೊ ದಕ್ಷ ದೇಹವನ್ನು ಬಿಟ್ಬಿಟ್ಟ. But because he maintained the same unlimited sexual desires, he underwent austerities by which he could satisfy the Supreme Lord. So ದಕ್ಷ ಅಂದ್ರೆ ಎಕ್ಸ್ಪರ್ಟ್. ಯಾವ್ದ್ರಲ್ಲಿ ಎಕ್ಸ್ಪರ್ಟ್? ರತಿಯಲ್ಲಿ ಎಕ್ಸ್ಪರ್ಟ್. ಎಕ್ಸ್ಪರ್ಟ್ ಇನ್ ಸೆಕ್ಸ್ ಲೈಫ್. ಸೊ ಅದಕ್ಕಾಗಿ ಭಗವಂತನಿಗೆ ಗೊತ್ತಿತ್ತು ಇವನ ಇಚ್ಛೆ ಏನಿದೆ ಅಂತ. ಸೊ ಅದಕ್ಕೆ ಅನುಕೂಲಕರವಾದ ಒಂದು ಮಾರ್ಗವನ್ನ ತೋರಿಸಿಕೊಟ್ರು ಭಗವಂತ. ಸೊ ಏತಮ ಪರ್ವತ ಅಂತ ಯಾರಿಗೇನ್ ಬೇಕು ಭಗವಂತ ಅದನ್ನೇ ಕೊಡ್ತಾನೆ. ಸೊ ಅದೇ ರೀತಿಯಲ್ಲಿ ಆ ಒಂದು ಮದುವೆ ಮಾಡ್ಕೊ ಅಂತ ಹೇಳಿದ. ಮದುವೆ ಮಾಡ್ಕೊಂಡು ರತಿಕ್ರಿಯೆಯಲ್ಲಿ ತೊಡಗು ಅಂತ ಹೇಳಿದ. ಸೊ ಇದು ಭಗವಂತ ದಕ್ಷಿಣೆಗೆ ಕೊಟ್ಟಂತ ವರದಾನ ಅಂತ ಹೇಳ್ಬೋದು, ಬಟ್ ಅದು ಉನ್ನತವಾದ ವರದಾನ ಅಲ್ಲ. ಸೊ ಇಟ್ ಈಸ್ ಆಕ್ಚುಲಿ ಕರ್ದಮ ಮತ್ತೆ ದೇವತಿ ಕೂಡ ಅದೇ ವರದಾನ ಕೊಟ್ಟಿದ್ರು. ಕರ್ದಮನಿಗೆ ಹೇಳ್ತಾರೆ, ಕೆಲವು ದಿನದಲ್ಲಿ ದೇವತಿ ಬರ್ತಾಳೆ, ಅವಳ ಜೊತೆ ಮದುವೆ ಆಗು, ಇಂತಾನೆ ನೀನು ಸಂತಾನೋತ್ಪತ್ತಿಯನ್ನು ಮಾಡು ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಕರ್ದಮನಿಗೆ ಆ ಒಂದು ಗೃಹಸ್ಥ ಜೀವನದಲ್ಲಿ ಆಸಕ್ತಿ ಇರ್ಲಿಲ್ಲ, ಮೈಥುನದಲ್ಲಿ ಆಸಕ್ತಿ ಇರ್ಲೇ ಇಲ್ಲ. ಸೊ ಕರ್ದಮ ಏನ್ ಮಾಡಿದ? ತಪಸ್ಸಲ್ಲೇ ನಿರ್ಧಾರಾಗಿದ್ರು. ಫೈನಲಿ ದೇವತೆಗೆ ನನ್ನ ಮಕ್ಕಳು ಬೇಕು ಅಂತ ಹೇಳಿದ್ರು. ಸೊ ಫೈನಲಿ 9 ಜನ ಹೆಣ್ಮಕ್ಳು, ನಂತರ ಕಪಿಲದೇವರು ಹುಟ್ಟಿದ್ರು. ಕಪಿಲದೇವರು ಹುಟ್ಟಿದ ಮೇಲೆ ಅವರು ವೈರಾಗ್ಯದ ಜೀವನ ಸ್ವೀಕರಿಸಿ ಮನೆಯನ್ನ ಬಿಟ್ಬಿಟ್ರು. ಈ ಬಿಕಮ್ ಸನ್ಯಾಸಿ. ಆದ್ರೆ ದಕ್ಷ ಆ ರೀತಿ ಇರಲಿಲ್ಲ. ದಕ್ಷನಿಗೆ ನಿಜವಾಗ್ಲೂ ಭೌತಿಕ ಆಸಕ್ತಿ ಇತ್ತು. ಅವರಿಗೆ ಹಿ ಹ್ಯಾಡ್ ಅಟ್ಯಾಚ್ಮೆಂಟ್ ಟು ಸೆಕ್ಸ್ ಲೈಫ್. ಅದಕ್ಕಾಗಿ ಭಗವಂತ ಆ ಆಸೆಯನ್ನ ಪೂರೈಸಿಬಿಟ್ಟ. ಸೊ ದಕ್ಷನಲ್ಲಿ ಅಪರಾಧ ಭಾವನೆ ಹೋಗಿರ್ಲಿಲ್ಲ. ಸೊ ಅದು ಗೊತ್ತಾಗ್ತದೆ ಮುಂದಿನ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ದಕ್ಷ ಮತ್ತೆ ನಾರದರ ಪ್ರತಿ ಪ್ರಚಾರಕರಾದಂತಹ ನಾರದರ ಪ್ರತಿ ಕೂಡ ಅಪರಾಧವನ್ನ ಎಸಗುತ್ತಾನೆ. ಸೊ ಈ ಅಪರಾಧ ಭಾವನೆ ಇಟ್ ಇಸ್ ಡೀಪ್ ರೂಟೆಡ್. ಅದು ಬೇಗ ಬಿಡೋದಿಲ್ಲ. ಸೊ ಅದಕ್ಕಾಗಿ ತುಂಬಾ ಸಾಧನೆ ಮಾಡಬೇಕು, ತಪಸ್ಸು ಮಾಡಬೇಕು, ಸೇವೆ ಮಾಡಬೇಕು. ಸೊ ಈ ಅಪರಾಧದ ಭಾವನೆಯಿಂದ ಮುಕ್ತರಾಗೋದಕ್ಕೆ, ಅಪರಾಧ ಭಾವನೆ ಇರೋವರೆಗೂ ನಾವು ಪ್ರೇಮ ಭಕ್ತಿಯ ಅನುಭವವನ್ನು ಮಾಡಲು ಸಾಧ್ಯವಿಲ್ಲ. ವಿ ಶುಡ್ ಬಿಕಮ್ ಕಂಪ್ಲೀಟ್ಲಿ ಫ್ರೀ ಫ್ರಮ್ ದ ಟೆಂಡೆನ್ಸಿ ಟು ಕಮಿಟ್ ಅಫೆನ್ಸಸ್. ಓಕೆ, ಸೊ ಈ ಅಂತಿಮ ಶ್ಲೋಕ 53 ಓದಿಲ್ವಲ್ಲ? ಓಕೆ, 54 ಓದಿಲ್ಲ. ಅಂತಿಮ ಶ್ಲೋಕ ಓದ್ಲಾ ಪ್ರಭುಜಿ? ಯಾರದು? ನಾಗರತ್ನ ಮಾತಾಡಿ. ಶುಕಮುನಿಗಳು ಮುಂದುವರಿಸಿದರು. ಅಖಂಡ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ದೇವೋತ್ತಮ ಪರಮಪುರುಷನಾದ ಶ್ರೀಹರಿಯು ಪ್ರಜಾಪತಿ ದಕ್ಷನ ಸಮ್ಮುಖದಲ್ಲಿ ಹೀಗೆ ಮಾತನಾಡಿ ಕೂಡಲೇ ಅಂತರ್ಧಾನನಾದನು. ಈ ಅನುಭವವು ಅವನನ್ನು ಸ್ವಪ್ನಲೋಕದಲ್ಲಿ ಕಂಡಂತೆ ಇತ್ತು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಹರಿ ಅದೃಶ್ಯ ಆಗ್ತಾನೆ. ಸೊ ಮುಂದೆ ನಾರದ ಮುನಿಗಳಿಗೆ ಪ್ರಜಾಪತಿ ದಕ್ಷಿಣ ಶಾಪ, ಮುಂದಿನ ಅಧ್ಯಾಯ. ಸೊ ಮುಂದಿನ ಅಧ್ಯಾಯ ಇನ್ನಿಷ್ಟು ಸ್ವಲ್ಪ ವಿಶೇಷವಾಗಿದೆ, ಥ್ರಿಲ್ಲಿಂಗ್ ಆಗಿದೆ. ಯಾಕಂದ್ರೆ ದಕ್ಷ ಪ್ರಜಾಪತಿ ಫಸ್ಟ್ 10,000 ಮಕ್ಕಳನ್ನ ಪಡಿತಾನೆ. ನಾರದ ಮುನಿ ಅವರೆಲ್ಲ ಬ್ರಹ್ಮಚರ್ಯ ಮಾಡ್ಬಿಡ್ತಾನೆ. ನಂತರ ಇನ್ನೊಂದು 1,000 ಮಕ್ಕಳನ್ನ ಪಡಿತಾನೆ. ಅವರು ಕೂಡ ವೈರಾಗಿಗಳಾಗ್ತಾರೆ. ದಕ್ಷಿಣೆಗೆ ತುಂಬಾ ಕೋಪ ಬರ್ತದೆ. ನಾರದರಿಗೆ ಶಾಪ ಎಸಗ್ತಾನೆ.
ಏನು ಒಂದು ಕಡೆ ಒಂದು ಜಾಗದಲ್ಲಿ 3 ದಿನ ಇರೋಕೆ 3 ದಿನಕ್ಕಿಂತ ಹೆಚ್ಚು ಇರೋದಿಲ್ಲ. ಈ ರೀತಿ ಶಾಪ ಬಂದ್ಬಿಡ್ತಾನೆ. ನಂತರ ಕೇವಲ ಹೆಣ್ಣು ಮಕ್ಕಳು ಅನ್ಕೊಂಡಿದ್ದಾನೆ ನೆಕ್ಸ್ಟ್ ಸ್ಲಾಟ್ ಅಲ್ಲಿ. ಸೊ ಈ ರೀತಿ ಮುಂದಿನ ಅಧ್ಯಾಯದಲ್ಲಿ ನಾರದರ ಪ್ರತಿ ದಕ್ಷಿಣ ಶಾಪ ಮತ್ತೆ ನಾರದರ ಪ್ರಚಾರ ಅದು ಕೂಡ ಇದೆ. ನಾರದರು ಹೇಗೆ ಜೀವಿಗಳ ಉದ್ಧಾರ ಮಾಡೋದಕ್ಕೆ ಪ್ರಚಾರ ಮಾಡಿದ್ರು, ತುಂಬಾ ಎಕ್ಸ್ಪರ್ಟ್ ಪ್ರೀಚರ್ಸ್ ಆರ್ ಎಕ್ಸ್ಪರ್ಟ್ ಇನ್ ಪ್ರೀಚಿಂಗ್. ಹೇಗೆ ಜನರು ಉದ್ಧಾರ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಾಗ್ತದೆ. ಪರಮಾತ್ಮನ ಅನುಗ್ರಹದಿಂದ ಯಾರಿಗೆ ಏನ್ ಹೇಳ್ಬೇಕು, ಯಾವಾಗ ಹೇಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಸೊ ಅಂತಹ ಮಹಾನ್ ಪ್ರಚಾರಕರು ಹೇಗೆ ದಕ್ಷಿಣ ಮಕ್ಕಳಿಗೆ ಪ್ರಚಾರವನ್ನು ಮಾಡಿದರು ಅನ್ನೋದನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಕೀ ಜೈ, ಶ್ರೀ ಪ್ರಭುಪಾದ್ ಕೀ ಜೈ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಹರೇ ಕೃಷ್ಣ. ಯಾರಿಗೊಬ್ರು ಏನಾದ್ರು ಪ್ರಶ್ನೆಗಳಿದಾವ? ಹರೇ ಕೃಷ್ಣ ಪ್ರಭುಜಿ. ಎಸ್ ಮಧುಮತಿ. ಪ್ರಭುಜಿ, ಇದು ಭಗವಂತನಿಗೆ ಭೌತಿಕ ನಾಮಗಳಿಲ್ಲ ಅಂತ ಹೇಳಿದ್ರಲ್ಲ, ಬಟ್ ಇವಾಗ ಕೃಷ್ಣ, ರಾಮ ಇದೆಲ್ಲ ಇದೆಲ್ಲ ಆಧ್ಯಾತ್ಮಿಕ ನಾಮಗಳ? ಎಸ್, ದರ್ ಸ್ಪಿರಿಚುವಲ್ ನೇಮ್ಸ್. ಭೌತಿಕ ನಾಮ ಅವೆಲ್ಲ ಆಧ್ಯಾತ್ಮಿಕ ನಾಮಗಳು. ಕೃಷ್ಣ, ರಾಮ, ನರಸಿಂಹ, ವಾಮನ, they're all material names. So they're all spiritual names, not material names. ಬಿಕಾಸ್ ಭೌತಿಕ ನಾಲಿಗೆಯಿಂದ ಉಚ್ಚಾರಣೆ ಮಾಡ್ತಾ ಇದೀವಿ, ಬಟ್ ಆಕ್ಚುಲಿ ಅವೆಲ್ಲ ದಿವ್ಯವಾದ ನಾಮಗಳು, ಭಗವಂತನ ಶಾಶ್ವತವಾದ ನಾಮಗಳು. ಅದೇ ಈಗ ಟೇಬಲು, ಚೇರು, ದ್ವಾರ, ಮನೆ ಇವೆಲ್ಲ ಭೌತಿಕವಾದದ್ದು. ಕೆಲವೊಮ್ಮೆ ಅವು ಅಸ್ತಿತ್ವಕ್ಕೆ ಬರ್ತವೆ, ಕೆಲವೊಮ್ಮೆ ಅಸ್ತಿತ್ವ ಕಳ್ಕೊಂತವೆ. ಬಟ್ ಭಗವಂತ ಶಾಶ್ವತವಾದ. ಸೊ ಭಗವಂತನ ಸಂಬಂಧಿತವಾದ ಎಲ್ಲ ನಾಮಗಳು ಶಾಶ್ವತವಾದ. ದೇ ಆರ್ ಆಲ್ ಪರ್ಮನೆಂಟ್ ನೇಮ್ಸ್. ಕೆಲವರು ಹೇಳ್ತಾರೆ ಪ್ರಭು, ಭಗವಂತ ಯಾವ್ದೋ ಪ್ರವಚನಕ್ಕಿದೆ, ಸ್ತ್ರೀನೂ ಹೌದು ಪುರುಷನೂ ಹೌದು ಅಂತ ಹೇಳ್ತಾ ಇದ್ರು. ಹೌದು, ರಾಧಾಕೃಷ್ಣ. ರಾಧಾಕೃಷ್ಣ ಏಕಾತ್ಮದೂ ಇದೆ ಅದರಲ್ಲಿ, ಇವರಿಬ್ರು ಒಂದೇ. ಬಟ್ ಲೀಲೆಗೋಸ್ಕರ 2 ರೂಪವನ್ನು ಧರಿಸಿದ್ದಾರೆ. ಬಟ್ ಇಲ್ಲಿ ರಾಧಾರಾಣಿ ಭಗವಂತನ ಶಕ್ತಿ ಅಂತ ಹೇಳ್ತೀವಿ. ಅದು ಸ್ತ್ರೀ ತತ್ವ. ನಂತರ ಶಕ್ತಿ ತತ್ವ, ಸ್ತ್ರೀ ಅಂತಲ್ಲ, ಶಕ್ತಿ ತತ್ವ. ಕೃಷ್ಣ ಪುರುಷ, ಭಗವಂತ. ಕೃಷ್ಣ ಅಂತಂದ್ರೆ ಎಂಜಾಯರ್, ಪುರುಷ ಅಂತಂದ್ರೆ ಎಂಜಾಯರ್. ಎಂಜಾಯರ್. ಸೊ ಕೃಷ್ಣ ಮತ್ತೆ ಕೃಷ್ಣನ ಶಕ್ತಿ 2 ಒಟ್ಟಿಗೆ ಇರ್ತಾವೆ, ಬೇರೆ ಬೇರೆ ಆಗಕ್ಕೆ ಸಾಧ್ಯವಿಲ್ಲ. ಸೊ ಈ ಭೌತಿಕ ಜಗತ್ತಿನಲ್ಲಿ ಇವರು ಪುರುಷರು, ಇವರು ಸ್ತ್ರೀಯರು ಅಂತ ಹೇಳ್ತೀವಿ. ಬಟ್ ಆಕ್ಚುಲಿ ಎಲ್ಲರೂ ಸ್ತ್ರೀಯರೇ, ಎಲ್ಲರೂ ಶಕ್ತಿನೇ. ಯಾಕಂದ್ರೆ ಜೀವ ಏನಿದೆ, ಜೀವ ಅದು ಶಕ್ತಿ ತತ್ವ, ಅದು ಪುರುಷ ತತ್ವ ಅಲ್ಲ. ಅದು ಯಾವಾಗ ಜೀವ ನಾನು ಪುರುಷ ಅಂತ ಭಾವಿಸ್ತಾನೆ, ಅದು ತಪ್ಪಾಗ್ತದೆ. ಸೊ ನಾವು ಪುರುಷ ಭಾವವನ್ನು ಬಿಟ್ಟು ಪ್ರಕೃತಿ ಭಾವವನ್ನು ಅಳವಡಿಸ್ಕೋಬೇಕು. ನಾನು ಪುರುಷನಲ್ಲ, ನಾನು ಪ್ರಕೃತಿ, ನಾನು ಭಗವಂತನ ದಾಸ, ಭಗವಂತನನ್ನು ಒಡೆಯ ಅನ್ನೋ ಭಾವವನ್ನು ಸ್ವೀಕರಿಸಬೇಕು. ಕರೆಕ್ಟ್? ಓಕೆ, ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದು ನರಸಿಂಹ ಪ್ರವಾಸದ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು. ಎಷ್ಟೊತ್ತಿಗೆ ಹೊರಡಬೇಕು ಅದೆಲ್ಲ ಕರೆಕ್ಟ್ ಆಗಿ ಗೊತ್ತಿಲ್ಲ ಪ್ರಭುಜಿ. ಗ್ರೂಪಲ್ಲಿ ಮೆಸೇಜ್ ಆಗ್ತಾ ಇದಾರಲ್ಲ? ಇಲ್ಲ, ಎಷ್ಟೊತ್ತಿಗೆ ಆಯ್ತು? 5:15 ಟೆಂಪಲ್ಗೆ ಬರ್ಬೇಕು ಹೇಳಿದ್ದಾರೆ. ಇದು ಎಷ್ಟೊತ್ತಿಗೆ ಹೊರಡೋದು? 5:15. ಡಿಪಾರ್ಚರ್ ಎಷ್ಟೊತ್ತಿಗೆ ಪ್ರಭು? 5:15. 5:30 ಅಲ್ಲಿರ್ಬೇಕಾ? ಅಲ್ಲಿರ್ಬೇಕು. 5:30 ಅಲ್ಲಿರ್ಬೇಕು. ಎಲ್ಲರೂ ಬಂದ ಮೇಲೆ ಅದು ಹೊರಡ್ತೀವಿ. ಒಬ್ಬರು ಲೇಟ್ ಮಾಡಿದ್ರೆ ಎಲ್ಲರಿಗೂ ಲೇಟ್ ಆಗ್ತದೆ. ಎಷ್ಟು ಬಸ್ ಇರುತ್ತೆ ಪ್ರಭು? ಒಂದೇನಾ, ಎರಡಾ? 2 ಬಸ್ ಇದೆ. 2 ಬಸ್. ಸುಮಾರು 103 ಜನ ರಿಜಿಸ್ಟರ್ ಮಾಡಿದ್ದಾರೆ. 103 ಪೀಪಲ್. ನನಗೆ ರಿಜಿಸ್ಟ್ರೇಷನ್ ಟೀಮ್ ಅವರು ಹೇಳಿದ್ದಾರೆ 103 ಜನ ರಿಜಿಸ್ಟರ್ ಆಗಿದ್ದಾರೆ ಅಂತ. ಸೊ 2 ಬಸ್ ಮಾಡ್ತಾ ಇದ್ದಾರೆ ಅವರು. ರಿಟರ್ನ್ ಎಷ್ಟೊತ್ತಿಗೆ ಪ್ರಭು? ರಿಟರ್ನ್ ಪ್ಲಾನ್ ಪ್ರಕಾರ 6 ಗಂಟೆಗೆ ರಿಟರ್ನ್ ಆಗೋ ಪ್ಲಾನ್ ಇದೆ. ಎಲ್ಲ ಆನ್ ದ ವೇ ಹತ್ತತ್ರನೇ ಇದೆಯಾ? ಎಲ್ಲ ಆನ್ ದ ವೇ ಹತ್ತತ್ರನೇ ಇದೆ. ಯಾರು ಮಾತಾಡ್ತಾ ಇರೋದು? ಟೆಂಪಲ್ಸ್ಗಳ ಆಕ್ಚುಲಿ ಮತ್ತೆ ನಾನು ಫಸ್ಟ್ ಟೈಮ್ ಹೋಗ್ತೇನೆ ಅಲ್ಲಿ. ನಾವು ಫಸ್ಟ್ ಟೈಮ್, ಗೊತ್ತಿಲ್ಲ ನಮ್ಗೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ನಮ್ಮ ಟೀಮ್ ಅವರು, ನಮ್ಮ ಇಸ್ಕಾನ್ ಕನ್ನಡ ಯುವಕರ ತಂಡ ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಅವರು ಹೋಗಿ ನೋಡ್ಕೊಂಡ್ ಬಂದಿದ್ದಾರೆ ಅಡ್ವಾನ್ಸ್ ಪಾರ್ಟಿಯಾಗಿ. ನಾನು ಬೇರೆ ಕಡೆ ಸುತ್ತಾಡ್ತಾ ಇದ್ದೀನಿ. ನಾನು ಶುಕ್ರವಾರ ಬೆಳಿಗ್ಗೆ ಬರ್ತೇನೆ ಅಲ್ಲಿ ಬೆಂಗಳೂರಿಗೆ.
ಶನಿವಾರ ಈ ಪ್ರೋಗ್ರಾಮ್ ಇದೆ. ನಾನು ಕೂಡ ನಿಮ್ಮ ಜೊತೆ ಫಸ್ಟ್ ಟೈಮ್ ಪ್ರವಾಸ ಬರ್ತಿದ್ದೀರಾ ಪ್ರಭುಜಿ? ಓಕೆ. ಎಸ್ ಮಾತಾಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಿಮ್ಮ ಜೊತೆ ನಾನು ಪ್ರಥಮ ಬಾರಿ ದರ್ಶನ ಮಾಡ್ತೀನಿ ಇಲ್ಲ ದೇವ್. ನಮ್ಮ ಯೋಗದ ತಂಡದವರು ಆಲ್ರೆಡಿ ಹೋಗಿ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ. ತುಂಬಾ ಧನ್ಯವಾದ ಪರಿಶ್ರಮ ಪ್ರಭು. ಪಡ್ತಾ ಇದ್ದಾರೆ. Yes. ಹರೇ ಕೃಷ್ಣ ಪ್ರಭು ಎಲ್ಲ ಮಾಗಡಿ ಹತ್ರನೇ ಇರೋದು. ಸುನೀಲ್ ಪ್ರಭುಗ್ ಚೆನ್ನಾಗ್ ಗೊತ್ತಿದೆ ಮಾಗಡಿ ಅವರೆಲ್ಲ ಅವರು. ಹಾ, ಅವರು ಮಾಗಡಿ ಅವರೇ. ರಂಗನಾಥ ಸ್ವಾಮಿ ಸುನೀಲ್ ದೇವಸ್ಥಾನ, ಸಾವನದುರ್ಗ, ಶ್ರೀಪತಿ ಹಳ್ಳಿ ಎಲ್ಲ ನಿಯರ್ ಏನೆ. ಅದೇ ಒಂದು 23 ಕಿಲೋಮೀಟರ್ ಅಂತೆ ಪ್ರತಿಯೊಂದು ಸ್ಥಳ. ಹೌದು ಪ್ರಭು. ಸ್ಮಾಲ್ ಯಾತ್ರಾ ಇಸ್ ವೆರಿ ಗುಡ್. ಯಾಕಂದ್ರೆ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ಬೋದು. ಸೊ ನೆಕ್ಸ್ಟ್ ಟೈಮ್ ದೇವರಾಯಣ ದುರ್ಗ ಮಾಡೋಣ. ದೇವರಾಯಣ ದುರ್ಗ, ಇನ್ನೊಂದ್ಸಲ ರಾಮನಗರ, ರಾಮದೇವ್ರ ಬೆಟ್ಟ ಇದೆ. once in month or once in 2 months ಈ ರೀತಿ ಒನ್ ಡೇ ಟ್ರಿಪ್ ಮಾಡಿದ್ರೆ ಎಲ್ಲಾ ಭಕ್ತರು ಒಟ್ಟಿಗೆ ಬಂದಾಗ ಆಗ್ತದೆ. ಕೀರ್ತನೆ, ಭಜನೆ, ಪ್ರಸಾದ ಒಟ್ಟಿಗೆ ಮಾಡ್ಬೋದು. ಮತ್ತೆ ಏನು ಕಥೆಯನ್ನು ಕೂಡ ಕೇಳಬಹುದು. ಈ ರೀತಿ ಹಿಮವತ್ ವೇಣುಗೋಪಾಲ ಟೆಂಪಲ್ಗೆ ಎಷ್ಟು ಚೆನ್ನಾಗಿತ್ತು ಪ್ರಭು, ನೀವು ಕರ್ಕೊಂಡು ಹೋಗಿದ್ರು. ಹಾ, ಅಲ್ಲಿ ಹೋಗಿದ್ವಲ್ಲ ಹಿಮವತ್ ವೇಣುಗೋಪಾಲ ಗೋಪಾಲ ಸ್ವಾಮಿ ಟೆಂಪಲ್. ಸ್ವಲ್ಪ ದೂರ